ಸೊ ಎಲ್ಲ ಸ್ಪರ್ಧಾಕಾಂಕ್ಷಿಗಳಿಗೆ ನಮಸ್ಕಾರ. ಈ ಒಂದು ಇನಿಷಿಯೇಟಿವನ್ನು ತಗೊಂಡಿರೋದಕ್ಕೆ ಸಾಧನಾ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಸರ್ ಅವರಿಗೆ ಹಾಗೂ ಸ್ಪರ್ಧಾ ರಿವ್ಯೂ ಮ್ಯಾಗ್ಝಿನ್ ಅವರಿಗೆ ಐ ಆಮ್ ರಿಯಲಿ ಅಪ್ರಿಸಿಯೇಟ್ ಬೋತ್ ಆಫ್ ದೆಮ್. ಯಾಕಂತಂದರೆ ಇದೊಂದು ವೆರಿ ಗುಡ್ ಇನಿಷಿಯೇಟಿವ್. ಮತ್ತು ಇಲ್ಲಿ ಪೇಪರ್ ತೆಗೆಯೋದಕ್ಕೆ ನಾನು ಈ ಗ್ರೂಪ್ ಮೆಂಬರ್ಗೆ ನನಗೂ ಒಂದು ಇದನ್ನು ಕೊಟ್ಟಿದ್ದಾರೆ, ಒಂದು ರೋಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫ್ರೀ ಟೆಸ್ಟ್ ಸೀರೀಸ್ಗೆ ಕೆಲವು ಕ್ವಶನ್ಸನ್ನು ನಾನೇ ಮಾಡಿಕೊಡ್ತೀನಿ. ಮತ್ತು ಪೇಪರ್ ರಿವ್ಯೂ ಮಾಡೋ ಒಂದು ಟೀಮಲ್ಲಿ ಐ ವಿಲ್ ಬಿ ಒನ್ ಆಫ್ ದ ಮೆಂಬರ್. ಇಲ್ಲಿ ಏನಂತಂತಂದರೆ ಫಸ್ಟು ನಾನು ಈ ಒಂದು ಸೆಷನ್ನಲ್ಲಿ ಈ ಪೇಪರನ್ನು ಫುಲ್ ಕಂಪ್ಲೀಟ್ ನಿಮಗೊಂದು ಅನಲೈಸ್ ಕೊಡ್ತೀನಿ. ಯಾರು ಈಗ ಸ್ವಂತವಾಗಿ ಕೂತು ಓದಲೇಬೇಕು, ಈ ಸರಿ KPSC ಪ್ರಿಲಿಮ್ಸನ್ನು ಒಂದು ಹೈ ಲೆವೆಲ್ ಸ್ಕೋರಲ್ಲಿ ಕ್ಲಿಯರ್ ಮಾಡಲೇಬೇಕು ಅನ್ನೋರಿಗೆ ಈ ಪೇಪರ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ರಿವ್ಯೂ ಕೊಡ್ತೀನಿ. ಇದರಲ್ಲಿ ಈ ಒಂದು ಟೆಸ್ಟ್ಗಳೇನಾಗಿರುತ್ತೆ ಅಂತಂದರೆ ಇನ್ಮೇಲೆ ನಾವು ಒಂದು ಎಂಟೈರ್ ಟೀಮ್ ಡಿಸ್ಕಸ್ ಮಾಡಿ ಒಂದು ಡಿಸೈಡ್ ಮಾಡಿರೋದು ಭಾನುವಾರ ಬೆಳಗ್ಗೆ 10-10:30ಗೆ, ಮಧ್ಯಾಹ್ನ 2:00ವರೆಗೆ ಕಂಪ್ಲೀಟಾಗಿ ಟೆಸ್ಟನ್ನು ಆನ್ಲೈನು ಆಫ್ಲೈನು ಎರಡರಲ್ಲೂ ಕೊಡಬೇಕು. ಮತ್ತು ಫ್ರೀಯಾಗಿ ಎಲ್ರಿಗೂ ಕೂಡ ಅಕ್ಸೆಸ್ ಆಗಬೇಕಿದು ಅಂತೇಳಿ. ಫಸ್ಟ್ ಆಫ್ ಆಲ್ KS ಪ್ರಿಲಿಮ್ಸನ್ನು ಹೇಗೆ ಒಂದು ಕ್ಲಿಯರ್ ಮಾಡ್ತಕ್ಕಂಥದ್ದು. ಈಗ ನಾನು ಯಾವ ಸಬ್ಜೆಕ್ಟ್ಸ್ಗೆ ಎಷ್ಟು ವೆಯ್ಟೇಜ್ ಕೊಡಬೇಕು, ಯಾವ ಟಾಪಿಕ್ಸ್ ಓದಬೇಕು ಅನ್ನೋದ್ರ ಬಗ್ಗೆ ಈ ಕ್ವಶನ್ ಪೇಪರಲ್ಲೇ ನಿಮ್ಗೆ ಅನಾಲಿಸಿಸ್ ಮಾಡ್ತಾ ಏನಾಗುತ್ತೆ ಅಂದರೆ ಒಂದು ಐಡಿಯಾ ಕೊಡ್ತೀನಿ. ಇದು ಫಸ್ಟ್ ಪಾರ್ಟ್. ಅಂದರೆ ಕ್ವಶನ್ ಪೇಪರನ್ನು ಹೇಗೆ ಬರುತ್ತೆ ಅಂತ ಗೆಸ್ ಮಾಡ್ತಕ್ಕಂಥ ಪಾರ್ಟ್ ಕಡೆಗೆ ಈ ಒಂದು ಕ್ಲಾಸಲ್ಲಿ ಹೇಳ್ತೀನಿ. ಆಮೇಲೆ ಪ್ರೀವಿಯಸ್ ಕ್ಲಾಸಲ್ಲಿ ಒಂದು ಹೇಳಿದ್ದೆ ನಾನು, ಈ ಕ್ವಶನ್ ಪೇಪರನ್ನು ಹೇಗೆ ಅಟೆಂಡ್ ಮಾಡಿದ್ದು ಅಂತ. ಈ ಒಂದು ಇದರಲ್ಲಿ ಈಗ ಏನಾಗುತ್ತೆ, ಫಸ್ಟ್ ಈಗ ಈ ಕ್ವಶನ್ಸ್ ಬರುತ್ತೆ ಅನ್ನೋ ಪಾರ್ಟ್ನ ಕವರ್ ಮಾಡ್ಕೊತ ಹೋದ್ಮೇಲೆ ನೆಕ್ಸ್ಟ್ ಸಬ್ಜೆಕ್ಟ್ ವೈಸ್ ಕ್ವಶನ್ಸ್. ಈಗ ಇದರಲ್ಲಿ ಎಕಾಲಜಿ ಕ್ವಶನ್ಸ್ ನಾನೇ ಮಾಡಿಕೊಡ್ತೀನಿ, ಯಾವ ರೀತಿ ಅಟೆಂಡ್ ಮಾಡಬೇಕು ಅನ್ನೋದನ್ನು. ಆಯಾ ಸಬ್ಜೆಕ್ಟನ್ನು ಆಯಾ ಒಂದು ಇವರು ಯಾರು ಕ್ವಶನ್ಸ್ ತೆಗಿತಿದ್ದಾರೆ, ಇಲ್ಲಾಂತಂದರೆ ಯಾರು ಅದನ್ನು ಫೈನಲೈಸ್ ಮಾಡ್ತಿದ್ದಾರೆ ಟೀಮು, ಅವರೇ ಬಂದು ಮಾಡಿಕೊಡ್ತಾರೆ. ಒಂದು ಕೊನೆಯಲ್ಲಿ ಏನಾಗುತ್ತೆ ಅಂತಂದರೆ ಕೊನೆ ಒಂದು 5-6 ಪೇಪರ್, ಒಂದು 7-8 ಪೇಪರ್ ಆದಮೇಲೆ ಹೇಗೆ ಪೇಪರ್ನ ಅಟೆಂಡ್ ಮಾಡೋದು ಅನ್ನೋದನ್ನು ನಾನು ಮೊದಲೇ ಹೇಳಿದ್ದೆ ಮಾಡಿಕೊಡ್ತೀನಿ ಅಂತ. ಬಟ್ ಈ ಸರಿ ಖಂಡಿತ ಮಾಡಿಕೊಡ್ತೀನಿ ಅದನ್ನು. ಈಗ ಈ ಒಂದು ಪೇಪರ್ನ ಅನಾಲಿಸಿಸ್ ಮಾಡೋಣ. ಫಸ್ಟು ಈ ಅನಾಲಿಸಿಸ್ ಮಾಡ್ತಾ ಹೋದರೆ ಏನಾಗುತ್ತೆ ಅಂತಂದರೆ, ಈಗ ಫಸ್ಟ್ ಕ್ವಶನ್ಗೆ ಬನ್ನಿ. 2024-25 ಕರ್ನಾಟಕ ರಾಜ್ಯ ಬಜೆಟ್ನಲ್ಲಿ ಶಕ್ತಿ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಯುವನಿಧಿ, ಅನ್ನಭಾಗ್ಯದ 5 ಖಾತ್ರಿ ಯೋಜನೆಗಳಿಗೆ ಒಟ್ಟು ಎಷ್ಟು ನಿಗದಿಪಡಿಸಲಾಗಿದೆ. ವೈ ದಿಸ್ ಕ್ವಶನ್ ಹ್ಯಾಸ್ ಬಿನ್ ಆಸ್ಕ್ಡ್. ಫಸ್ಟ್ ಏನಾಗುತ್ತೆ ಅಂದರೆ, ಯಾಕೆ ಈ ಕ್ವಶನ್ ಕೇಳಿದ್ದಾರೆ, ಒಂದೊಂದು ಈಚ್ ಕ್ವಶನ್ನು ಅನಲೈಸ್ ಮಾಡಿ ನೀವು. ಈಗ ನಾನು ನಿಮಗೆ ಕೆಲವೊಂದನ್ನು ಒಂದು ಕರೆಂಟ್ ಅಫೇರನ್ನು ಒಂದು ರೂಲ್ ಹೇಳಿದ್ದೆ ನಾನು. ಬೇಸಿಕಲಿ ಎಫಿಸಿಯೆಂಟ್ ಅನ್ನೋದು ಒಂದು ಫಾರ್ಮುಲಾ. ಏನು ಬೇಸಿಕಲಿ ಎಫಿಸಿಯೆಂಟ್ ಅಂತಂದರೆ, ಬೇಸಿಕ್ನಲ್ಲಿ B ಇದೆ, A ಇದೆ, S ಇದೆ, I ಇದೆ, C ಇದೆ, ಎಫಿಸಿಯೆಂಟ್ ಇದೆ. ಎಫಿಸಿಯೆಂಟ್ ಅಂತಂದರೆ EEE. ಈ ಫಾರ್ಮುಲಾಗೆ ಫಿಕ್ಸ್ ಆಗ್ತಕ್ಕಂಥ ಯಾವುದೇ ಕ್ವಶನ್ ಆಗಿರಲಿ ಕರೆಂಟ್ ಅಫೇರಲ್ಲಿ, ಒಂದು ಎಕ್ಸಾಮ್ ಇಲ್ಲ ಅಂದರೆ ಒಂದು ಎಕ್ಸಾಮಲ್ಲಿ ಕ್ಲಿಕ್ ಆಗೇ ಆಗುತ್ತೆ. ಇದು ಜ್ಞಾಪಕ ಇಟ್ಕೊಳ್ಳಿ. ಇಲ್ಲೇನು ಇಲ್ಲಿರ್ತಕ್ಕಂಥ ಕ್ವಶನ್ಸ್ ಮೋಸ್ಟ್ ಕ್ವಶನ್ಸ್ಗೆ ನೀವು ಈ ಫಾರ್ಮುಲಾ ಆಗಿ ಫಿಟ್ ಆಗುತ್ತೆ. ಏನು BASIC ಅಂತಂತಂದರೆ, B ಅಂತಂದರೆ ಬ್ರೇಕ್ ಥ್ರೂ ಪಾಲಿಸಿ ಇರಬೇಕು, ಇಲ್ಲ ಬ್ರೇಕ್ ಥ್ರೂ ಒಂದು ಯೋಜನೆ ಇರಬೇಕು, ಅದು ಪ್ರೋಗ್ರಾಮ್ ಇರಬೇಕು, ಇಲ್ಲಾಂದರೆ ಬ್ರೇಕ್ ಥ್ರೂ ಇನಿಷಿಯೇಟಿವ್ ಇರಬೇಕು. ಫಾರ್ ಎಕ್ಸಾಂಪಲ್ ಇದಕ್ಕೆ ಅಪ್ಲೈ ಮಾಡಿದ್ರೆ ಆಗುತ್ತಾ ಅದು? ಎಸ್ ಆಗುತ್ತೆ. ಏನಂತಂದರೆ ಈ 5 ಸ್ಕೀಮ್ಸ್ ಮೇಲೇ ಎಂಟೈರ್ ಈಗ ಗೌರ್ಮೆಂಟ್ ಬಂದಿರತಕ್ಕಂಥದ್ದು, ಫಾರ್ಮ್ ಆಗಿರ್ತಕ್ಕಂಥದ್ದು ಎಲ್ಲಿ ಕರ್ನಾಟಕದಲ್ಲಿ. ಹಾಗಾಗಿ ಇದೇನಂತಂದರೆ ಒನ್ ಆಫ್ ದ ಈ ಒಂದು ಫಾರ್ಮುಲಾಗೆ ಫಿಟ್ ಆಗ್ತಕ್ಕಂಥ ಒಂದು ಕರೆಂಟ್ ಅಫೇರ್ ಇದು. ನೆಕ್ಸ್ಟ್ ಏನು, ಬೇಸಿಕಲ್ಲಿ ಅಂದರೆ ಅಫೋರ್ಡಬಿಲಿಟಿ. ಫಾರ್ ಎಕ್ಸಾಂಪಲ್ ಸಮ್ ಟೆಕ್ನಾಲಜಿ, ಯಾವುದೋ ಒಂದು ಟೆಕ್ನಾಲಜಿ ಬಂತು, ಇಲ್ಲ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಹೇಳಿದ್ನಲ್ಲ LED ಬಗ್ಗೆ, ಅದು LED ಟೆಕ್ನಾಲಜಿ ಬಂದಾಗಲೇ ಒಂದು 2015-16 ನಾನು ಗೆಸ್ ಮಾಡಿ ಯಾವುದೋ ಒಂದು ಇದರಲ್ಲಿ ಹೇಳಿದ್ದೆ, ಇದು ಕ್ವಶನ್ ಹಾಗೆ ಆಗುತ್ತೆ ಅಂತ. 3 ಸರಿ ಕ್ವಶನ್ ಆಗಿದೆ ಅದು. ಯಾಕಂತಂದರೆ ಅದು ಒಂದು ಬ್ರೇಕ್ ಥ್ರೂ ಟೆಕ್ನಾಲಜಿನೂ ಹೌದು, ಅಫೋರ್ಡಬಲ್ ಟೆಕ್ನಾಲಜಿನೂ ಹೌದು. ಅಂದರೆ ಎಲ್ರಿಗೂ ಕೂಡ ಆಗ್ತಕ್ಕಂಥದ್ದು. ಅಪ್ಲಿಕಬಿಲಿಟಿ, ಅಫೋರ್ಡಬಿಲಿಟಿ ಅಂತ ಆಗುತ್ತೆ. ಹೇಗೆ ಒಂದು ಅಪ್ಲಿಕೇಬಲ್ ಇರಬೇಕು, ಇಲ್ಲ ಅಂತಂದರೆ ಅಫೋರ್ಡಬಲ್ ಇರಬೇಕು BAನಲ್ಲಿ. ಇಲ್ಲೇನಂತಂದರೆ ಇದು ಅಪ್ಲಿಕೇಬಿಲಿಟಿ. ಎಷ್ಟು ಜನಕ್ಕೆ ಅಪ್ಲಿಕೇಬಿಲಿಟಿ ಇದೆ ಈ ಸ್ಕೀಮು? ಆಲ್. ಏನಂತಂತಂದರೆ ಗೃಹಲಕ್ಷ್ಮಿ ಅಂತೂ ಎಲ್ಲ ವುಮೆನ್ಗೂ, ಅಂದರೆ ಹಾಫ್ ಆಫ್ ದ ಪಾಪ್ಯುಲೇಷನ್ಗೆ ಅಪ್ಲಿಕೇಬಲ್ ಆಗ್ತಾ ಇದೆ. ಅಂತ ಎರಡನೇ ಒಂದು ಕ್ರೈಟೇರಿಯಾ ಅಪ್ಲಿಕಬಿಲಿಟಿ ಆಯಿತು. ಫಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಇವನ್ನ. ಮೂರನೇದೇನೆಂದರೆ
ಎಸ್ ಅಂತಂತಂದರೆ ಇಲ್ಲಿ ಸಿಚುಯೇಷನ್. ಸೊ ಸಿಚುಯೇಷನ್ಗೆ ಒಂದು ಅಂದರೆ ಯಾವ ಸಿಚುಯೇಷನ್ ಇದು, ಈಗ ಫಾರ್ ಎಕ್ಸಾಂಪಲ್ ಇದೇ ಸ್ಕೀಮ್ ನೀನು ಒಂದು 5 ವರ್ಷ ಆದಮೇಲೆ ಎಕ್ಸಾಮಲ್ಲಿ ಕೇಳಲ್ಲ, ಕೇಳಿದ್ರು ಪ್ರಾಬಬಿಲಿಟಿ ತೀರಾ ಕಡಿಮೆ, ಕೇಳೋದೇ ಇಲ್ಲ ಅನ್ನೋದನ್ನು ಇಲ್ಲಿ ಅಪ್ಲಿಕೇಬಲ್ ಮಾಡೋಕ್ಕೆ ಬರಲ್ಲ. ನಾವು ಏನಂತಂದರೆ ಎಲ್ಲದನ್ನು ಅಂದಾಜು ಮಾಡ್ತಕ್ಕಂಥದ್ದು ಅಷ್ಟೇ ಇಲ್ಲಿ. ಸೊ ಸಿಚುಯೇಷನ್, ಈಗ ಫಾರ್ ಎಕ್ಸಾಂಪಲ್ ಕೋವಿಡ್ ಟೈಮಲ್ಲಿ ಏನು ಮಾಡಿದ್ರು ಅಂತಂದರೆ RNA DNA ಲಸಿಕೆಗಳ ಬಗ್ಗೆ ಕೇಳಿದ್ದಾರೆ ಕ್ವಶನ್ನು. ಕೋವಿಡ್ ಮುಗಿದೋಗಿ ಇನ್ನೊಂದು 5 ವರ್ಷ 6 ವರ್ಷ ಆದಮೇಲೆ ಯಾವ ಲಸಿಕೆಗಳು ಬಂದು ಫಸ್ಟ್ DNA ಲಸಿಕೆ ಯಾವುದು ಅಂತ ಕೇಳಲ್ಲ. ದಟ್ ಮೇಕ್ಸ್ ಇಯರ್ ಸಿಚುಯೇಷನ್. ಎಸ್ ಸಿಚುಯೇಷನ್. ಹೈ ಇಂಡಿಯನ್ ಕಂಟೆಕ್ಸ್ಟ್ ಅಂದರೆ ಇಂಡಿಯನ್ ಸಾಯಿಲ್ ಫಾರ್ ಎಕ್ಸಾಂಪಲ್ ಈಗ ಕರ್ನಾಟಕ ಎಕ್ಸಾಮ್ ಅಂದರೆ ಕರ್ನಾಟಕ ಕಂಟೆಕ್ಸ್ಟ್. ಸೊ ಇಲ್ಲಿ ಐ ಅಂತಂದರೆ ಸೊ ಇಂಡಿಯಾಗೆ ಏನಂತಂದರೆ ಇಂಡಿಯನ್ ಕಂಟೆಕ್ಸ್ಟ್ ಅಂತಂತಂದರೆ ಅದು ನಮ್ಮ ಇದಕ್ಕೆ ಫಾರ್ ಎಕ್ಸಾಂಪಲ್ ಅದೇ ಲಸಿಕೆ ಹೇಳಿದ್ನಲ್ಲ, ಈಗ ನಾನು DNA ಲಸಿಕೆ ಕ್ವಶನ್ ಕೇಳಿದರು. ಎಷ್ಟು ಕ್ವಶನ್ ಕೇಳಿದ್ದಾರೆ? 2 ಸರಿ ಕ್ವಶನ್ ಕೇಳಿದ್ದಾರೆ DNA ಲಸಿಕೆನ. ನಮ್ಮ ಯಾಕೆ ಅಂತಂದರೆ ಫಸ್ಟ್ DNA ಲಸಿಕೆ ಫೈಂಡ್ ಔಟ್ ಮಾಡಿದ್ದು ಯಾರು? ಇಂಡಿಯನ್ ಕಂಪ್ನಿ. ಸೊ ಅಂದರೆ ಸಿಚುಯೇಷನ್ನು ಇದೆ, ಅಪ್ಲಿಕಬಿಲಿಟಿನೂ ಇದೆ, ನೆಕ್ಸ್ಟು ಬ್ರೇಕ್ ಥ್ರೂ ಟೆಕ್ನಾಲಜಿನೂ ಇದೆ, ಇಂಡಿಯನ್ ಕಂಟೆಕ್ಸ್ಟು ಇದೆ. ನಾನು ಹೇಳ್ತಾ ಇದ್ದೀನಲ್ಲ 5 ಫಿಟ್ ಆಗಿಬಿಟ್ಟಿದ್ದಾವೆ ಅಂತಂತಂದರೆ, ಇಲ್ಲ 6 ಫಿಟ್ ಆಗಿಬಿಟ್ಟಿದ್ದಾವೆ ಅಂದರೆ ಕ್ರೈಟೇರಿಯಾ, ಅದು ಡೆಫಿನೆಟ್ ಕ್ವಶನ್. ಜ್ಞಾಪ ಇಟ್ಕೊಂಬಿಡಿ ಕರೆಂಟ್ ಅಫೇರ್ಸ್ ಓದೋವಾಗ ನೀವು. ಸೊ ಹಾಗಾಗಿ ಏನಂತಂತಂದರೆ ಇದು ಒಂದು ಇದಕ್ಕೆ ಬಂದಾಗ ಸೊ ಇದು ಇಂಡಿಯನ್ ಕಂಟೆಕ್ಸ್ಟ್ ಐ ಅಂತ ಹೇಳಿದ್ನಲ್ಲ, ಇಲ್ಲಿ ಇಂಡಿಯನ್ ಅಂತಂದರೆ ಇಲ್ಲಿ ಕರ್ನಾಟಕ ಅಂತ ಮಾಡ್ಕೋಬೇಕು, ಸ್ಟೇಟ್ ಕಂಟೆಕ್ಸ್ಟ್ ಇದು. ಸೊ ಸ್ಟೇಟ್ ಕಂಟೆಕ್ಸ್ಟಲ್ಲೂ ಕೂಡ ಇಟ್ ಈಸ್ ಒನ್ ಆಫ್ ದ ಏನಂತಂದರೆ ಬಿಗ್ಗರ್ ಪಾಲಿಸಿ ಯಾವುದು ಈ 5 ಸ್ಕೀಮ್ಸು. ನೆಕ್ಸ್ಟ್ ಏನಂದರೆ ಕರೆಂಟ್ ಅಫೇರ್ ಆಗಿರಬೇಕದು. ನೆಕ್ಸ್ಟ್ EEE ಅಂತ ಹೇಳಿದೆ, ಎಕಾನಾಮಿಕಲಿ, ಎನ್ವಿರಾನ್ಮೆಂಟಲಿ ಆ್ಯಂಡ್ ಎಫಿಸಿಯನ್ಸಿ ಅಂತ. ಅದನ್ನು ನಾವು ಏನಂತಂದರೆ ಎಲ್ಲದಕ್ಕೂ ಅಪ್ಲಿಕೇಬಲ್ ಮಾಡೋಕ್ಕಾಗಲ್ಲ. ಇದನ್ನೇನಂತಂತಂದರೆ ಎಕನಾಮಿಕಲಿ ಒಂದು ಎನ್ವಿರಾನ್ಮೆಂಟಲಿ ಎಫಿಸಿಯನ್ಸಿ ಆ ರೀತಿ ತಗೊಳಕ್ಕಾಗಲ್ಲ ಈ ಸ್ಕೀಮ್ಗೆ. ಬಟ್ ಏನಂತಂತಂದರೆ ಆ ಒಂದು ಆಸ್ಪೆಕ್ಟ್ಸಲ್ಲಿ ಇದನ್ನು ಥಿಂಕ್ ಮಾಡ್ಬೋದು. ಏನು ಸುಮಾರು ಜನಕ್ಕೆ ಏನಾಗುತ್ತೆ ಅಂತಂದರೆ ಇದು ಎಕನಾಮಿಕಲಿ ವಯಬಲ್ ಆಗುತ್ತೆ, ಅಂದರೆ ಅವರಿಗೆ ಸೊ ಎಕನಾಮಿಕಲಿ ಯೂಸ್ ಆಗುತ್ತೆ. ಸೊ ಆ ರೀತಿ ತಗೊಂಡ್ರೆ ಎಲ್ಲ ಒಂದು ಕ್ರೈಟೇರಿಯಾಗೂ ಕೂಡ ಈ ಕ್ವಶನ್ ಫಿಕ್ಸ್ ಆಗುತ್ತೆ. ಆಮೇಲೆ ಇಂಥ ಪಾಲಿಸೀಸ್ ಇದ್ದಾಗ ಆ ಪಾಲಿಸೀಸ್ನ ಏನು ಮಾಡಬೇಕಂತಂದರೆ ನೀವು A to Z ಓದಬೇಕಾಗುತ್ತೆ. ಇಲ್ಲಿ ಸಿಂಪಲ್ಲಾಗಿ ಏನು ಮಾಡಿದೆ, ಎಷ್ಟು ಬಜೆಟ್ ಅಂತ ಕೊಟ್ಟಿದೆ. ಆ್ಯಕ್ಚುಲಿ ಇದು ಟ್ರಿಕ್ಕಿ. ಏನಂತಂದರೆ ನಿಮಗೆ ಗೃಹಲಕ್ಷ್ಮಿ ಬಗ್ಗೆ ಓದಿರ್ತೀರ ಗೊತ್ತಿರುತ್ತೆ, ಯುವ ನಿಧಿ ಬಗ್ಗೆ ಓದಿರ್ತೀರ ಗೊತ್ತಿರುತ್ತೆ, ಗೃಹಜ್ಯೋತಿ ಬಗ್ಗೆ ಓದಿರ್ತೀರ ಗೊತ್ತಿರುತ್ತೆ, ಶಕ್ತಿ ಅಂದರೆ ಏನಂತ ಗೊತ್ತಿರುತ್ತೆ. ಅದು ಸಿಂಪಲ್ ಕ್ವಶನ್ ಆಯಿತು. ನೀನು ಎಕ್ಸಾಕ್ಟ್ಲಿ ನೀನು ಆ ಕಾನ್ಸೆಪ್ಟ್ ಓದಿದೆಯಾ ಅಂತ ಟೆಸ್ಟ್ ಮಾಡೋದಕ್ಕೆ ಇಂಥ ಟ್ರಿಕ್ಕಿ ಕ್ವಶನ್ಸ್ ಹಾಕ್ತಾರೆ. ಇಲ್ಲಿ ಇನ್ನೊಂದು ಏನು ಮಾಡ್ಬೋದು ಅಂತಂದರೆ ಇದರಲ್ಲಿ ಆ ಸ್ಟ್ಯಾಟಿಕಲ್ಲಿ ಇನ್ನೊಂದೇನು ಯುವ ನಿಧಿ ಸ್ಕೀಮ್ ಇದೆ. ಯುವ ನಿಧಿ ಸ್ಕೀಮಲ್ಲಿ ಇಲ್ಲೇ ಕ್ವಶನ್ ಇದೆ, ಈ ಪೇಪರಲ್ಲೇ ಇದೆ. ಏನು ಹೇಳಿದ್ದಾರೆ ಅದರಲ್ಲಿ? ಒಂದೇ ಒಂದು ಸ್ಟಾರ್ಟ್ಸ್ ಚೇಂಜ್ ಮಾಡಿದ್ದಾರೆ ಸಿಂಪಲ್ಲಾಗಿ. ಏನು 2 ವರ್ಷ ಕೊಡ್ತಾರೆ ಅನ್ನೋದನ್ನು 3 ವರ್ಷ ಕೊಡ್ತಾರೆ ಅನ್ನೋದು. ಅದು ಏನಕ್ಕೆ ಅಂದರೆ ಹೌ ಮಚ್ ಕ್ಲಾರಿಟಿ ಯು ಹ್ಯಾವ್ ಅಂತ. ಆ ಕ್ಲಾರಿಟಿ ಇದ್ದಾಗೆ ಏನಾಗೋದು ಅಂತಂತಂದರೆ ಇಂಥ ಎಕ್ಸಾಮ್ಸ್ ಮಾಡೋಕ್ಕಾಗುವಂಥದ್ದು. ಆಮೇಲೆ ಹೋಗಲಿ, ಈಗ ಫಾರ್ ಎಕ್ಸಾಂಪಲ್ ಕೆಲವು ಕ್ವಶನ್ಸಲ್ಲಿ ಕೆಲವು ಇವುಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಕೆಲವರು ಕ್ವಶನ್ ತೆಗೆಯುವಾಗ ಬರೀ 1 ಲೈನರ್ ತೆಗೆದುಬಿಟ್ಬಿಡ್ತಾರೆ. ಅದು ಎಲ್ಲರೂ ಮಾಡ್ತಾರೆ. ಆದರೆ ಅಂಥ 1 ಲೈನರ್ ಕ್ವಶನ್ನಲ್ಲೂ ಇಂಥವು ಎಂಥ ಈಸಿ ಪೇಪರ್ ಆದರೂ ಒಂದು 10 ಕ್ವಶನ್ ಇಂಥವು ಇರ್ತವೆ. ಆ 10 ಕ್ವಶನ್ ಮಾಡಿದಾಗ ಏನಾಗುತ್ತೆ ಅಂದರೆ ಡೆಫಿನೆಟ್ಲಿ ನಿಂದು ಬೇರೆಯವ್ರಿಗಿಂತ ಒಳ್ಳೆ ಸ್ಕೋರ್ ಆಗುತ್ತೆ. ನೆಕ್ಸ್ಟು ಈಗ ಆ ಬೇಸಿಕಲಿ EEE ಫಾರ್ಮುಲಾನ ನೀವು ಅಪ್ಲಿಕೇಬಲ್ ಮಾಡಿ ಯಾವುದೇ ಒಂದು ಟಾಪಿಕ್ ಓದಬೇಕಾದ್ರೆ. ನಾನು ಸುಮಾರು ಟಾಪಿಕ್ಸ್ ಹೇಳ್ತಾ ಹೋಗ್ತೀನಿ ನಿಮಗೆ. ಈಗ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ತಗೊಳ್ಳಿ. ಯಾಕೆ ಇದನ್ನು ಕೊಟ್ಟಿದ್ದಾರೆ? 2 ಥಿಂಗ್ಸ್. ಒಂದೇನೆಂದರೆ ಜಸ್ಟ್ ಈ ಬಿಫೋರ್ ಮಂತಲ್ಲಿ ಈ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಿದ್ದಾರೆ. ಇಂಡಿಯಾ ಈ ಪ್ರಾಜೆಕ್ಟ್ನ ಏನು ಮಾಡಿದ್ರು ಅಂತಂದರೆ ಲಾಂಚ್ ಮಾಡಿದ್ಮೇಲೆ ಈಗ ಜಸ್ಟ್ ಯಾವಾಗ ಫೆಬ್ರವರಿನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಏನು ಜಿನೋಮ್ ಪ್ರಾಜೆಕ್ಟ್ನ ಅಂದರೆ 10,000 ಜನದ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡಿದ್ರು ಈ ಪ್ರಾಜೆಕ್ಟನ್ನು. ಸೊ ಇದನ್ನು ಹೀಗೆ ಕಂಪ್ಲೀಟ್ ಮಾಡಿದ್ದಾರೆ, ನ್ಯೂಸಲ್ಲಿದೆ. ಒಂದು. ಎರಡನೇದು ನಾನು ಹೇಳಿದ ಫಾರ್ಮುಲಾನೇ ಇದಕ್ಕೆ ಅಪ್ಲಿಕೇಬಲ್ ಮಾಡಿ. ಅದು ಯಾಕೆ ಅಪ್ಲಿಕೇಬಲ್ ಆಗಲ್ಲ ನೋಡಿ. A to Z ಎಲ್ಲ ಒಂದು ಇವು ಕೂಡ ಬೇಸಿಕ್ ಫಾರ್ಮುಲಾದು ಎಲ್ಲ ಕ್ರೈಟೇರಿಯಾಸನ್ನು ಅಪ್ಲಿಕೇಬಲ್ ಆಗುತ್ತೆ ಇದಕ್ಕೆ. ಆಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ವಶನ್ಸ್ ನೋಡಬೇಕಾದ್ರೆ ಎಲ್ಲಿ ಮೇಜರ್ ಏರಿಯಾಸು, ಎಲ್ಲಿ ಕ್ವಶನ್ಸ್ ಮಿಸ್ಸೇ ಆಗಲ್ಲ. ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಪೇಪರ್ ತೆಗೆದು ನೋಡಿ KPSCದು, ಇಸ್ರೋ ಕ್ವಶನ್ ಇದ್ದೇ ಇರುತ್ತೆ. ಈಗ ಇಸ್ರೋ ಏನೇನು ಮಾಡಿದೆ? ಆದಿತ್ಯ L1 ಇದು ಮಾಡಿದೆ, ಲಾಂಚ್ ಮಾಡಿದೆ. ಚಂದ್ರಯಾನ್ 3 ಲಾಂಚ್ ಮಾಡಿದೆ. ಜೊತೆಗೆ ಇನ್ಸ್ಯಾಟ್ 3D ಲಾಂಚ್ ಮಾಡಿದೆ.
ಆಮೇಲೆ ಬೇರೆ ಒಂದು ಇವುಗಳದ್ದು ಪ್ರೈವೇಟ್ ವೆಹಿಕಲ್ ಒಂದು ಪ್ರೈವೇಟ್ ಇವರು ಕೂಡ ಏನು ಮಾಡಿದ್ದಾರೆ, ಒಂದು ಇದನ್ನು ಸ್ಯಾಟಲೈಟನ್ನು ಫಸ್ಟ್ ಟೈಮ್ ಲಾಂಚ್ ಮಾಡಿದ್ದಾರೆ. ಅದ್ರ ಜೊತೆಗೆ ಏನಾಗಿದೆ, 2-3 ಕಾರ್ಪೊರೇಷನ್ಸನ್ನು ಏನು ಮಾಡಿದೆ ಇಸ್ರೋ ತನ್ನಲ್ಲೇ ಏನು ಮಾಡಿದೆ ಲಾಂಚ್ ಮಾಡಿದೆ. ಯಾಕೆಂತಂದರೆ ಕಮರ್ಷಿಯಲಿ ಸೊ ನನ್ನ ಒಂದು ಇದನ್ನು ಏನು ಮಾಡಿದೆ ಅಂತಂದರೆ ವ್ಯಾಪ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ 2 ಕಮರ್ಷಿಯಲ್ ಆರ್ಗನೈಜೇಷನ್ ಕೂಡ ಏನು ಮಾಡಿದೆ ಅಂತಂದರೆ ಅದರಲ್ಲೇ ಕ್ರಿಯೇಟ್ ಮಾಡ್ಕೊಂಡಿದೆ. ದೀಸ್ ಆರ್ ಆಲ್ ವೆರಿ ಗುಡ್ ಇನಿಷಿಯೇಟಿವ್ಸ್. ಯಾವ ಲೆವೆಲ್ಗೆ ಗುಡ್ ಇನಿಷಿಯೇಟಿವ್ಸ್ ಅಂತಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿದೆ ಚಂದ್ರಯಾನ್ 3 ಇದು ಮಾಡಿದಾಗ ಅಕ್ರಾಸ್ ದ ವರ್ಲ್ಡ್ ಎಷ್ಟು ಅಪ್ಲಾಸ್ ಬಂತು ಇಂಡಿಯನ್ ಒಂದು ಇದ್ರ ಬಗ್ಗೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಇನ್ ದ ಫಸ್ಟ್ ಏನಾಗುತ್ತೆ, ಒಂದು ಇಂಥ ಒಂದು ಇವನ್ನು ಮಾಡಿದಾಗ ಏನೋ ಚಂದ್ರಯಾನ್ 3 ಅಂಥವನ್ನು ಸಕ್ಸಸ್ ಮಾಡಿದಾಗ ಆಬ್ವಿಯಸ್ಲಿ ಇಡೀ ವರ್ಲ್ಡ್ ಏನು ಮಾಡುತ್ತೆ, ಇಂಡಿಯಾ ಕಡೆಗೆ ನೋಡುತ್ತೆ. ಇದಕ್ಕಂತೂ ಏನಂತಂದರೆ ಎಲ್ಲ ಬೇಸಿಕ್ ಟ್ರಿಪಲ್ ಫಾರ್ಮುಲಾದಲ್ಲಿ ಎಲ್ಲ ಕ್ರೈಟೇರಿಯಾ ಎನ್ವಿರಾನ್ಮೆಂಟಲ್ಲಿ ಎಫಿಸಿಯೆಂಟಲಿ ಎಲ್ಲ ಕ್ರೈಟೇರಿಯಾನು ಅಪ್ಲಿಕೇಬಲ್ ಆಗುತ್ತೆ. ಯಾಕಂದರೆ ನಮ್ಮದು ಕಾಸ್ಟ್ ಕೂಡ ಲೋ ಇದೆ. ಇದು ಲೋ ಬಜೆಟಲ್ಲಿ ಬಿಟ್ಟಿರ್ತಕ್ಕಂಥ ವೆರಿ ಎಫಿಸಿಯೆಂಟ್ ಮಿಷನ್ ಯಾವುದು ಚಂದ್ರಯಾನ್ 3. ಅದರಲ್ಲಿ ಕ್ವಶನ್ಸನ್ನು ಹೇಗೆ ಕೇಳ್ತಾರೆ, ಫಾರ್ ಎಕ್ಸಾಂಪಲ್ ನಾನು ಚಂದ್ರಯಾನ್ 3 ಬಗ್ಗೆ ಸಖತ್ತಾಗಿ ಓದ್ಬಿಟ್ಟಿದ್ದೀನಪ್ಪ, ಎಲ್ಲ ಓದಿದ್ದೀನಿ ಅಂದ್ಕೊಂಡು ನೀವು ಹೋಗ್ತೀರಾ. ಬಟ್ ಇದರಲ್ಲೇ ಒಂದು ಕ್ವಶನ್ ಇದೆ, ಮುಂದೆ ಬರುತ್ತೆ ಆ್ಯಕ್ಚುಲಿ. ಅದರಲ್ಲೇ ಆ ಕ್ವಶನ್ ನಾನೇ ಕೊಟ್ಟಿರ್ತಕ್ಕಂಥದ್ದು. ಏನು ಕೊಟ್ಟಿದೆ ಆ ಕ್ವಶನ್ ಅನ್ನೋದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ಇಲ್ಲಿ ಕ್ರೈಟೇರಿಯಾ. ಈಗ ಚಂದ್ರಯಾನ್ 3 ಬಗ್ಗೆ ಯಾವ ಡೇಟಿಗೆ ಬಿಟ್ಟರು ಆಲ್ರೆಡಿ ಅವೆಲ್ಲ ನಿಮಗೆ ಸಿಗುತ್ತೆ. ಯಾವ ಡೇಟಿಗೆ ಬಿಟ್ಟರು, ಯಾವ್ಯಾವ ಇನ್ಸ್ಟ್ರೂಮೆಂಟ್ಸ್ ಇದೆ, ಆಯಿತು ಅದ್ರದ್ದು ಇದೇನು, ಇನ್ನು ಯಾವ ಇದು ಫ್ಯೂಚರ್ಸ್, ಬೇರೆ ಫ್ಯೂಚರ್ಸ್ ಏನು, ಯಾವ ಒಂದು ವೆಹಿಕಲಿಂದ ಬಿಟ್ಟರು, ಸೊ ಅದರದ್ದು ಉದ್ದೇಶ ಏನು, ಏಮೇನು, ಸೊ ಇವೆಲ್ಲ ಸಿಗುತ್ತೆ. ಬಟ್ ಅಲ್ಲೇ ಗಮನಿಸ್ಕೋಬೇಕಾಗಿರ್ತಕ್ಕಂಥ ಒಂದು ಟ್ರಿಕ್ಕಿ ಓದುವಾಗ ನಾವು ಯಾವ ರೀತಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಓದಬೇಕು ಅನ್ನೋದಕ್ಕೆ ಒಂದು ಟ್ರಿಕ್ಕಿ ಇದೆ. ಏನಂದರೆ ಚಂದ್ರಯಾನ್ 2 ಚಂದ್ರಯಾನ್ 3 ಏನು ಡಿಫ್ರೆನ್ಸ್ ಇದೆ, ಅವು ಚಂದ್ರಯಾನ್ 2 ಯಾಕೆ ಫೇಲ್ಯೂರ್ ಆಯಿತು, ಆ ರೀತಿ ಓದಬೇಕಾಗುತ್ತೆ. ಆಮೇಲೆ ನೋಡಿ, ಮೊನ್ನೆನೇ ಯಾಕೆ ಇದು ಹೇಳ್ತಾ ಇದ್ದೀನಿ ಅಂತಂದರೆ, ಮೊನ್ನೆನೇ KPSCಯಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ. ಏನಂತಂತಂದರೆ, ಇತ್ತೀಚೆಗೊಂದು ಎಲಿಮೆಂಟ್ ಫೈಂಡ್ ಔಟ್ ಮಾಡ್ತು ಚಂದ್ರಯಾನ್ 3 ಬಿಟ್ಟು 100 ದಿನ ಕಂಪ್ಲೀಟ್ ಆಗಿರಲಿಲ್ಲ, ಆಲ್ರೆಡಿ ಅದನ್ನು ಕ್ವಶನ್ ಕೇಳಿದ್ದಾರೆ. ಆ ಸಲ್ಫರ್ ಫೈಂಡ್ ಔಟ್ ಮಾಡ್ತದೋ ಸಲ್ಫರ್ ಫೈಂಡ್ ಔಟ್ ಮಾಡ್ತು ಅಂತ. ಯಾಕಂತಂದರೆ ನೀವು ಥಿಂಕ್ ಮಾಡೋ ಲೆವೆಲಲ್ಲಿಲ್ಲ ಇವತ್ತು KPSC ಕ್ವಶನ್ಸ್ ಕೊಡೋದ್ರಲ್ಲಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ. UPSC ಸ್ಟ್ಯಾಂಡರ್ಡ್ಗೆ ಹೋಗಿಲ್ಲ ಅಂದ್ರೂ ಒಂದು ಲೆವೆಲ್ಗೆ ಬೇರೆ ಸ್ಟೇಟ್ PSCಗೆ ಹೋಲಿಕೆ ಮಾಡಿಕೊಂಡ್ರೆ KPSC ತುಂಬ ಚೆನ್ನಾಗಿ ಕ್ವಶನ್ಸ್ ತೆಗೆಯುತ್ತೆ, ಅದರಲ್ಲಿ ಎರಡನೇ ಮಾತಿಲ್ಲ. ಸೊ ಈಗ ಇಲ್ಲಿ ಚಂದ್ರಯಾನ್ 3 ಬಗ್ಗೆ ಕ್ವಶನ್ ಕೇಳ್ತಾರೆ ಅಂತ ಗೊತ್ತು, ನಮಗೆ ಓದ್ತೀವಿ. ಆದರೆ ಕೆಲವೊಂದು ಸರಿ ಎಷ್ಟು ನೆಗ್ಲೆಕ್ಟ್ ಮಾಡ್ತೀವಿ ಅಂತಂದರೆ, ಸಾಕು ಬಿಡಿ ಇಷ್ಟು ಓದಿದ್ದೀವಿ, ಏನು ಬಂದರೂ ಮಾಡ್ಬೋದು ಅನ್ಕೊಂತೀವಿ. ಬಟ್ ಅಲ್ಲಿ ಕ್ವಶನ್ ನೋಡಿದಾಗ ನಿಮಗೆ ಈ ಪೇಪರ್ ಮಾಡಿರೋರು ಬೇಕಾದರೆ ಗಮನಿಸ್ಕೊಳ್ಳಿ, ಎಷ್ಟು ಜನ ಬೈ ಪ್ರಾಂಪ್ಟಾಗಿ ಏನಂತಂದರೆ ಈ ಡಿವೈಸ್ ಯಾವ ಡಿವೈಸ್ ಕನ್ಫ್ಯೂಸ್ ಆಗ್ತದೆ. ನೀವು ಡಿವೈಸಸ್ ಓದಿದ್ದೀರಾ, ಬಟ್ ಮೋಸ್ಟ್ ಆಫ್ ದ ಸೋರ್ಸಸಲ್ಲಿ ನಾನು ಈ ಡಿವೈಸ್ ನೋಡಿಲ್ಲ. ನಾನು ಇದು ಲೇಸರ್ ಡಾಪ್ಲರ್ ವೆಲೋಸಿಮೀಟರ್ ಅಂತ ಒಂದು ಬರುತ್ತೆ, LDV ಅಂತ ಹೇಳ್ಬಿಟ್ಟು. ಸೊ ಏನಕ್ಕೆ ಅದನ್ನು ಅಳವಡಿಕೆ, ಆ್ಯಕ್ಚುಲಿ ಒಂದರಲ್ಲಿ ಏನಾಗಿತ್ತು ಅಂತಂತಂದರೆ ರೋವರ್ ಇತ್ತು, ಒಂದರಲ್ಲಿ ರೋವರ್ ಇಲ್ಲ. ಇದು ಚಂದ್ರಯಾನ್ 2 ಮತ್ತು 3 ಆರ್ಬಿಟರ್, ನಾಟ್ ರೋವರ್, ಆರ್ಬಿಟರ್. ಈಗ ರೋವರ್ ಹೆಸರೇನು, ಲ್ಯಾಂಡರ್ ಹೆಸರೇನು, ಸೊ ಅವೆಲ್ಲ ಕಾಮನಾಗಿ ಸಿಗುತ್ತೆ ನಿಮಗೆ, ಆಯಿತಾ. ಆರ್ಬಿಟರು ಇದರಲ್ಲಿರಲಿಲ್ಲ. ಯಾಕಿರಲಿಲ್ಲ? ಹಾಗಾದರೆ ಇಲ್ಲಿ ಆರ್ಬಿಟ್ರಿಗೆ ಏನು ಮಾಡಿದ್ರು? ಅದನ್ನು ಯುಟಿಲೈಸ್ ಮಾಡ್ಕೊಂಡ್ರ? ಹೆಂಗೆ ಅದನ್ನು ಮ್ಯಾಚಪ್ ಮಾಡಿದ್ರು? ಈ ಆ್ಯಂಗಲಲ್ಲಿ ಓದಬೇಕು. ಆ್ಯಕ್ಚುಲಿ ಯಾವತ್ತೂ ಅಷ್ಟೇ ಕಾನ್ಸೆಪ್ಟನ್ನು ಸುಮ್ಮನೆ ಏನೋ ಕೊಟ್ಟಿದ್ದಾರೆ ಅಂತ ಯಾವ ಟಾಪಿಕ್ನೂ ಓದಕ್ಕೆ ಹೋಗ್ಬೇಡಿ ದಯವಿಟ್ಟು. ಯಾಕಂತಂದರೆ ಎಲ್ಲ ಓದಿ ಗಟ್ ಮಾಡಿ ಜ್ಞಾಪಕ ಇಟ್ಕೊಳ್ಳೋಕ್ಕೆ ಅದು ಏನಾಗುತ್ತೆ ಅಂದರೆ, ನೀವು ಎಷ್ಟೇ ಜ್ಞಾಪಕ ಇಟ್ಕೊಂಡು ಒಂದು 10 ಡೇಸ್ಗೆ ಮತ್ತೆ ವಾಪಸ್ ರಿವಿಷನ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಒಂದು ತಿಂಗಳಾದಮೇಲೆ ಮತ್ತೆ ರಿವಿಷನ್ ಮಾಡಬೇಕಾಗುತ್ತೆ. ನಾ ಹೇಳೋದೇನಂತಂದರೆ, ಯಾವುದೇ ಕಾನ್ಸೆಪ್ಟನ್ನು ಓದಬೇಕಾದ್ರೂ ಅದನ್ನು ಒಂದು ಕ್ಲಾರಿಟಿ ಆಫ್ ಮೈಂಡಿಂದ ಓದಿ ಮತ್ತು ಕ್ಲಾರಿಟಿ ತಗೊಳ್ಳಿ, ಆಮೇಲೆ ಎಂಜಾಯ್ ಮಾಡಿ ಓದುವಾಗ ಅದನ್ನು. ಫಾರ್ ಎಕ್ಸಾಂಪಲ್ ನಾನು ಚಂದ್ರಯಾನ್ 3 ಹೇಳ್ತಾ ಇದ್ದೀನಲ್ಲ, ಅದನ್ನು ಓದಬೇಕಾದ್ರೆ ಬೇರೆಯವ್ರಿಗಿಂತ ಡಿಫ್ರೆಂಟಾಗಿ ಓದಿ. ಏನಂದರೆ, ಆಯಿತು ಚಂದ್ರಯಾನ್ 2 ಆಯಿತು, ಚಂದ್ರಯಾನ್ 3 ಆಯಿತು, ಏನು ಡಿಫರೆನ್ಸು, ಯಾಕೆ ಅದು ಫೇಲ್ಯೂರ್ ಆಯಿತು, ಯಾಕೆ ಇದು ಸಕ್ಸಸ್ ಆಯಿತು, ಸಾಫ್ಟ್ ಲ್ಯಾಂಡಿಂಗ್ ಅಂದರೆ ಏನು, ಮತ್ತು ಇದರಲ್ಲಿ ಏನು ವಿಶೇಷ ಇದೆ, ಮತ್ತು ಮಾಮೂಲಿ ಇನ್ನು ಬೇರೆ ಆಸ್ಪೆಕ್ಟ್ಸ್ ಎಲ್ಲ ಕಡೆನೂ ಕೊಟ್ಟಿರ್ತಾರೆ. ಇಲ್ಲಿ ನಾನು ಹೇಳಿದ್ನಲ್ವ, ಆ ಒಂದು ಯಾಕೆ ಇದ್ರ ಬಗ್ಗೆ ಇಷ್ಟು ಪ್ರೆಷರೈಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ, ಕ್ವಶನ್ ಅಂತೂ ಪಕ್ಕ ಬರುತ್ತೆ. ಎಲ್ಲಿ
ಇಸ್ರೋ ಒಂದು ಮಿಷನ್ಸಲ್ಲಿ ಮತ್ತು ಇಸ್ರೋ ಇದರಲ್ಲಿ ಏನೇನು ಕ್ವಶನ್ಸ್ ಬರ್ಬೋದು, ಯಾವ್ಯಾವ ಏರಿಯಾ ಇದೆ. ನಾನು ಹೇಳ್ತಾ ಇದ್ದೀನಿ ಇದರಲ್ಲಿ ಟೆಸ್ಟ್ ಸೀರೀಸ್ಗೆ ಆ್ಯಕ್ಚುಲಿ ಅಲ್ಲೇ ಸಿನಾಪ್ಸಿಸ್ ಕೊಡೋಣ ಅಂತ ಹೇಳ್ಬಿಟ್ಟು ಒಂದು ಡಿಸ್ಕಷನ್ ನಡೀತಿತ್ತು ಗ್ರೂಪಲ್ಲಿ. ಸ್ವಲ್ಪ ನಾನು ಅಪೋಸ್ ಮಾಡಿದೆ, ಬೇಡ, ಯಾಕೆಂತಂದರೆ ಇಟ್ ವಿಲ್ ಕ್ರಿಯೇಟ್ ಒಂದು ಲಿಮಿಟ್ ಇದು ಕ್ರಿಯೇಟ್ ಮಾಡುತ್ತೆ, ಆಮೇಲೆ ಕ್ವಾಲಿಟಿ ಸ್ವಲ್ಪ ಕಾಂಪ್ರಮೈಸ್ ಆಗುತ್ತೆ. ಹೇಗೆ ಅಂತಂತಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿರೋ ಕ್ವಶನ್ಗೆ ನಾನು ಸಿನಾಪ್ಸಿಸ್ ಕೊಡ್ತೀನಿ ಇಲ್ಲಿ, ಆಯಿತು. ನಿಮಗೇನಾಗುತ್ತೆ ಅಂದರೆ ಒಂದು 10 ಕ್ವಶನ್ ಪೇಪರಲ್ಲಿ ಒಂದು 5 ಕ್ವಶನ್ ಅಷ್ಟೇ ತೆಗಿಯೋಕ್ಕೆ ಸಾಧ್ಯ ಇದೆ, ಒಂದೊಂದು ಕಾನ್ಸೆಪ್ಟ್ ಬಗ್ಗೆನೂ ತೆಗಿತೇವೆ. ಆ 5 ಕಾನ್ಸೆಪ್ಟ್ ಸಿನಾಪ್ಸಿಸ್ ಕೊಟ್ಟಾಗ ನೀವು ಓದ್ಬಿಟ್ರೆ ಸಿನಾಪ್ಸಿಸ್ಸು ಇಷ್ಟು ಸಾಕು ಅನಿಸ್ಬಿಡುತ್ತೆ ನಿಮಗೆ. ಆ ಕಾನ್ಸೆಪ್ಟ್ ಬಗ್ಗೆ ಒಂದು ಫಾಲ್ಸ್ ಇದು ಕ್ರಿಯೇಟ್ ಆಗಿಬಿಡುತ್ತೆ ನಿಮಗೆ, ಕಾನ್ಫಿಡೆನ್ಸ್, ನಾನು ಇದ್ರ ಬಗ್ಗೆ ಎಲ್ಲ ಓದಿದ್ದೀನಿ ಅಂತ. ನೀವು ಅದನ್ನು ಸೊ ಅದು ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಇನ್ನು ಒಂದೊಂದು ಕ್ವಶನ್ ಪೇಪರ್ದು ಒಂದೊಂದು ಕಡೆ ಒಂದು ಸ್ವಲ್ಪ ಓದ್ಬಿಟ್ರೆ ನಿಮಗೇನೋ ಒಂದು ಫೀಲ್ ಬರುತ್ತೆ, ಇದು ನಾನು ಕಂಪ್ಲೀಟ್ ಮಾಡಿದ್ದೀನಿ ಎಂಟೈರ್ ಕಾನ್ಸೆಪ್ಟು, ಇಸ್ರೋ ನನಗೆ ಇನ್ನೇನು ಇದಿಲ್ಲ ಅಂತ. ಬಟ್ ಸಮ್ಟೈಮ್ಸ್ ಮೇಲ್ಮೇಲೆ ಕ್ವಶನ್ ಕೇಳ್ತಾನೆ, ಅದನ್ನೇ ಬಿಟ್ಟಿರ್ತೀವಿ ಅಲ್ಲಿ. ಆವಾಗ ಏನಾಗುತ್ತೆ ಅಂದರೆ ಕ್ವಶನ್ ಮಾಡೋಕ್ಕಾಗಲ್ಲ, ಅಯ್ಯೋ ಈ ಟೆಸ್ಟ್ ಸೀರೀಸ್ ನಂಬ್ಕೊಂಡು ನಾನು ಅದು ಮಾಡೋಕ್ಕಾಗಿಲ್ಲ ಅಂತ ಅವಾಗ ಫೀಲ್ ಆಗಂಗಾಗುತ್ತೆ. ಹಂಗಾಗಬಾರ್ದು ಅಂದಾಗ ಇಲ್ಲಿ ಏರಿಯಾಸ್ ಅಷ್ಟೇ ಕೊಟ್ಟಿರ್ತಾರೆ. ಸೊ ಇದಕ್ಕೆ ನಾನು ಏನು ಮಾಡಿದೆ, ಅದನ್ನ ಅವಾಯ್ಡ್ ಮಾಡಿದೆ, ಬೇಡ. ಸೊ ಆನ್ಸರ್ಸ್ ಬಿಡಿ, ಒಂದು ಆನ್ಸರ್ಸ್ ಬಿಡೋಣ, ಆನ್ಸರ್ಸ್ ಬಿಟ್ಟು ಏನು ಮಾಡೋಣ ಅಂತಂತಂದರೆ ಅದನ್ನು ಬೇಕಾದರೆ ಕ್ಲಾಸ್ ಮಾಡಿಸೋಣ ಅಂತೇಳಿ ಅವಾಗ ಸೊ ಮಂಜುನಾಥ್ ಸರನ್ನು ಇಲ್ಲ ಕ್ಲಾಸ್ ಮಾಡಲೇಬೇಕು, ಸೊ ಎಲ್ಲ ಅವ್ರವ್ರು ಏನೇನು ಕೊಟ್ಟಿರ್ತಾರೋ ಅದನ್ನು ಎಕ್ಸ್ಪ್ಲೇನ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿ. ಸೊ ಈಗ ಎಕಾಲಜಿ ಪಾರ್ಟ್ ನಾನು ಮಾಡಿಕೊಡ್ತೀನಿ, ನೋಡೋಣ. ಕೆಲವು ಸೈನ್ಸ್ ಕ್ವಶನ್ಸು ನಾನು ಮಾಡಿಕೊಡ್ತೀನಿ, ಪರವಾಗಿಲ್ಲ. ಮತ್ತು ಇನ್ಯಾವುದಾದ್ರೂ ರಿಮೈನಿಂಗ್ ಇದ್ದರೆ ಅವನ್ನು ಕೂಡ ಕೆಲವು ಬಂದು ಕ್ಲಿಯರಾಗಿ. ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳ್ತಾ ಓವರ್ವ್ಯೂ ಕೊಡ್ತಾ ಇದ್ದೀನಿ ಅಷ್ಟೇ. ನಾನು ಮಾಡೋದನ್ನು ಕೆಲವು ಕಾನ್ಸೆಪ್ಟ್ಸ್ ಮಾಡಿದ್ರೆ ಎಲ್ಲ ಆಂಗಲ್ಲೂ ಕವರ್ ಮಾಡಿಕೊಡ್ತೀನಿ, ಅದನ್ನ ನೀವು ಓದೋ ಅವಶ್ಯಕತೆ ಇರಲ್ಲ, ಅದು ಡೆಫಿನೆಟಾಗಿ ಹೇಳ್ತೀನಿ ನಾನು ನಿಮಗೆ. ಇಲ್ಲಿ ಇದನ್ನು ಹೇಳ್ತಾ ಇದ್ನಲ್ವ, ಚಂದ್ರಯಾನ್ 2, 3 ಇದು ಲೇಸರ್ ಡಾಪ್ಲರ್ ವೆಲೋಸಿಮೀಟರ್ ಬಗ್ಗೆ. ಏನಕ್ಕೆ ಅದನ್ನು ಕ್ವಶನ್ ಕೇಳಿದೆ ಅಂತಂತಂದರೆ, ಫಸ್ಟ್ ಟೈಮ್ ಏನಾಯಿತು ಅಂತಂತಂದರೆ ಹತ್ತಿರ ಹೋದಾಗ ಇನ್ನೊಂದು 15 ಮಿನಿಟ್ಸ್ ಇದ್ದಾಗ ಆ ಲ್ಯಾಂಡ್ ಆಗಬೇಕಾದ್ರೆ ಅದು ಸ್ಪೀಡ್ ಕಂಟ್ರೋಲ್ ಮಾಡೋಕ್ಕಾಗ್ತೀರ, ಕಂಟ್ರೋಲ್ ತಪ್ಪೇನಾಯಿತು ಅಂತಂದರೆ ಹಾರ್ಡ್ ಲ್ಯಾಂಡಿಂಗ್ ಆಗಿ ಅದು ಫೇಲ್ಯೂರ್ ಆಯಿತು. ಸೊ ಅದನ್ನು ರೆಕ್ಟಿಫೈ ಮಾಡೋದಕ್ಕೆ ಫ್ಲಾಲೆಸ್ ಲ್ಯಾಂಡಿಂಗಿಗೆ ಯೂಸ್ ಆಗಿದ್ದಂಥ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟೇ ಇದು ಲೇಸರ್ ಡಾಪ್ಲರ್ ವೆಲೋಸಿಮೀಟರ್. ಅಂದರೆ ವೆಲೋಸಿಮೀಟರ್ ಮೀನ್ಸ್ ವೆಲಾಸಿಟಿ ಎಲ್ಲ ಇದೆ. ಡಾಪ್ಲರ್ ಅಂತಂದರೆ ಯಾವತ್ತಷ್ಟೇ ಜ್ಞಾಪಕ ಇಟ್ಕೊಳ್ಳಿ, ಡಾಪ್ಲರ್ ಎಫೆಕ್ಟ್ ಅಂತಂದು ಬರುತ್ತೆ, ಒಂದು ಕಾನ್ಸೆಪ್ಟ್ ಬರುತ್ತೆ, SLC ಬುಕ್ಕಲ್ಲಿದೆ ಅದು. ಏನು ಡಾಪ್ಲರ್ ಎಫೆಕ್ಟ್ ಏನು ಡಾಪ್ಲರ್ ಎಫೆಕ್ಟ್ ಅಂತಂತಂದರೆ ಫಾರ್ ಎಕ್ಸಾಂಪಲ್ಲು ಒಂದು ನಿಮ್ಮ ಕಡೆಗೆ ಏನಾಗ್ತಾ ಇರುತ್ತೆ ಅಂತಂದರೆ ಒಂದು ವೆಹಿಕಲ್ ಬರ್ತಾ ಇರುತ್ತೆ, ಬರ್ತಾ ನಿಮ್ಮ ಹತ್ರ ಬಂದಂಗೆಲ್ಲ ಏನಾಗುತ್ತೆ ಅಂದರೆ ಅದು ಸೌಂಡ್ನ ಫ್ರೀಕ್ವೆನ್ಸಿ ಮತ್ತು ವ್ಯಾಲ್ಯೂಮ್ಗೂ ಡಿಫರೆನ್ಸ್ ಇದೆ. ಒನ್ಸೆಗೆ ಫ್ರೀಕ್ವೆನ್ಸಿ ಅಂತಂದರೆ ಏನಂತಂದರೆ ಈ ಜಾಸ್ತಿ ಕಿರಿಕಿರಿ ಅನಿಸುತ್ತೆ, ಅದು ವಾಯ್ಸು ಜೋರಾಗಿ ಕೇಳಿಸೋದಕ್ಕಿಂತ ಜಾಸ್ತಿ ಕಿರಿಕಿರಿ ಅನಿಸುತ್ತೆ. ಅಂದರೆ ಅದರದ್ದು ಇಂಪ್ಯಾಕ್ಟು, ಅದರ ವೇವ್ ಲೆಂತ್ ಏನಾಗಿರುತ್ತೆ ಅಂದರೆ ಕಮ್ಮಿ ಆಗಿಬಿಟ್ಟು ಸ್ಪೀಡ್ ಆಫ್ ವೇವ್ ಏನಾಗಿರುತ್ತೆ ಜಾಸ್ತಿ ಆಗಿರುತ್ತೆ ಅದು. ಸೊ ಕಿರಿಕಿರಿ ಅನಿಸುತ್ತೆ ವಾಯ್ಸು, ಜಾಸ್ತಿ ಒಂಥರ ಸ್ಪೈಕ್ ಅನಿಸುತ್ತೆ. ಸೊ ಈಗ ಒಂದು ವೆಹಿಕಲ್ ನಿಮ್ಮ ಕಡೆಗೆ ಬಂದಂಗೆಲ್ಲ ಏನಾಗುತ್ತೆ ಅಂತಂದರೆ ಜಾಸ್ತಿ ಅನಿಸುತ್ತೆ. ನಿಮ್ಮಿಂದ ಹಿಂಗೆ ಬಿಟ್ಟು ಹೋಗಿದ ತಕ್ಷಣ ಏನಾಗುತ್ತೆ ಅಂತಂದರೆ ಅದೇ ಸೌಂಡು ಆ್ಯಕ್ಚುಲಿ ಒಂದು 10 ಮೀಟ್ರ್ ಹಿಂದ್ಗಡೆ ಇದ್ದಂಥ ವೆಹಿಕಲ್ ಸೌಂಡ್ಗೂ ನಿಮ್ಮ ಹತ್ರ ಬಂದಂಗೆ ಜಾಸ್ತಿ ಆಗ್ತಿತ್ತಲ್ಲ, ಇಲ್ಲಿ ನಿಮ್ಮಿಂದ 2 ಮೀಟ್ರ್ ಇಲ್ಲ 3 ಮೀಟ್ರ್ ಡಿಸ್ಟೆನ್ಸ್ ಹೋಗೋಷ್ಟೊತ್ತಿಗೆ ತೀರಾ ಕಡಿಮೆ ಆದಂಗೆ ಅನಿಸ್ಬಿಡುತ್ತೆ. ಯಾಕೆ ಅಂತಂದರೆ ಅದು ಆ್ಯಕ್ಚುಲಿ ಬರುತ್ತೆ ತೋರಿಸೋ ಚೆನ್ನಾಗಿ ಅರ್ಥ ಆಗುತ್ತೆ. ಇದನ್ನೇನು ಮಾಡ್ತಾರೆ ಅಂತಂದರೆ ಶಬ್ದ ತರಂಗಗಳನ್ನು ಈ ರೀತಿ ಅರ್ಧಚಂದ್ರಾಕೃತಿಯಲ್ಲಿ ಬರುತ್ತೆ ತೋರಿಸ್ತಾರೆ. ಆ ಶಬ್ದ ತರಂಗಗಳೇನಾಗುತ್ತೆ ಅಂತಂದರೆ ಅದು ಹತ್ರ ಬಂದಂಗೆ ಹಿಂಗೆ ಕಂಪ್ರೆಸ್ ಆಗುತ್ತೆ, ನಮ್ಮ ಹತ್ರ ಬಂದಂಗೆಲ್ಲ ಹಿಂಗೆ ಕಂಪ್ರೆಸ್ ಆಗುತ್ತೆ ವೇವ್ಸು, ಶಬ್ದ ತರಂಗಗಳು. ಹಾಗಾಗಿ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ. ಹಿಂಗೆ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂದರೆ ಗಾಳಿ ಜೊತೆಗೆ ಈ ಕಡೆ ಹೋದಂಗೆ ಆ ಶಬ್ದ ತರಂಗಗಳು ದೂರ ಹಿಂಗೆ ಚದುರ್ತಾ ಹೋಗುತ್ತೆ. ಹಾಗಾಗಿ ಅದು ಫ್ರೀಕ್ವೆನ್ಸಿ ಡ್ರಾಸ್ಟಿಕ್ಕಾಗಿ ತುಂಬ ಬೇಗ ಕಮ್ಮಿ ಆಗುತ್ತೆ. ಇದನ್ನು ಡಾಪ್ಲರ್ ಎಫೆಕ್ಟ್ ಅಂತ ಹೇಳ್ಬಿಟ್ಟು ಕರೀತಾರೆ, ಆಯಿತಾ. ಇದನ್ನೇ ಡಾಪ್ಲರ್ ಎಫೆಕ್ಟ್ ಅನ್ನೋದು. ಇದನ್ನೇನು ಮಾಡ್ತಾರೆ ಅಂತಂತಂದರೆ ನಕ್ಷತ್ರ ಕಾಯಗಳ ಡಿಸ್ಟೆನ್ಸು ಇಲ್ಲಾಂದ್ರೆ ಬ್ರಹ್ಮಾಂಡ ವಿಸ್ತರಿಸ್ತಾ ಇರತಕ್ಕಂಥದ್ದು ಅವುಗಳನ್ನೆಲ್ಲ ಅಳಿಯೋದಕ್ಕೆ ಬಳಸ್ತಾರೆ. ಅದನ್ನ ವೆರಿ ಕ್ಲೀನಾಗಿ ಏನಂತಂದರೆ ನಾನು ಹೇಳಿದ್ನೆಲ್ಲ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದಾಗ ಮಾಡ್ತೀನಿ, ಈಗ ಜಸ್ಟ್ ಓವರ್ ವ್ಯೂ ಮಾಡ್ತಾಯಿದ್ದೀನಿ ನಾನು ನಿಮಗೆ. ಇಲ್ಲಿ ಬರೆದು ತೋರ್ಸೋಕ್ಕಾಗ್ತಾಯಿಲ್ಲ ಆ್ಯಕ್ಚುಲಿ. ಏನಂತಂದರೆ
ಒಂದು ಅವು ಏನಾಗಿರುತ್ತೆ, ವೇವ್ಸ್ ನೋಡಿ ಈ ರೀತಿ ಇರ್ತವೆ, ಶಬ್ದ ತರಂಗಗಳು. ಇವು ಶಬ್ದ ತರಂಗಗಳು. ಇವು ಶಬ್ದ ತರಂಗಗಳು ಮನುಷ್ಯ ಇಲ್ಲೇನು ತಗೊಂಡ್ರೆ, ಸೊ ಮನುಷ್ಯನ ಕಡೆಗೆ ಬಂದಂಗೆ, ನಮ್ಮ ಕಡೆಗೆ ಬಂದಂಗೆ, ಗಮ್ಯಸ್ಥಾನಕ್ಕೆ ಬಂದಂಗೆ ಈ ರೀತಿ ಬರ್ತಕ್ಕಂಥ ಶಬ್ದ ತರಂಗಗಳೇನಾಗುತ್ತೆ, ಹತ್ರ ಬರ್ತಾ 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 ಅದರದ್ದು ಏನಾಗುತ್ತೆ, ವೇವ್ ಲೆಂತ್ ಕಮ್ಮಿ ಆಗುತ್ತೆ, ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ. ನಮ್ಮನ್ನಿಂದ ಬಿಟ್ಟು ಹೋಗಬೇಕಾದ್ರೆ ಸೊ ಡ್ರಾಸ್ಟಿಕ್ಕಾಗಿ ಏನಾಗುತ್ತೆ ಅಂತಂದರೆ ಅವುಗಳ ವೇವ್ ಲೆಂತ್ ಡಿಸ್ಟೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಫ್ರೀಕ್ವೆನ್ಸಿ ತುಂಬ ಜಾಸ್ತಿ ಆಗುತ್ತೆ. ಇದು ಡಾಪ್ಲರ್ ಎಫೆಕ್ಟ್ ಅಂತ ಕರಿತೀವಿ. ಇದನ್ನು ಅನುಸರಿಸಿ ಏನು ಮಾಡ್ಬೋದು ಅಂದರೆ, ಎಷ್ಟು ದೂರದಲ್ಲಿ ಆ ಆಬ್ಜೆಕ್ಟು ಇದೆ, ಎಷ್ಟು ದೂರದಲ್ಲಿ ಎಷ್ಟು ಸ್ಪೀಡಲ್ಲಿ ಬರುತ್ತಾ ಇದೆ, ಇವುಗಳನ್ನೆಲ್ಲ ಏನು ಮಾಡ್ಬೋದು ಅಂತಂದರೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಅದಕ್ಕೆ ಇದನ್ನು ಡಾಪ್ಲರ್ ಎಫೆಕ್ಟ್ನ ಯೂಸ್ ಮಾಡ್ಕೊತಾರೆ. ಇಲ್ಲಿ ಏನಂತಂತಂದರೆ, ಆ ಲ್ಯಾಂಡಿಂಗ್ ಆಗಬೇಕಾದ್ರೆ ಲಾಸ್ಟ್ 15 ಮಿನಿಟ್ಸಲ್ಲಿ ಅದನ್ನು ಕಂಟ್ರೋಲ್ ಮಾಡಬೇಕಂತಂದರೆ ಆ ಇನ್ಸ್ಟ್ರೂಮೆಂಟ್ನ ಎಲ್ಲಿ ಬ್ರೇಕ್ ಹಾಕಬೇಕು, ಎಷ್ಟು ಅದರದ್ದು ವೆಲಾಸಿಟಿ ಇದೆ, ಅದನ್ನು ಎಷ್ಟಕ್ಕೆ ಕಂಟ್ರೋಲ್ ಮಾಡಬೇಕು, ಎಷ್ಟಕ್ಕೆ ಅಂದರೆ ಎಷ್ಟಿರೋಂಗೆ ಕಂಟ್ರೋಲ್ ಮಾಡಬೇಕು, ಅದನ್ನೆಲ್ಲನೂ ಇದು ಮಾಡಿದ್ದಂಥ ಫೆಸಿಲಿಟೇಟ್ ಮಾಡಿದಂಥ ಒಂದು ಸಾಧನ ಅಥವಾ ಇನ್ಸ್ಟ್ರೂಮೆಂಟ್ ಅಂತಂದರೆ ಈ ಲೇಸರ್ ಡಾಪ್ಲರ್ ವೆಲಾಸಿಮೀಟರ್. ಯು ಥಿಂಕ್ ಆ್ಯಕ್ಚುಲಿ ಕಂಟೆಂಟ್ ಕೊಡಬೇಕಾದವರು ಇದನ್ನು ಪ್ರೈಮಾಗಿ ಕೊಡಬೇಕಾಗಿತ್ತು, ಹೌ ಇಟ್ ವಾಸ್ ಸಕ್ಸಸ್ಫುಲ್ ಅಂತ. ನಾನು ಗಮನಿಸ್ದಂಗೆ ಸುಮಾರು ಕಡೆ ಕಂಟೆಂಟಲ್ಲಿ ಇಟ್ ಈಸ್ ಮಿಸ್ಡ್, ಕೊಟ್ಟೇ ಇಲ್ಲ ಅದನ್ನು. ಸೊ ಆ ಕಾನ್ಸೆಪ್ಟ್ನಿಂದ ನೀವು ಹೇಗೆ ಓದಬೇಕು, ಯಾವೊಂದು ಈ ಸೋರ್ಸ್ಗಳನ್ನು, ಕೆಲವೊಂದು ಸೋರ್ಸನ್ನೇ ಇದು ಮಾಡ್ತಕ್ಕಂಥದ್ದು ಎಷ್ಟು ಡೇಂಜರಸ್ಸು ಅನ್ನೋದಕ್ಕೆ ನಿಮಗೊಂದು ಎಕ್ಸಾಂಪಲ್ ಅಷ್ಟೇ ಅದು ಬಿಟ್ಟಾಕಿ. ನೆಕ್ಸ್ಟ್ ಏನಂತಂತಂದರೆ, ಈಗ ಅದೇ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೆಲವು ಏರಿಯಾಸ್ ಹೇಳ್ತಾ ಇದ್ದೆ ನಿಮಗೆ, ಅದನ್ನ ಇಲ್ಲೇ ಕಂಪ್ಲೀಟ್ ಮಾಡಿಬಿಡ್ತೇನೆ. ಒಂದು ಈ ಮೇಜರ್ ಸ್ಕೀಮ್ಸು, ಪ್ರೋಗ್ರಾಮ್ಸು, ಈಗ ಫಾರ್ ಎಕ್ಸಾಂಪಲ್ ನೆನ್ನೆ ಎಲ್ಲ ಒಂದು ಸ್ಟೆಲ್ತ್, ಆ್ಯಕ್ಚುಲಿ ಪ್ರಾಜೆಕ್ಟ್ 75 ಅಂತ ಹೇಳ್ಬಿಟ್ಟು ಒಂದು ಇದಿತ್ತು ನಮ್ಮದು, ಇವುಗಳದ್ದು ಏನು ಸಬ್ಮೆರಿನ್ಸ್ದು ತಯಾರಿಸ್ತಕ್ಕಂಥದ್ದು. ಈಗ ನಿನ್ನೆ ಒಂದು ಸ್ಕೀಮ್ ಆಗಿದೆ ಸ್ಟೆಲ್ತ್ ಇವುಗಳದ್ದೇನೆ, ಸೇಮ್ ಅದೇ ಟೈಪಲ್ಲಿ. ಆಮೇಲೆ ಸಮುದ್ರಯಾನ ಕೂಡ ತುಂಬ ನ್ಯೂಸಲ್ಲಿದೆ. ಇಂಥವು ಪಕ್ಕ ಏನಾಗುತ್ತೆ ಅಂತಂದರೆ ಕ್ವಶನ್ಸ್ ಆಗ್ತವೆ. ಅಂದರೆ ಮೇಜರ್ ಒಂದು ಇವಿರ್ತಾವಲ್ಲ ಟೆಕ್ನಾಲಜೀಸು, ಮತ್ತು ಒಂದು ಸ್ಕೀಮ್ಸು, ಮತ್ತು ಇಲ್ಲಾಂತಂದರೆ ಪ್ರಾಜೆಕ್ಟ್ಸ್ ಇರ್ತಾವಲ್ಲ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿದು. ಫಾರ್ ಎಕ್ಸಾಂಪಲ್ ಇಲ್ಲಿ ಜೀನೋಮ್ ಪ್ರಾಜೆಕ್ಟು, ಇಂಥವು ಡೆಫಿನೆಟ್ಲಿ ಒಂದು ಎಕ್ಸಾಮ್ ಇಲ್ಲ ಅಂದರೆ ಒಂದು ಎಕ್ಸಾಮಲ್ಲಿ ಕ್ವಶನ್ ಆಗುತ್ತೆ. ನಂದು ಕಿವಿ ಮಾತು ಇಷ್ಟೇ, ನೀವು ಎಲ್ಲ ಓದ್ತೀರಾ, ಇವನ್ನು ಓದಲ್ಲ ಅಂತ ಮಿಸ್ ಮಾಡೋದೇನಿಲ್ಲ. ಇದರಲ್ಲಿ ನಾನು ಹೇಳೋದೇನು ಸ್ಪೆಷಲ್ ಇದೆ ಅನ್ನೋದಕ್ಕೆ ಒಂದು ಕ್ಲಾರಿಟಿ ಹೇಳ್ತಾ ಇದ್ದೀನಿ. ಓದ್ತೀರಾ, ಓದಂಗಿದ್ರೆ ಕ್ಲಾರಿಟಿಯಿಂದ ಓದಿ ಅದನ್ನು ಅಷ್ಟೇ. ಕ್ಲಾರಿಟಿ ಇಲ್ಲ ಅಂತಂದರೆ ನೀವು ಓದಿದ್ರೂ ವೇಸ್ಟೇ ಅದು. ಈಗ ಫಾರ್ ಎಕ್ಸಾಂಪಲ್ ಚಂದ್ರಯಾನ್ 3 ಇದು ನೀವು ಓದಿದ್ರೂ ವೇಸ್ಟೇ, ನೀವು ಈ ರೀತಿ ಕ್ಲಾರಿಟಿಯಿಂದ ಓದಿಲ್ಲ ಅಂದರೆ. ಕೆಲವರು ಕ್ವಶನ್ ಕೇಳ್ಬೋದು, ಸರ್ ನಮಗಿಷ್ಟು ಕ್ಲಾರಿಟಿ ಎಲ್ಲಿ ಸಿಗುತ್ತೆ ಅಂತಂತಂದರೆ ಸಿಗುತ್ತೆ. ಸೋರ್ಸಸ್ಸನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿ ನೀವೇ, ಡೆಫಿನೆಟ್ಲಿ ಸಿಗುತ್ತೆ, ಆಯಿತಾ. ಸೊ ಅದನ್ನು ಏನು ಮಾಡ್ಕೋಬೇಕಂತಂದರೆ ಎಲ್ಲ ಒಂದು ಸೋರ್ಸಲ್ಲಿ ಸಿಗಲ್ಲ, ಬಟ್ ಕೆಲವು ಸೋರ್ಸಸ್ಸಲ್ಲಿ ಏನಾಗುತ್ತೆ, ಕೆಲವು ಸಿಗುತ್ತೆ ನಿಮಗೆ, ಆಯಿತಾ. ಅದನ್ನು ಫೈಂಡ್ ಔಟ್ ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿ ಕೂಡ ನಿಮ್ಮಲ್ಲಿದೆ, ಆಯಿತಾ. ನೆಕ್ಸ್ಟ್ ಹೋಗೋಣ. ಇಸ್ಲಾಮಿಕ್ ಶೈಲಿಯ ಪ್ರಭಾವ ಯಾವುದ್ರಲ್ಲಿ ಕಾಣ್ಬೋದು ನೋಡಿ. ಸಿನ್ಸ್ 2011-12 ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ಗೆ ಪ್ರತಿ ಎಕ್ಸಾಮಲ್ಲಿ ಅಕ್ರಾಸ್ ಇಂಡಿಯಾ ಒಂದು ವೆಯ್ಟೇಜು ಜಾಸ್ತಿ ಆಗಿದೆ. ನಮ್ಮಲ್ಲೇ ಮೇಜರ್ ಇರತಕ್ಕಂಥದ್ದು ಏನು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ಇದರಲ್ಲಿ ಟೆಂಪಲ್ ಒಂದು ಆರ್ಕಿಟೆಕ್ಚರಲ್ಲಿ 3 ಶೈಲಿ ಯಾವುದು, ಒಂದು ನಾಗರ ಶೈಲಿ, ಇನ್ನೊಂದು ದ್ರಾವಿಡ ಶೈಲಿ. ಇವೆರಡರ ಮಿಕ್ಸರ್ ಇರ್ತಕ್ಕಂಥ ಒಂದು ಹೊಯ್ಸಳ ಶೈಲಿ ಆರ್ ವೇಸರ ಶೈಲಿ. ಅವಳಿಗೆ ಎಕ್ಸಾಕ್ಟಾಗಿ ಕ್ಲಿಯರ್ ಕಟ್ ಡಿಫ್ರೆನ್ಸ್ ಏನಿದೆ, ಯಾವ್ಯಾವ ಶೈಲಿ, ಅದು ಬೇಸಿಕ್ ಫ್ಯಾಕ್ಟರ್. ನೀವು ಯಾಕಂತಂದರೆ ಇದು ಯಾಕೆ ಕೇಳಬೇಕು ಎಕ್ಸಾಮಲ್ಲಿ ಅನ್ನೋದಕ್ಕೆ ಒಂದು ರೀಸನ್ ಇದೆ. ನೀವು ಈಗ ಏನಂತಂತಂದರೆ ನಿಮ್ಮ ಒಂದು ಮೆಚ್ಯೂರಿಟಿ, ಜನರಲ್ ನಾಲೆಡ್ಜನ್ನು ಟೆಸ್ಟ್ ಮಾಡೋದೇ ಈ ಎಕ್ಸಾಮ್. ನೀವು ಯಾವುದೋ ಒಂದು ದೇವಸ್ಥಾನ ನೋಡಿದಾಗ ಇದು ಈ ಶೈಲಿಯಲ್ಲಿದೆ ಅನ್ನೋ ಒಂದು ಬೇಸಿಕ್ ಫ್ಯಾಕ್ಟರ್ ನಿಮಗೆ ಗೊತ್ತಾಗಬೇಕಂತಂದರೆ ಆ ನಾಲೆಡ್ಜ್ ಇರಬೇಕು ಅನ್ನೋ ಒಂದು ಇಂಟೆನ್ಷನ್ನು ಇರುತ್ತೆ ಇದರಲ್ಲಿ. ಇಲ್ಲೇನಂತಂತಂದರೆ ಆ ಒಂದು ಬೇಸಿಕ್ ಲೆವೆಲ್ ಕ್ವಶನ್ ಇದೆ ಅಷ್ಟೇ. ಏನು ಯಾವ್ಯಾವುದು ಎಲ್ಲೆಲ್ಲಿ ಏನೇನಿರುತ್ತೆ ಅಂದರೆ ನೀವು ಈ ಆ್ಯಂಗಲಲ್ಲಿ ಓದಬೇಕು ಅನ್ನೋದಕ್ಕೆ ಈ ಕ್ವಶನ್ ನಿಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನಾನು ಹೇಳಿದ್ನಲ್ಲ ಇಸ್ರೋ ಮಿಷನ್ಸು ಫಿಕ್ಸು ಅಂತ. ಈಗ ಏನಕ್ಕಿದು ಗಗನಯಾನ್ದು 4 ಮೆಂಬರ್ಸ್. ನಮ್ಮಲ್ಲಿ
ರಾಕೇಶ್ ಶರ್ಮಾ ಫಸ್ಟ್ ಯಾರು ಹೋಗಿರೋದಂದ್ರೆ ಯೂರಿ ಗಗರಿನ್ನು, ನಮ್ಮಲ್ಲಿ ಯಾರು ರಾಕೇಶ್ ಶರ್ಮಾ, ಆಮೇಲೆ ಇವರು ಕಲ್ಪನಾ ಚಾವ್ಲಾ, ಸುನೀತಾ ವಿಲಿಯಮ್ಸು ಎಷ್ಟು ದಿನ ಇದ್ದರು, ಇವೆಲ್ಲ ಫ್ಯಾಕ್ಟ್ಸ್. ಇವೆಲ್ಲ ಬರಲ್ಲ ಅಂತ ನಾನು ಹೇಳಲ್ಲ, ಆಯಿತಾ. ಇವೆಲ್ಲ ತಿಳ್ಕೊಂಡಿರ್ತೀರಿ ನೀವು ಆಲ್ರೆಡಿ. ಬಟ್ ಇಲ್ಲಿ ಏನಂತಂತಂದರೆ ಈಗ ಬಿಟ್ಟು 4 ಜನ ಹೋಗಿದ್ದಾರೆ ಅಂತಂದರೆ ನೀವು ಸ್ವಲ್ಪ ಎಚ್ಚೆತ್ಕೋಬೇಕು. ಕ್ವಶನ್ ಬರೋ ಚಾನ್ಸಸ್ ಹೈ ಇದೆ. ಯಾಕೆ ಹೈ ಇದೆ? ಕ್ವಶನ್ ಬರೋ ಚಾನ್ಸಸ್ ಇಲ್ಲ. ಯಾಕಿರುತ್ತೆ ಇದು? ನಾನು ಹೇಳಿದ್ನಲ್ಲ ಕ್ರೈಟೇರಿಯಾ, ಆ ಯಾವ ಕ್ರೈಟೇರಿಯಾಗೆ ಎಲ್ಲ ಕ್ರೈಟೇರಿಯನು ಇದಕ್ಕೆ ಅಪ್ಲಿಕಬಲ್ ಆಗುತ್ತೆ ಒಂದು ಕಡೆಗೆ. ಎರಡನೇ ಒಂದು ಇದರಲ್ಲಿ ಇದು ಒನ್ ಆಫ್ ದ ಇಂಡಿಯನ್ ಒಂದು ಇದನ್ನು ಫೇಸನ್ನು ವರ್ಲ್ಡ್ ಲೆವೆಲಲ್ಲಿ ಇದು ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಇದು. ಆಮೇಲೆ ಅದಕ್ಕೆ 4 ಜನನ ಯಾರು ಘೋಷಣೆ ಮಾಡಿರೋದು? PM. ಒನ್ಸ್ ಅಗೇನ್ ನೀವು ನೋಡಿ, UPSC 2021-22 ಪೇಪರು PM ಹೋಗಿ ಇರೋ ದೇವಸ್ಥಾನಗಳ ಬಗ್ಗೆ ಎಲ್ಲ ಕೇಳ್ಬಿಟ್ಟಿದ್ದಾರೆ. ಯಾಕೆ ಕೇಳ್ತಾರೆ? ರೀಸನ್ ಇಷ್ಟೇ, ಅಷ್ಟು ಇಂಪಾರ್ಟೆನ್ಸ್ ಇರುತ್ತೆ. ಏನೋ ಒಂದು ಅಲ್ಲಿ ಸಮಥಿಂಗ್ ಯು ಶುಡ್ ನೋ. ಅಂದರೆ ಈಗ ಅಲ್ಲಿ ಹೋಗ್ತಾರೆ ಅಂತಂತಂದರೆ ಅಟ್ಲೀಸ್ಟ್ ಮೋರ್ ದ್ಯಾನ್ 75% ಆಫ್ ಕೇಸಸಲ್ಲಿ ಏನಾಗಿರುತ್ತೆ ಅಂದರೆ ಸಮಥಿಂಗ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಲ್ಯಾಕ್ಡಿವ್ಸ್ಗೆ ಹೋಗಿ ಬಂದರು ಲಕ್ಷದ್ವೀಪಕ್ಕೆ. ಏನಕ್ಕೆ? ವರ್ಲ್ಡ್ ಲೆವೆಲಲ್ಲಿ ಎಷ್ಟು ನ್ಯೂಸ್ ಆಯ್ತದು? ಹಾಗಾದರೆ ನೀವು ಲ್ಯಾಕ್ಡಿವ್ಸ್ ಬಗ್ಗೆ ಬಿಡಬಾರ್ದು. ಲ್ಯಾಕ್ಡಿವ್ಸ್ ಬಗ್ಗೆ A to Z ಓದ್ಕೋಬೇಕು. ಸೊ ಅದೇ ಪ್ರಿಪ್ರೇಷನ್, ಕರೆಂಟ್ ಅಫೇರ್ಸ್ ಪ್ರಿಪ್ರೇಷನ್ ಅನ್ನೋದೇ ಅದು ಆ್ಯಕ್ಚುಲಿ. ಯಾಕಂತಂದರೆ ನೆಕ್ಸ್ಟ್ ಒಂದು ಜನ್ರೇಷನ್ ಒಂದು ಇದನ್ನೇ ಚೇಂಜ್ ಮಾಡುತ್ತೆ ಅಲ್ಲಿ ಲ್ಯಾಕ್ಡಿವ್ಸಲ್ಲಿ. ಒನ್ ಆಫ್ ದ ಮೇಜರ್ ಇನ್ಸಿಡೆಂಟ್ ಅದು. ವೆನ್ PM ವಿಸಿಟೆಡ್ ದಟ್ ಪ್ಲೇಸ್ and some projects have been followed by that visit, and some international some scenarios have been happened. Means I think some ಏನಾಗುತ್ತೆ, ಕೆಲವು ಕ್ಲಾಶಸ್ ಅವೆಲ್ಲ ಆಗುತ್ತೆ. ಅದಾದಮೇಲೆ ಅಂತಂದಾಗ ಆ್ಯಸ್ ಎ ಸಿವಿಲ್ ಸರ್ವೆಂಟ್ ಒಂದು ಆಸ್ಪೆಕ್ಟು, ಆರ್ ಆ್ಯಸ್ ಎ ಆಸ್ಪಿರೆಂಟ್ ಇನ್ನೊಂದು ಆಸ್ಪೆಕ್ಟು. ಯು ಶುಡ್ ನೋ ದಟ್ ಏನಂತಂದರೆ ಇನ್ಸಿಡೆಂಟ್ ಇನ್ ಡೀಟೈಲ್, ಅಲ್ಲಿ ಏನಿದೆ ಮತ್ತು ನಮಗೆ ಪೊಟೆನ್ಷಿಯಲ್ ಎಷ್ಟಿದೆ, ನಮ್ಮ ಇಂಡಿಯಾ ಏನು ಮಾಡ್ಬೋದು, ಏನು ಮಾಡ್ತಾಯಿದೆ. ಈಗ ಆಲ್ರೆಡಿ 2 ಪ್ರಾಜೆಕ್ಟ್ಸ್ ಬಂದು ಅಲ್ಲಿ ಯಾವುದು. ಸೊ ಪ್ರತಿ ಕ್ಷಣ ಈಗ ನಾನು ಎಕ್ಸಾಮ್ ಬರೀತಾ ಇಲ್ಲ, ಬಟ್ ಐ ಆಮ್ ಅಪ್ಡೇಟೆಡ್. ಯಾಕಂತಂದರೆ ಐ ಆಮ್ ಎ ಸಿವಿಲ್ ಸರ್ವೆಂಟ್. ಸಿ ಯು ಶುಡ್ ಅಪ್ಡೇಟ್ ಇನ್ ದಟ್ ಆಸ್ಪೆಕ್ಟ್, ಆಯಿತಾ. ಸೊ ಹಾಗಾಗಿ ಏನಂತಂದರೆ ಇಲ್ಲಿ ಗಗನಯಾನ್ ಮಿಷನ್ಗೆ ಬಂದಾಗ ಏನಾಗುತ್ತೆ, ಈಗ 4 ಜನ ಏನು ಮಾಡಿದ್ವಿ, ಯಾರು ಸೆಲೆಕ್ಟ್ ಮಾಡಿದ್ದು? PM ಸೆಲೆಕ್ಟ್ ಮಾಡಿರೋವಂಥದ್ದು. PM ಅವರೇ ಸೆಲೆಕ್ಟ್ ಮಾಡಿದ್ದಾರೆ, ಬಂದು ಸೆಲೆಕ್ಟ್ ಮಾಡಿರೋದು ಇನ್ ದ ಸೆನ್ಸ್ ಘೋಷಣೆ ಮಾಡಿರೋವಂಥದ್ದು. ಸೊ ಇವರಿಗೆ ಎಲ್ಲಿ ಟ್ರೈನಿಂಗ್ ಆಗುತ್ತೆ? ಸೊ ನಮ್ಮ ಇಂಡಿಯಾದಲ್ಲಿದೆಯಾ? ಸೊ ಸ್ಪೇಸಲ್ಲಿ ಕಾಮನ್ನಾಗಿ ಅಕಸ್ಮಾತ್ ನೀವು ಓದಿಲ್ಲ ಅಂದ್ರೂ ಗೆಸ್ ತಗೋಬೋದು. ನಮಗೆ ಸ್ಪೇಸಲ್ಲಿ ತುಂಬ ಹೆಲ್ಪ್ ಮಾಡೋರು ಯಾರು, ಮತ್ತು ಇದಕ್ಕೆ ಫಸ್ಟ್ ಕಳಿಸಿದವ್ರು ಯಾರು? ಈ ಆ್ಯಂಗಲಲ್ಲೆಲ್ಲ ಥಿಂಕ್ ಮಾಡಿದ್ರೆ ನಿಮಗೇನಾಗುತ್ತೆ, ರಷ್ಯಾ ಅಂತ ಗೊತ್ತಾಗ್ಬಿಡುತ್ತೆ, ಆಯಿತಾ. ಸೊ ಹಂಗೂ ಗೆಸ್ ಮಾಡ್ಬೋದು. ಇರಲಿ, ಆ್ಯಕ್ಚುಲಿ ಗೆಸ್ಸಿಗೆ ಸೆಕೆಂಡ್ ಫ್ಯಾಕ್ಟರ್ ಕೊಡಿ. ಆಮೇಲೆ ಕ್ವಶನ್ ಪೇಪರ್ನ ಹೇಗೆ ಅಟೆಂಡ್ ಮಾಡೋದು ಅನ್ನೋ ಟೈಮ್ಗೆ ನಾನು ಹೇಳ್ಕೊಡ್ತೀನಿ. 100% ಪ್ರಿಲಿಮ್ಸ್ ಒಳಗಡೆ ಕ್ಲಾಸ್ ಮಾಡಿಕೊಡ್ತೀನಿ ನಾನು. ಸೊ ನೆಕ್ಸ್ಟ್ ಏನಂತಂದರೆ ಇಲ್ಲಿ ನೋಡಿ, ಈ ಕ್ವಶನ್ನಲ್ಲಿ ಏನು ಮಾಡಿದ್ದಾರೆ, ಇಲ್ಲೇ ಇದೆ 4 ಜನ ಇದೆ, ಮತ್ತು ಯೂರಿ ಗಗರಿನ್ ಕೇಂದ್ರದಲ್ಲಿ ತರಬೇತಿ ನೀಡಲಾಗುವುದು ಇದೆ. ಆಮೇಲೆ ಈ ಮಿಷನನ್ನು 2014ರಲ್ಲಿ ಪ್ರಧಾನಮಂತ್ರಿಯವರು ಘೋಷಿಸಿದರು. ಸೊ ಇದೊಂದು ಪಾಯಿಂಟ್ ಔಟ್ ಮಾಡ್ಕೊಳ್ಳಿ, ಹೇಳ್ತೀನಿ ನಾನು. ನೆಕ್ಸ್ಟು ಮಹಿಳಾ ರೋಬೋಟ್ ಆದ ವ್ಯೋಮಮಿತ್ರ ಇಸ್ರೋದ ಗಗನಯಾನ್ ಮಿಷನ್ಗೆ ಮುನ್ನ 2024ರಲ್ಲಿ ಉಡಾವಣೆಯಾಗಲಿದೆ. 2024ರಲ್ಲಿ. ಹಾಗಾದರೆ ಗಗನಯಾನ್ ಯಾವಾಗುತ್ತೆ? ಟು ರೆಫರ್ ಅಂದರೆ ಗಗನಯಾನ್ ಬಗ್ಗೆ ನಿಮಗೆ ಅದು ಏನಂತಂದರೆ ಇಲ್ಲಿ ಇದನ್ನು ಮೇನ್ಸ್ ಕ್ವಶನ್ನು ಕೇಳೋ ಚಾನ್ಸಸ್ ಇರುತ್ತೆ. ಉದ್ದೇಶಗಳು ಅವು ಆ ಆ್ಯಂಗಲಲ್ಲಿ ಬೇರೆದಿರುತ್ತೆ ಓದೋದು. ಇಲ್ಲಿ ಏನಂತಂದರೆ ಫಸ್ಟ್ ಯಾವಾಗ ಇದನ್ನು ಘೋಷಣೆ ಮಾಡಿದ್ದು ಗಗನಯಾನ, ಆಮೇಲೆ ಅದಕ್ಕೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ನಮ್ಮವರು. ಇದಕ್ಕೆ ಮೊದಲು ಇನ್ನೊಂದು ಬಿಟ್ಟಿದ್ದಾರೆ ನಮ್ಮಲ್ಲೇ, ಏನಂತಂದರೆ ಇದಕ್ಕೆ ಮೊದಲದು ನ್ಯೂಸ್ ಏನಿತ್ತು ಗಗನಯಾನ್ ಅಂತಂದರೆ, ಈಗ ಹೋಗಿ ಬರ್ತಕ್ಕಂಥ ನಾವೇನೇ ಆಗಲಿ ಒಂದು ಬಾಹ್ಯಾಕಾಶಕ್ಕೆ ಕಳಿಸಿ ಮತ್ತು ಅದು ನೌಕೆ ವಾಪಸ್ ಬರೋವಂಥ ಒಂದು ಟೆಸ್ಟಿಂಗ್ ನಡೀತು ಮೊನ್ನೆ. ಇದಕ್ಕೆ ಮೊದಲು ನ್ಯೂಸ್ ಅದು, ಆಯಿತಾ. ಅದಿಲ್ಲಿ ಕ್ವಶನಲ್ಲಿ ಸೇರಿಸಿಲ್ಲ, ಬಟ್ ಯು ಶುಡ್ ಬಿ ಅಪ್ಡೇಟೆಡ್. ಯಾಕಂದರೆ ಅದು ಇದೇ ವರ್ಷದಲ್ಲಿ ನಡೆದಿರ್ತಕ್ಕಂಥದ್ದು, ಆಯಿತಾ. ಲಾಂಚಿಂಗ್ ವೆಹಿಕಲ್ದು ಕೂಡ ಎಕ್ಸ್ಪರಿಮೆಂಟ್ ಆಗಿದೆ. ಆಮೇಲೆ ಆ ವಾತಾವರಣದಲ್ಲಿ ಇರೋದಕ್ಕೆ ಎಕ್ಸ್ಪರಿಮೆಂಟ್ ಆಗಿದೆ. ಆಲ್ರೆಡಿ ಇವರು ಆಲ್ರೆಡಿ ಟ್ರೈನ್ಡ್ ಇವರು. ಆಮೇಲೆ ಅದಕ್ಕೆ ಏನಂತಂದರೆ ಇನ್ನೊಂದು ಮುನ್ನೆಚ್ಚರಿಕೆ ಕ್ರಮವಾಗಿ ವ್ಯೋಮಮಿತ್ರ ಅಂತ ರೋಬೋಟ್ನ ಇದು ಮಾಡ್ತಿದ್ದಾರೆ. ಯಾವಾಗ ವ್ಯೋಮಮಿತ್ರ ಮಾಡ್ತಿದ್ದಾರೆ ಕರೆಕ್ಟ್, ಯಾವಾಗ ಉಡಾವಣೆ ಮಾಡ್ತಾರೆ?
ಸೊ ಅದು ಇಂಪಾರ್ಟೆಂಟ್. 24 25 ಆ ಕ್ಲಾರಿಟಿ ಇರಬೇಕು ಓದೋವಾಗ. ಸುಮ್ಮನೆ ಒಂದು ಸ್ಕಿಪ್ ಮಾಡಿ ಓದೋ ಅಭ್ಯಾಸನ ಮಾತ್ರ ದಯವಿಟ್ಟು ಮಾಡ್ಕೋಬೇಡಿ. ಕ್ಲಾರಿಟಿಯಿಂದ ಓದಿ, ಕಾನ್ಸೆಪ್ಚುಯಲ್ ಓದಿ. ಯಾಕೆ ಇದು 24ರಲ್ಲಿ ಮಾಡ್ತಿದ್ದಾರೆ, ಹಾಗಾದರೆ 25ರಲ್ಲಿ ಇದು ಹೋಗ್ತಾ ಇದೆ, ಯಾವುದು ಗಗನಯಾನ. ಆ ಕ್ಲಾರಿಟಿ ಆಫ್ ಥಾಟ್ ಇರಲಿ. ನೆಕ್ಸ್ಟು ಇದನ್ನ ಯಾವಾಗ ಘೋಷಣೆ ಮಾಡಿದ್ದು ಅನ್ನೋದಿದೆಯಲ್ಲ, ಇದನ್ನು ಯಾಕೆ ಫಾಲೋ ಅಪ್ ಮಾಡಬೇಕಂತಂದರೆ ಎಷ್ಟು ಪ್ರಿಪ್ರೇಷನ್ ಇದೆ ನಮ್ಮದು ಗಗನಯಾನ ಮಿಷನ್ಗೆ ಅನ್ನೋದನ್ನ ಇಂಡಿಕೇಟ್ ಮಾಡೋದು. ಸೊ ಹಾಗಾಗಿ ಕ್ವಶನ್ ಓದಬೇಕಂತಂದರೆ ನಿಮಗೆ ಇಲ್ಲಿ ಫಾರ್ಮ್ ಆಗಿರ್ತಕ್ಕಂಥ ಕ್ವಶನ್ಸನ್ನು ನೋಡಿದ್ರೆ ಏನಾಗುತ್ತೆ ಅಂದರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಯಾಕೆ ಹಿಂಗೆ ಕ್ವಶನ್ಸ್ ಫ್ರೇಮ್ ಮಾಡಿದ್ದಾರೆ, ಕ್ವಶನ್ಸ್ನ ಯಾಕೆ ಹಿಂಗೆ ಫ್ರೇಮ್ ಮಾಡಿದ್ದಾರೆ ಅನ್ನೋದನ್ನ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಿಮಗೆ. ನೆಕ್ಸ್ಟು ಇದಕ್ಕೆ ಬನ್ನಿ. ಇಲ್ಲಿ ನೋಡಿ. ಸೊ ಏನಂತಂದರೆ ಅಗ್ರಿಕಲ್ಚರ್ ವಲಯಗಳು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇಟ್ ಈಸ್ ಒನ್ ಆಫ್ ದ ಮೇಜರ್ ಕಾನ್ಸೆಪ್ಟು. ನಾವು ನೋಡ್ದಂಗೆ ಸುಮಾರು ಬುಕ್ಸಲ್ಲಿ ಇದು ಮಿಸ್ ಆಗಿದೆ. ಆ್ಯಕ್ಚುಲಿ ಯಾವುದು ಮಾಮೂಲಿ ಬುಕ್ಸಲ್ಲಿ ಸುಮಾರು ಬುಕ್ಸಲ್ಲಿ ಮಿಸ್ ಆಗಿದೆ. ಬಟ್ ಇಟ್ ಈಸ್ ಒನ್ ಆಫ್ ದ ಗುಡ್ ಕಾನ್ಸೆಪ್ಟ್. ಏನು ನಮ್ಮಲ್ಲಿ ಎಷ್ಟು ಮಣ್ಣಿನ ವಲಯಗಳಿದೆ, ಎಷ್ಟು ಅಗ್ರಿಕಲ್ಚರಲ್ ರೀಸನ್ಸ್ ಇದೆ. ಆ್ಯಕ್ಚುಲಿ ವಲಯ ಮಣ್ಣುಗಳು ಅಂತ ಬರುತ್ತೆ, ಎಲ್ಲ ಮಣ್ಣುಗಳ ಬಗ್ಗೆ ಕೇಂದ್ರೀಕೃತ ಮಾಡ್ತಾರೆ. ಇತ್ತೀಚಿಗೆ ಕ್ವಶನ್ಸ್ ಎಲ್ಲಿ ತೆಗಿತಾ ಇದ್ದಾರೆ ಹೇಳಿ, ಜೋನಲ್ ಸಾಯಿಲ್ಸ್, ವಲಯ ಮಣ್ಣುಗಳು. ವಲಯ ಮಣ್ಣುಗಳೇ ಬೇರೆ, ಮಾಮೂಲಿ ಮಣ್ಣುಗಳ ವರ್ಗೀಕರಣನೇ ಬೇರೆ. ಮಣ್ಣುಗಳಲ್ಲಿ ಎಲ್ಲ ಈ ಕಪ್ಪು ಮಣ್ಣು, ಕೆಂಪು ಮಣ್ಣು, ಅದರದ್ದು ಯಾವುದು ರಾಸಾಯನಿಕ ಸಂಯೋಜನೆ ಜಾಸ್ತಿ ಇದೆ, ಯಾವುದು ರಾಸಾಯನಿಕ ಸಂಯೋಜನೆ ಕಮ್ಮಿ ಇದೆ, ಯಾವುದು ವೀವಿಂಗ್ ಪ್ಯಾಟ್ರನ್ ಸಾಯಿಲ್ ಇರುತ್ತೆ, ಸೊ ಆ ಸಾಯಿಲ್ನಲ್ಲಿ ಸ್ಟಿಕ್ಕಿ ಸಾಯಿಲ್ ಯಾವುದು ಇರುತ್ತೆ, ಯಾವುದು ವಾಟರ್ ರಿಟೆನ್ಷನ್ ಕೆಪಾಸಿಟಿ ಜಾಸ್ತಿ, ಅಂದರೆ ನೀರನ್ನ ಹಿಡ್ಕೊಳ್ಳೋಂಥ ಕೆಪಾಸಿಟಿ ಯಾವುದಕ್ಕೆ ಜಾಸ್ತಿ, ಯಾವುದು ನೀರನ್ನ ಇಟ್ಕೊಂಡಿದ್ದ ತಕ್ಷಣ ಹಿಂಗೆ ಊದು ಬಿಡುತ್ತೆ ಕಣಗಳು, ಇವೆಲ್ಲ ಕ್ವಶನ್ಸು ಮುಗಿದೋಗಿರೋ ಕತೆ ಆಯಿತಾ. ಈಗೇನಂತಂದರೆ ವಲಯ ಮಣ್ಣುಗಳು. KPSC ಪೇಪರ್ ಎತ್ತು ನೋಡಿ, ನೀವು ಬೇಕಾದ್ರೆ ತೆಗೆದು ನೋಡಿ. ಇತ್ತೀಚೆಗೆ ವಲಯ ಮಣ್ಣುಗಳ ಬಗ್ಗೆ ಕ್ವಶನ್ಸ್ ಸ್ಟಾರ್ಟ್ ಆಗವೆ. ಆಮೇಲೆ ಅಗ್ರಿಕಲ್ಚರಲ್ ಝೋನ್ಸ್ಗೆ ಪ್ರತಿ 3 ಎಕ್ಸಾಮ್ಗೆ ಒಂದು ಕ್ವಶನ್ ಆಗ್ತಾಯಿದೆ. ಯಾವುದು ಅಂತಂದರೆ ಆ ರೀತಿ ಪ್ರತಿ 3 ಎಕ್ಸಾಮ್ಗೆ ಒಂದು ಕ್ವಶನ್ ಆಗ್ತಾ ಇರೋ ಕ್ವಶನ್ಸ್ ಯಾವುವು ಅಂತಂದರೆ ಕೆಲವು ಕ್ವಶನ್ಸಲ್ಲಿ ಇದು ಒಂದು, ಆಮೇಲೆ ಈ ತಳಿಗಳದ್ದು ಕೂಡ ಒಂದು, ಯಾವುದು ಅಮೃತ್ ಮಹಲ್, ದೇವಯಾನಿ ಮತ್ತು ದೇವಾನಿ, ಕಿಲ್ಲಾರು, ಈ ಕೃಷ್ಣ ವ್ಯಾಲಿ, ಇವೆಲ್ಲ ಇದಾವಲ್ಲ, ಅವುಗಳಲ್ಲಿ 3 ಇವು ಬರ್ತವೆ. ಏನಂತಂದ್ರೆ 3 ಟೈಪ್ಸು ಮಾಡ್ತಾರೆ. ಇನ್ನೊಂದು ಕ್ಲಾಸಿಫಿಕೇಷನಲ್ಲಿ 4 ಟೈಪ್ಸ್ ಮಾಡ್ತಾರೆ. ಏನು 3 ಟೈಪ್ಸ್ ಅಂತಂತಂದರೆ, ಒಂದು ಇದರ ಫಸ್ಟ್ ಕ್ರೈಟೇರಿಯಾ ದೇಶೀಯ ತಳಿಗಳು, ಇನ್ನೊಂದು ಏನಂತಂದರೆ ವಿದೇಶಿ ತಳಿಗಳು, ಇನ್ನೊಂದು ಏನಂತಂದರೆ ಸಂಕರಣ ತಳಿಗಳು. ಇದೊಂದು ಕ್ಲಾಸಿಫಿಕೇಷನ್ ಇಟ್ಕೊಳ್ಳಿ ಆಯಿತಾ. ದೇಶಿ ತಳಿಗಳು, ವಿದೇಶಿ ತಳಿಗಳು, ಸಂಕರಣ ಅಂದರೆ ಹೈಬ್ರಿಡೈಸೇಷನ್ ತಳಿಗಳು ಅಂತ ಹೇಳ್ಬಿಟ್ಟು ಇದೊಂದು ಕ್ಲಾಸಿಫಿಕೇಷನ್ನು. ಮತ್ತು ದೇಶೀಯ ತಳಿಗಳಿಗೆ ಬಂದಾಗ ಇನ್ನೊಂದು ಕ್ಲಾಸಿಫಿಕೇಷನ್ ಮಾಡ್ತಾರೆ. ದೇಶೀಯ ತಳಿಗಳಲ್ಲೇ ಅದರಲ್ಲಿ ಸಂಕರಣ ಸೇರಿಕೊಳ್ಳುತ್ತೆ. ಬಟ್ ಸಿಂಪಲ್ಲಾಗಿ ಹೇಳಿರ್ತೀನಿ ನಾನು ನಿಮಗೆ. ಏನು ಹಾಲಿಗೋಸ್ಕರ ಇರ್ತಕ್ಕಂಥ ತಳಿಗಳು, ಹಾಲಿಗೋಸ್ಕರ ಇರ್ತಕ್ಕಂಥ ತಳಿಗಳು, ಹಾಲಿನ ಉದ್ದೇಶದಿಂದ. ಆಮೇಲೆ ಎರಡನೇದೇನಂತಂದರೆ ಬರ ಅಥವಾ ಇದಕ್ಕೆ ಏನಂತಂದರೆ ಮಾಂಸಕ್ಕಾಗಿ ಕೂಡ ಕೆಲವು ತಳಿಗಳನ್ನ ಏನು ಮಾಡ್ತಾರೆ, ಸಾಕ್ತಾರೆ ಆಯಿತಾ. ನಾನು ಎಲ್ಲ ಪ್ರಾಣಿಗಳಿಗೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀನಿ ಆಯಿತಾ. ಮಾಂಸ, ಉಣ್ಣೆ, ಈ ರೀತಿ. ಇನ್ನೊಂದು ಆಸ್ಪೆಕ್ಟ್ ಇದೆ, ಭಾರ ಎತ್ತತಕ್ಕಂಥ ತಳಿಗಳು ಅಂತ. ಈ ಕ್ಲಾಸಿಫಿಕೇಷನ್ ಎಲ್ಲ ಕಡೆ ನಿಮಗೆ ಒಂದು ಕಡೆ ಎಲ್ಲೂ ಸಿಗಲ್ಲ ಆ್ಯಕ್ಚುಲಿ. ಕೆಲವು ನಾನು ಕರ್ನಾಲ್, ಇದು ಅನಿಮಲ್ ರಿಸೋರ್ಸ್ ಸೆಂಟ್ರ್ ಇದೆಯಲ್ಲ, ಅದರದ್ದು ರಿಸರ್ಚ್ ಪೇಪರ್ಸ್ ಎಲ್ಲ ನೋಡಿದ್ದೀನಿ, ಕೆಲವು ಪೇಪರ್ಸು. ಅದರಲ್ಲಿ ಈ ಭಾರ ಎತ್ತೋದಿಲ್ಲ, ಬೇರೆವೆಲ್ಲ ಇದೆ ಕ್ಲಾಸಿಫಿಕೇಷನ್ನು. ಅಂದರೆ ಆ ರಿಸರ್ಚ್ ಪೇಪರಲ್ಲಿ ಸಿಗಲ್ಲ, ಅಂದರೆ ಒಂದು ಕಡೆಗೆ ನಿಮಗೆ ಸಿಗಲ್ಲ. ಬಟ್ ಯು ಶುಡ್ ನೋ ದೋಸ್ ಆಸ್ಪೆಕ್ಟ್ಸ್ ಆ್ಯಕ್ಚುಲಿ. ಸೊ ಆ ಆಸ್ಪೆಕ್ಟ್ಸ್ ಎಲ್ಲ ಅಂದರೆ ಹಿಂಗಿದೆ ಅಂತ, ಅದು ಒಂದು ಕಾನ್ಸೆಪ್ಟು. ಆ ಕಾನ್ಸೆಪ್ಟಲ್ಲೂ ನೀವು 2024ರಲ್ಲೋ 23ರಲ್ಲೋ ನಡೆದಿರ್ತಕ್ಕಂಥ ಆಲ್ ಓವರ್ ಇಂಡಿಯಾ ಎಕ್ಸಾಮ್ಸು, ಸ್ಟೇಟ್ ಎಕ್ಸಾಮ್ಸಿಂದ ಹಿಡಿದು ನಾನು ಸೆಂಟ್ರಲ್ ಎಕ್ಸಾಮ್ಸ್ ತನಕ ಹೇಳ್ತಾ ಇದ್ದೀನಿ. ಒಂದು 4-5 ಪೇಪರ್ ರಿವಿಷನ್ ಮಾಡಿ ನೋಡಿ. 4 ಪೇಪರಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ ಅದ್ರ ಬಗ್ಗೆ. ಯಾಕಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ, ಅದೇನು ದೊಡ್ಡ ಮ್ಯಾಟ್ರಲ್ಲ. ಸೊ ಇಲ್ಲಿ ಅಷ್ಟೇ. ಇವೇನಾಗುತ್ತೆ ಅಂತಂದರೆ, ಈ ರೀಸನ್ಸ್ ಏನಾಗಿದೆ ಅಂತಂತಂದರೆ, ಈ ರೀಸನ್ಸ್ ಏನು, ಒಂದು ಆ್ಯಕ್ಚುಲಿ ಇಂಡಿಯಾದಲ್ಲಿ 15 ಝೋನ್ಸ್ ಆಗಿ ಮಾಡಿದ್ದಾರೆ. ಯಾವುದನ್ನ, ಈ ಒಂದು ಅಗ್ರಿಕಲ್ಚರ್ ಝೋನ್ಸನ್ನು. ಆ 15 ಝೋನ್ಸಲ್ಲಿ ಕರ್ನಾಟಕ ರೆಪ್ರೆಸೆಂಟ್ ಮಾಡೋದು 2 ಝೋನ್ನೇ. ಬಟ್ ಕರ್ನಾಟಕನ 10 ಝೋನ್ಸ್ ಮಾಡಿದ್ದಾರೆ ಆಯಿತಾ. ಆ 10 ಝೋನ್ಸಲ್ಲಿ ಏನಾಗಿದೆ ಅಂತಂತಂದರೆ ಡಿಸ್ಟ್ರಿಕ್ಟ್ ವೈಸ್ ಮಾಡಿದ್ದಾರೆ. ಇದರಲ್ಲಿ ಈಶಾನ್ಯ ಪರಿವರ್ತನಾ ವಲಯ ಬೀದರ್ ಕರೆಕ್ಟ್ ಇದೆ, ಉತ್ತರ ಒಣ ವಲಯ ವಿಜಯಪುರ, ಗದಗ, ಬಾಗಲಕೋಟೆ ಕರೆಕ್ಟ್ ಇದೆ.
ಕೇಂದ್ರ ಹೊಣವಲಯ ಕೂಡ ಏನಾಗಿದೆ ಅಂತಂತಂದರೆ ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಕರೆಕ್ಟ್ ಇದೆ. ಅವುಗಳದ್ದು 2 ರೀತಿ ಕ್ವಶನ್ ಬರ್ಬೋದು. ಒಂದು ಆ ಸೆಂಟ್ರ್ ಎಲ್ಲಿದೆ ಅಂತ, ಸೆಂಟ್ರ್ ಈ ಬ್ರಾಕೆಟಲ್ಲಿರೋ ಡಿಸ್ಟಿಕ್ಸಲ್ಲಿದೆ ಸೆಂಟ್ರಸ್ಸು, ಆಯಿತಾ. ಸೊ 4th ಒಂದು ದಕ್ಷಿಣ ಒಣವಲಯ ಇದೆ. ಇದು ಆ್ಯಕ್ಚುಲಿ ರಾಂಗ್. ಇದು ಏನಾಗುತ್ತೆ ಅಂತಂದರೆ ಇದು ಈಸ್ಟರ್ನ್ ಡ್ರೈ ಝೋನ್ ಅಂತ ಬರುತ್ತೆ. ಈಸ್ಟರ್ನ್ ಡ್ರೈ ಝೋನ್ ಇದು ಯಾವುದು, ಕೋಲಾರ. ಸೊ ಇದನ್ನು ಆ್ಯಕ್ಚುಲಿ ಇದು ಮೈಸೂರು ಬರುತ್ತೆ ದಕ್ಷಿಣ ಒಣವಲಯ. ಇದನ್ನೇನು ಮಾಡಿದ್ದಾರೆ, ಮಿಸ್ಟೇಕ್ ಅಂದರೆ ರಾಂಗ್ ಮಾಡಿ ಕೊಟ್ಟಿದ್ದಾರೆ ನಿಮಗೆ ಕ್ವಶನ್ನಲ್ಲಿ. ಯಾಕೆ ಇದನ್ನು ದಕ್ಷಿಣ ವಲಯನೇ ಹಿಂಗೆ ಮಿಸ್ಟೇಕ್ ಮಾಡಿ ಕೊಟ್ಟಿದ್ದಾರೆ ಅಂದರೆ, ಕೆಲವ್ರು ಏನು ಮಾಡ್ತೀರಾ, ಗೆಸ್ ಮಾಡಿ ಕ್ವಶನ್ಸ್ ಮಾಡೋಕ್ಕೆ ಹೋಗ್ತೀರಾ. ಆ ಗೆಸ್ ಮಾಡಿ ಕ್ವಶನ್ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ಇಲ್ಲಿ ಏನಾಗುತ್ತೆ, ಯಾವ್ದ್ಯಾವುದು ಸೌತ್ ಪಾರ್ಟಿಗೆ ಬರುತ್ತೆ, ನಾರ್ತ್ ಪಾರ್ಟಿಗೆ ಬರುತ್ತೆ, ಈಸ್ಟರ್ನ್ ಪಾರ್ಟಿಗೆ ಬರುತ್ತೆ ಅಂತ ನೀವು ಥಿಂಕ್ ಮಾಡ್ತೀರಾ. ಆ ಥಿಂಕ್ ಮಾಡಿದಾಗ ಕೋಲಾರ ಸೌತ್ ಅಂತ ಥಿಂಕ್ ಮಾಡಲಿ ಅಂತ ಹೇಳ್ಬಿಟ್ಟೇ ಈ ರೀತಿ ಕ್ವಶನ್ ಮಾಡಿದ್ದಾರೆ ಇದನ್ನು. ಅಂದರೆ ಅನ್ಲೆಸ್ ಅಂಟಿಲ್ ಯಾವ ಕ್ಲಾರಿಟಿ ಎಲ್ಲ ಕ್ವಶನ್ಸ್ನ ಅಟೆಂಡ್ ಮಾಡೋಕ್ಕಾಗಲ್ಲ. ಇತ್ತೀಚೆಗಂತೂ UPSCಯಲ್ಲಂತೂ ಏನು ಮಾಡೋರಂದರೆ, KPSC UPSCನ ಯಾವತ್ತೂ ಫಾಲೋ ಮಾಡುತ್ತೆ, ಒಂದಿಲ್ಲ ಇನ್ನೊಂದು ಎಕ್ಸಾಮ್ಗೆ ಆ ಲೆವೆಲ್ಗೆ ತೊಗೊಂಡು ಹೋಗುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೀನಿ ಫಸ್ಟೇ ನಾನು. ಹಾಗಾಗಿ ನಾನು ಅದಕ್ಕೆ ಅವಾಗವಾಗ UPSC ತರ್ತಾ ಇರ್ತೀನಿ. ಇಲ್ಲಿ UPSCಯಲ್ಲಿ ಈಗ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, ಆ ಗೆಸ್ ಮಾಡೋಕ್ಕೆ ಚಾನ್ಸೇ ಇರಬಾರ್ದು ಅನ್ನೋ ಲೆವೆಲ್ಗೆ ಕೆಲವೊಂದು ಇನಿಷಿಯೇಟಿವ್ಸನ್ನು ತೊಗೊಂಡ್ಬಿಟ್ಟಿದ್ದಾರೆ. ಕ್ವಶನ್ ಪ್ಯಾಟ್ರನ್ ಚೇಂಜ್ ಮಾಡಿರೋದು. ಅಂದರೆ ಫಾರ್ ಎಕ್ಸಾಂಪಲ್ 4 ಸ್ಟೇಟ್ಮೆಂಟ್ ಕೊಟ್ಬಿಟ್ಟು 1 ಸ್ಟೇಟ್ಮೆಂಟ್ ಕರೆಕ್ಟು, 2 ಸ್ಟೇಟ್ಮೆಂಟ್ ಯಾವುದಂತ ರಿಮೂವ್ ಮಾಡ್ತೀರಾ, ಯಾವುದಂತ ಬಿಡ್ತೀರಾ. 4 ಗೊತ್ತಿದ್ರೇ ಆನ್ಸರ್ ಮಾಡೋಕ್ಕಾಗೋದು ಅಂಥ ಕ್ವಶನ್ಸಲ್ಲಿ. ಸೊ ಇದು ಒಂದು ಆಸ್ಪೆಕ್ಟು. ಸೊ ಸ್ವಲ್ಪ ಫಾಸ್ಟಾಗಿ ಮೂವ್ ಆಗ್ತೀನಿ ಪೇಪರ್ನ. ನೆಕ್ಸ್ಟು ಈ ಸ್ಕೀಮ್ಸ್ಗೆ ಬಂದಾಗ ಒಂದು ಜ್ಞಾಪಕ ಇಟ್ಕೊಳ್ಳಿ, ಒಂದು PM ಅವರು CM ಅವರು ಇನಾಗ್ರೇಟ್ ಮಾಡಿರ್ತಾರೆ ಬಂದು. ಆಮೇಲೆ ಜಾಸ್ತಿ ಜನ ಏನು ಮಾಡುತ್ತೆ ಅಂದರೆ ಅಪ್ಲಿಕೇಬಲ್ ಆಗಂಗಿರುತ್ತೆ ಸ್ಕೀಮು. ಅಂಥ ಸ್ಕೀಮ್ಸನ್ನ ತುಂಬ ನೀಟಾಗಿ ನೋಡಿ. ಫಾರ್ ಎಕ್ಸಾಂಪಲ್ಲು ಇದು ಕಿಸಾನ್ ಸಮ್ಮಾನ್ ನಿಧಿ, ನಾನು 100% ಗೆಸ್ ಮಾಡಿದ್ದೆ ಕ್ವಶನ್ನು, ಬಂತದು ಓದ್ ಪೇಪರಲ್ಲೇ ಬಂದುಬಿಟ್ಟಿದೆ ಕ್ವಶನ್. ಅದು ಓದ್ ಪೇಪರಲ್ಲೇ ಬಂದಿದೆ. ಅದು ಯಾಕಂದರೆ ಅದರಲ್ಲಿ ಫ್ಯಾಕ್ಟ್ಸ್ ಕೂಡ ಇದೆ, ಎಷ್ಟು ಅಮೌಂಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು, ಎಷ್ಟು ತಿಂಗಳಿಗೊಂದು ಸರಿ ಕೊಡ್ತಾರೆ, ಎಷ್ಟು ಅಮೌಂಟ್ ಕೊಡ್ತಾರೆ. ಇಂಥ ಫ್ಯಾಕ್ಟ್ಸ್ ಇದ್ದಾಗ ಏನಾಗುತ್ತೆ ಅಂದರೆ, ಆಮೇಲೆ ಅಂಥವ್ರು ಬಂದು ಮತ್ತು ಅಂಥವರು ಒಂದು ಇನಾಗ್ರೇಟ್ ಮಾಡ್ತಾರೆ. ಆಮೇಲೆ ತುಂಬ ಜನ ಏನು ಮಾಡುತ್ತೆ, ಇನ್ಕ್ಲೂಸಿವ್ ಇರುತ್ತೆ ಸ್ಕೀಮು ಅಂತಂದಾಗ ಆ ಸ್ಕೀಮನ್ನು ಮಿಸ್ ಮಾಡೋಂಗಿಲ್ಲ. A to Z ಓದಬೇಕಾಗುತ್ತೆ. ಸುಮ್ಮನೆ ಮೇಲ್ಮೇಲೆ ಓದಬೇಡಿ. ಅದನ್ನೇ ನಾನು ನಿಮಗೆ ಪ್ರತಿ ಕ್ವಶನಲ್ಲೂ ಹೇಳ್ತಕ್ಕಂಥದ್ದು. ಇಲ್ಲಿ PM ಒಂದು ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ್ ಭಾರತ್ ಆ ಒಂದು ಇದಕ್ಕೆ ಈ ಸ್ಕೀಮ್ ಕೂಡ ಒಂದೇನಾಗುತ್ತೆ ಅಂತಂದರೆ ಕ್ರೈಟೇರಿಯಾಗೆ ಅಪ್ಲಿಕೇಬಲ್ ಆಗುತ್ತೆ. ಇಲ್ಲೇನು ಗೊತ್ತಾ, ಒಂದು ಸಿಂಪಲ್ ಇದಿದೆ, ಸ್ಟ್ರಾಟಜಿ ಇದೆ. ಒಂದು ಇದನ್ನು ನಾನು ಈ ಸ್ಟ್ರಾಟಜೀಸನ್ನ ನಾನು ನಿಮಗೆ ಇನ್ನೊಂದು ಇದರಲ್ಲಿ ಮಾಡಿಕೊಡ್ತೀನಿ. ನಾನು ಒಂದು ಹಣಕಾಸು ಸಚಿವಾಲಯನೂ ಇದೆ, ಇನ್ನೊಂದು ವಸತಿ ಸಚಿವಾಲಯನೂ ಇದೆ. ಬೀದಿ ಬದಿ ವ್ಯಾಪಾರಿಗಳಿವರು, ಆಯಿತಾ. ಸೊ ಯಾವುದಕ್ಕೆ ಬರ್ತಾರೆ ನೀವೇ ಥಿಂಕ್ ಮಾಡಿ, ಆಯಿತಾ. ಮೋರ್ ಸ್ಪೆಸಿಫಿಕ್ ಆಗಿದೆ ಎರಡನೇದು. ಇನ್ನೂ ಒಂದು ಇದು ಕೊಡ್ತೀನಿ ನಿಮಗೆ ಕ್ಲಾರಿಟಿ. ಸೊ ಇಲ್ಲಿ ಆ್ಯಕ್ಚುಲಿ ಏನು ಮಾಡುತ್ತೆ, ಇದನ್ನು ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಮಿನಿಸ್ಟ್ರಿನೇ ಇದು ಮಾಡುತ್ತೆ ಸ್ವಾನಿಧಿನ. ಇಲ್ಲಿ ಏನು ಗಮನಿಸಬೇಕಾಗಿರೋದು, UPSC ಅವನು 2-3 ವರ್ಷದಿಂದ ಮಾಡ್ತಾಯಿದ್ದ ಇದನ್ನು. ಸೊ ಈ KPSC ಅವ್ರು ಮಾಡ್ತಾನೆ. ಏನಂತಂದರೆ ಆ್ಯಕ್ಚುಲಿ ಅವ್ರಿಗೆ ಕೊಡೋದು ಎಷ್ಟು ಅಂತಂದರೆ ಬಂಡವಾಳ 10,000ವರೆಗೂ, ಬಟ್ ಇಲ್ಲಿ ಎಷ್ಟಿದೆ, 1,00,000 ಇದೆ. ಇಷ್ಟೇ ಟ್ರಿಕ್ಕಿ ಇಲ್ಲಿ, ಆಯಿತಾ. ನೆಕ್ಸ್ಟ್ ಏನಂತಂದರೆ, ಸೊ ದಂಡ ಇರೋದಿಲ್ಲ. ಇದು ಕಾಮನ್ನಾಗಿ ಈಸಿಯಾಗಿ ನಾವು ಗೆಸ್ ಮಾಡ್ಬೋದು. ಆಮೇಲೆ ಇಲ್ಲಿ ಕ್ಯಾಶ್ ಬ್ಯಾಕ್ ಅಂತ ಕೊಟ್ಟವನೇ. ಸೊ ಈ ಕ್ಯಾಶ್ ಬ್ಯಾಕ್ ಕೊಡೋಂಗಿದ್ದರೆ ನಿಮಗೆ ಗೊತ್ತಾಗೋದು ಆ್ಯಕ್ಚುಲಿ, ಆಯಿತಾ. ಇನ್ನೊಂದೇನೆಂದರೆ ಇನ್ನೂ ಮೋರ್ ನ್ಯೂಸ್ ಆಗೋದು. ನ್ಯೂಸ್ ಆಗಿಲ್ಲ ಅಂದರೆ ಇಲ್ಲ ಅದು ಆ್ಯಕ್ಚುಲಿ. ಆ ರೀತಿ ಕ್ಯಾಶ್ ಬ್ಯಾಕ್ ಕೊಡೋದು ಫೀಸಿಬಲ್ಲ ಅಂತ ಥಿಂಕ್ ಮಾಡಬೇಕು ನೀವು. ಇದನ್ನು ನಾನು ಈ ಆಸ್ಪೆಕ್ಟ್ಸ್ ನಾನು ನಿಮಗೆ ಕ್ವಶನ್ಸ್ ತೆಗೆಯೋದು ಇಲ್ಲಿ ಹೇಳೋದು ಬೇಡ. ನೆಕ್ಸ್ಟ್ ಕ್ಲಾಸಲ್ಲಿ ನೀಟಾಗಿ ಅದನ್ನೇ ಕ್ಲಾಸ್ ಮಾಡಿದ್ರೆ ಚೆನ್ನಾಗಾಗುತ್ತೆ, ಅಲ್ಲಿ ಹೇಳ್ತೀನಿ ನಾನು. ಅದು ಫೀಸಿಬಲ್ ಅಲ್ಲ, ಬೇಡ. ಸೊ ಇಲ್ಲಿ ಕ್ವಶನ್ ಯಾಕೆ ಬಂದಿದೆ ಅಷ್ಟೇ ಇದು ಮಾಡೋಣ. ಅಪ್ಲಿಕೇಬಲ್ ಕ್ವಶನ್ ಇದು, ಅಂದರೆ ಒನ್ ಆಫ್ ದ ಗುಡ್ ಸ್ಕೀಮ್ಸ್ ಇದು. ಸೊ ಆಮೇಲೆ ಆ ಸ್ಕೀಮ್ ಬಗ್ಗೆ ಯಾವ ಆಸ್ಪೆಕ್ಟ್ಸಲ್ಲಿ ಓದಬೇಕು ಅನ್ನೋದನ್ನು ಇಲ್ಲಿ ನಿಮಗೆ ಇದು ಮಾಡಿಕೊಡುತ್ತೆ. ಆಮೇಲೆ ವಿಜಯನಗರದ ಬಗ್ಗೆ ಕ್ವಶನ್ನು ಫಿಕ್ಸ್ ಬರೆದಿಟ್ಕೊಂಡ್ಬಿಡಿ. ಅದು ವಿಜಯನಗರ ಮತ್ತು ಕರ್ನಾಟಕದಲ್ಲಿ ಟೈಮ್ ಲೈನ್ ಕ್ವಶನ್ನು ಯಾವುದು, ಹಿಸ್ಟ್ರಿನಲ್ಲಿ. ಅದು ನೀವು ಗೆಸ್ ಮಾಡಿಕೊಳ್ಳೇಬೇಕು. ಸೊ ನೆಕ್ಸ್ಟ್ ಬನ್ನಿ, ಈ ಕ್ವಶನ್ನಲ್ಲಿ ಸಿಂಪಲ್ಲಾಗಿ ಏನು ಮಾಡಿದ್ದಾರೆ ಅಂತಂತಂದರೆ, ಸೊ ಒಂದನ್ನು ಮಾತ್ರ, ಅಂದರೆ ಇವೆಲ್ಲ ಚೆನ್ನಾಗಿದೆ, ಇವೆಲ್ಲನೂ ಕ್ವಶನ್ ಆಗುವಂಥ ಪ್ರಾಬಬಿಲಿಟಿ ಇರತಕ್ಕಂಥ ಫ್ಯಾಕ್ಟ್ಸ್ ಇವು. ಯಾಕಂತಂದರೆ ಮೊದಲ ನೀರೊಳಗಿನ ಮೆಟ್ರೋ ಸೇವೆಯನ್ನು PM ಇನಾಗ್ರೇಟ್ ಮಾಡಿರ್ತಕ್ಕಂಥದ್ದು.
ಹೈಟೆಕ್ ಕ್ರೀಡಾ ತರಬೇತಿ ಕೇಂದ್ರ PM ಅವರು ಇನಾಗ್ರೇಟ್ ಮಾಡಿರ್ತಕ್ಕಂಥದ್ದು. ಇದು ಚೆನ್ನೈದು ಬಂದು ಅಲ್ಲಿನ CM ಇನಾಗ್ರೇಟ್ ಮಾಡಿರ್ತಕ್ಕಂಥದ್ದು. ಇದು ಜೀವ ವೈವಿಧ್ಯತೆ ಅಟ್ಲಾಸ್. ಒಂದು ಜ್ಞಾಪಕ ಇಟ್ಕೊಳ್ಳಿ, ನಾನು ಗಮನಿಸ್ದಂಗೆ ಬಯೋಡೈವರ್ಸಿಟಿಯಲ್ಲಿ ರೂರಲ್ದು ಏನಾದರೂ ಪಾತ್ರ ಇದ್ದರೆ, ಅದೇನಾದರೂ ಒಳ್ಳೆ ಇನಿಷಿಯೇಟಿವ್ ಆಗಿದ್ದರೆ, ಆಲ್ವೇಸ್ ಯು ಶುಡ್ ರೀಡ್ ದ್ಯಾಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಇದು ಫಸ್ಟ್ ಬಯೋಡೈವರ್ಸಿಟಿ ಅಟ್ಲಾಸ್. ಆ್ಯಕ್ಚುಲಿ ಏನಾಗಿದೆ ಅಂದರೆ, ನಮ್ಮಲ್ಲಿ ಬಯೋಡೈವರ್ಸಿಟಿ ಆ್ಯಕ್ಟ್ 2002 ಪ್ರಕಾರ ಪ್ರತಿ ಒಂದು ಬಯೋಡೈವರ್ಸಿಟಿ ಕಮಿಟಿ ಮಾಡಬೇಕಾಗುತ್ತೆ. ಎಲ್ಲಿ ಗ್ರಾಮ ಸಭೆ ಲೆವೆಲಲ್ಲಿ ಬಯೋಡೈವರ್ಸಿಟಿ ಕಮಿಟೀಸ್ ಅಂತ ಮಾಡಬೇಕಾಗುತ್ತೆ. ಎಲ್ಲಿ ಗ್ರಾಮ ಸಭೆ ಲೆವೆಲಲ್ಲಿ ಆ ಕಮಿಟೀಸ್ದು ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಅವ್ರೇನಂತಂದರೆ, ಇಟ್ ಈಸ್ ನಾಟ್ ದೇ ಮೇ ಅಲ್ಲ, ಅದು ದೇ ಶೆಲ್ ಅಂತಿದೆ. ಆ್ಯಕ್ಚುಲಿ ಶೆಲ್ ಅಂತಂದರೆ ಮಾಡಬೇಕು ಅಂತದ್ದು. ಆ್ಯಕ್ಚುಲಿ ಇಟ್ ಇಸ್ ಅ ಅಬ್ಲಿಗೇಷನ್. ಏನು ಅಂದರೆ, ಬಯೋಡೈವರ್ಸಿಟಿ ಒಂದು ಅಟ್ಲಾಸನ್ನು ಪ್ರಿಪೇರ್ ಮಾಡಬೇಕು ಅಂತಿದೆ. ಆ್ಯಕ್ಚುಲಿ ಪ್ರತಿ ಒಂದು ಇದು ಕೂಡ ಏನು ಬಯೋಡೈವರ್ಸಿಟಿ ಕಮಿಟಿ ಹೆಡೆಡ್ ಬೈ ಗ್ರಾಮ ಸಭಾ. ಆ್ಯಕ್ಚುಲಿ ಆ ಆ್ಯಕ್ಟಲ್ಲಿ ತುಂಬ ಚೆನ್ನಾಗಿದೆ. ಅದನ್ನು ನಗೋಯೋ ಪ್ರೋಟೋಕಾಲ್ಗೆ ಮತ್ತೆ ಲಿಂಕ್ ಮಾಡಬೇಕಾಗುತ್ತೆ. ಇಲ್ಲಿ ಇನ್ ಡೀಟೈಲ್ ಹೋಗೋದು ಬೇಡ. ಈ ಒಂದು ಇದನ್ನೇನಂತಂತಂದರೆ, ಅಟ್ಲಾಸನ್ನು ರಚಿಸಿದ ಮೊದಲ ಗ್ರಾಮ ಯಾವುದಂತಂದರೆ ವೈಂಗ್ವಿನಿಮ್. ಸೊ ಇಟ್ಸ್ ಎ ಗುಡ್ ಸ್ಟೆಪ್ ಆ್ಯಕ್ಚುಲಿ. ಸೊ ಹಾಗಾಗಿ ಇದನ್ನು ಕೊಟ್ಟಿದ್ದಾರೆ ಇಲ್ಲಿ. ಸೊ ಈ ರೀತಿ ಪ್ರತಿಯೊಂದು ಏನಾಗಿದೆ ಅಂತಂದರೆ, ಆ ಪ್ರತಿಯೊಂದು ಕ್ವಶನ್ ಆಗಂಥ ಆಸ್ಪೆಕ್ಟ್ಸ್ ನಿಮಗೇನು ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಈ ಟೈಪ್ ಕ್ವಶನ್ ಎಲ್ಲಿ ಬಂದಿದೆ ಗೊತ್ತಾ? KPSC ಈ ಟೈಪ್ ಕ್ವಶನ್ ಕೇಳಿರೋದ್ರಿಂದನೇ ಈ ಕ್ವಶನ್ ಇನ್ಕ್ಲೂಡ್ ಮಾಡಿರತಕ್ಕಂಥದ್ದು ಇಲ್ಲಿ ಟೀಮು. ಏನು ಈ ಟೈಪ್ ಕ್ವಶನ್ ಎಲ್ಲಿ ಬಂದಿದೆ ಅಂದರೆ, ನೀವು ಗಮನಿಸಬೇಕಾದ್ರೆ ಮೊನ್ನೆ ಏನಾಯಿತು ಅಂತಂದರೆ, ನಾನ್ ಸಿವಿಲ್ ಸರ್ವಿಸ್ ಕೇಡರಿಂದ ಅಂದರೆ ಗ್ರೂಪ್ A 8 ವರ್ಷ ಯಾರು ಮಾಡಿದಾರೋ ಅವರಿಗೆ IAS ಪ್ರಮೋಟ್ ಮಾಡೋದಕ್ಕೆ ಈಗ ಎಕ್ಸಾಮ್ ಮಾಡಿದ್ದಾರೆ. ಮೊದಲು ಹಂಗೆ ಆಗ್ತಿತ್ತು. ಅಂದರೆ KS ಲೆವೆಲ್ ಎಕ್ಸಾಮೇ ಅದು. ಆ ಎಕ್ಸಾಮಲ್ಲಿ ಹಿಂಗೆ 7-8 ಫ್ಯಾಕ್ಟ್ಸು ಕರೆಂಟ್ ಅಫೇರ್ಸ್ ಕೊಟ್ಟಿದ್ದಾರೆ. 5-6 ಕರೆಂಟ್ ಅಫೇರ್ಸ್ ಕೊಟ್ಟು ಒಂದು ಕ್ವಶನ್ ಕೊಟ್ಟಿದ್ದಾರೆ. ಆ ಫಾರ್ಮ್ಯಾಟ್ ಇದು. ಸೊ ರೀಸೆಂಟಾಗಿ ಆಗಿರೋದು, ವಿತಿನ್ 2-3 ಮಂತ್ಸಲ್ಲಿ KPSC ನಡೆಸಿರ್ತಕ್ಕಂಥ ಎಕ್ಸಾಮ್ ಕ್ವಶನ್ ಅದು. ಆ ಪ್ಯಾಟ್ರನ್ಗೆ ಇದನ್ನು ವ್ಯೂ ಮಾಡಿದ್ದಾರೆ ಅಷ್ಟೇ ಇಲ್ಲಿ. ಆಯಿತಾ? ಸೊ ಇಲ್ಲೇನು ರಾಂಗ್ ಯಾವುದಿದೆ ಅಂದರೆ ನಿಮಗೆ ಗೊತ್ತಾಗುತ್ತೆ, ಏನದೇನು ದೊಡ್ಡ ಇದಿಲ್ಲ. ಸೊ ಕರ್ನಾಟಕ ಅಂತ ಯಾಕೆ ಕೊಟ್ಟಿದ್ದಾರೆ ಅನ್ನೋದು ನೀವೇ ಅಲ್ಲೇ ಟ್ರಿಕ್ಕಿ ಜ್ಞಾಪಿಸ್ಕೊಳ್ಳಿ. ಅದು ಆ್ಯಕ್ಚುಲಿ ಫಸ್ಟ್ ವಾಟರ್ ಬಜೆಟ್ ಮಾಡಿದ್ದು ಕೇರಳ ಆ್ಯಕ್ಚುಲಿ. ಸೊ ಈಗ ವಾಟರು ತುಂಬ ಇಶ್ಯೂ ಇದೆ, ಡ್ರಿಂಕಿಂಗ್ ವಾಟರ್ ಬೆಂಗಳೂರಲ್ಲೂ. ಸೊ ನೋಡ್ಕೊಳ್ಳಿ ಅಷ್ಟೇ. ಆಯಿತಾ? ನೆಕ್ಸ್ಟು ಜಿಯೋಗ್ರಫಿ ಕ್ವಶನ್ಸು ಒಂದು ಜ್ಞಾಪಕ ಇಟ್ಕೊಳ್ಳಿ. ಈ ಭೂಸ್ವರೂಪಗಳಿದೆಯಲ್ಲ, ಒಂದು ಭೂಸ್ವರೂಪಗಳು ಯಾವ್ಯಾವ ಯುಗದಲ್ಲಿ ಯಾವ್ಯಾವ ಭೂಸ್ವರೂಪಗಳು ಕ್ರಿಯೇಟ್ ಆಗಿದ್ದಾವೆ ಅವೆಲ್ಲ ಕ್ಲಾರಿಟಿ ಇರಲಿ ನಿಮಗೆ. ಆ ಕ್ಲಾರಿಟಿ ಆಫ್ ಥಾಟ್ ಇದ್ದರೆ ನಿಮ್ಗೆ ಅಲ್ಲೊಂದು ಕ್ವಶನ್ ಫಿಕ್ಸ್ ಆಗಿ ಬರುತ್ತೆ. ನೆಕ್ಸ್ಟ್ ನಾನು ಹೇಳಿದ್ನಲ್ಲ ವಿಜಯನಗರದ್ದು ಮೋಸ್ಟ್ ಆಫ್ ದ ಟೈಮ್ಸು ಯಾರ್ಯಾರ ಟೈಮಲ್ಲಿ ಯಾರು ವಿಸಿಟ್ ಮಾಡಿದರು, ಆಮೇಲೆ ಅಲ್ಲಿರ್ತಕ್ಕಂಥ ಆರ್ಕಿಟೆಕ್ಚರು, ಅಲ್ಲಿರ್ತಕ್ಕಂಥ ಟ್ಯಾಕ್ಸ್ ಸಿಸ್ಟಮ್ಮು, ಆಮೇಲೆ ಅಲ್ಲಿರ್ತಕ್ಕಂಥ ಒಂದು ವಿಭಿನ್ನ ಸಿಸ್ಟಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾಯಕರ ವ್ಯವಸ್ಥೆ, ಆಮೇಲೆ ಇನ್ನೊಂದು ಯಾವುದೋ ಒಂದು ಟ್ಯಾಕ್ಸ್ ಸಿಸ್ಟಮ್ಗೊಂದು ವ್ಯವಸ್ಥೆ ಇದೆ. ಆ ರೀತಿ ಅವುಗಳಲ್ಲಿ ಏನಾಗುತ್ತೆ, ಡೆಫಿನೆಟ್ಲಿ ಕ್ವಶನ್ ಬರುತ್ತೆ, ಫಿಕ್ಸ್ಡ್ ಕ್ವಶನ್. ವಿಜಯನಗರ ಬಗ್ಗೆ ಒಂದು ಫಿಕ್ಸ್ಡ್ ಕ್ವಶನ್ ಇರುತ್ತೆ. ಸೊ ಹಾಗಾಗಿ ಏನಂತಂತಂದರೆ, ವಿಜಯನಗರ, ಅಶೋಕ, ಯು ಬಿಲೀವ್ ಆರ್ ನಾಟ್, 20 ವರ್ಷದ ಪೇಪರ್ ಎತ್ಕೊಂಡು ನೋಡಿದ್ರೆ ಯಾವುದು UPSCದು ಬುದ್ಧಿಸಮ್ಮು ಜೈನಿಸಮ್ ಬಗ್ಗೆ 18 ವರ್ಷ ಕಂಟಿನ್ಯೂಸ್ ಕ್ವಶನ್ ಕೇಳಿದ್ದಾರೆ. ಹಂಗೆ ನೀವು KPSC ಬೆಸ್ಟ್ ಕ್ವಶನ್ ಪೇಪರ್ಸ್ ಎತ್ಕೊಂಡು ಚೆಕ್ ಮಾಡಿದ್ರೆ ಒಂದು 20 ಕ್ವಶನ್ ಪೇಪರಲ್ಲಿ ಮೋರ್ ದೆನ್ 16 ಪೇಪರ್ಸಲ್ಲಿ ಅಶೋಕನ ಬಗ್ಗೆ, ವಿಜಯನಗರದ ಬಗ್ಗೆ ಕ್ವಶನ್ಸ್ ಇದೆ. ದೆನ್ ಇದು ನೀವು ಆ ಕ್ವಶನ್ಸ್ನ, ಆ ಟಾಪಿಕ್ಸ್ನ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದು ನಿಮಗೆ ಬಿಟ್ಬಿಡ್ತೀನಿ ನಾನು ಅದನ್ನು. ನೆಕ್ಸ್ಟು ಮಿಷನ್ಸು ಅಷ್ಟೇ. ಪ್ರತಿ ಒಂದು ಇದು ಈಗ 2023-24 ಬೆಸ್ಟ್ ಮಿಷನ್ಸು ಯಾವ್ಯಾವ ಆಗಿದೆಯೋ ಅವುಗಳ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಡೀಟೇಲ್ ಗೊತ್ತಿರಲಿ ನಿಮಗೆ. ಈಗ ಫಾರ್ ಎಕ್ಸಾಂಪಲ್ಲು ಬೆನ್ನು ಇದಕ್ಕೇನಾಯಿತು ಅಂದರೆ ಸ್ಯಾಂಪಲ್ ತರೋದಕ್ಕೆ ಒಸಿರಿಸ್-ರೆಕ್ಸ್ ಅಂತ ಹೇಳ್ಬಿಟ್ಟು ನಾಸಾ ಕಳಿಸ್ಕೊಟ್ಟಿತ್ತು. ವೆರಿ ವೆರಿ ಇಂಪಾರ್ಟೆಂಟು. ಆಮೇಲೆ ಡಿಡಿಮೋಸ್ದು ಒಂದು ಪ್ರಯೋಗ ಮಾಡೋದಕ್ಕೆ ಒಂದು ಇದು ಮಾಡ್ತು. ಆಮೇಲೆ ಪೇಸ್ ಅಂತ ಹೇಳ್ಬಿಟ್ಟು ಒಂದು ಮಾಡಿದೆ. ಏನಂತಂದರೆ ಇದ್ರದ್ದು ಏನು ಮಾಯಿಶ್ಚರ್ನ ಎಲ್ಲ ಸ್ಟಡಿ ಮಾಡೋದಕ್ಕೆ, ವಾತಾವರಣ ಸ್ಟಡಿ ಮಾಡೋದಕ್ಕೆ. ಆಮೇಲೆ ಜಪಾನ್ದು ಅಷ್ಟೇ H2A ರಾಕೆಟ್ ಆಗಿರ್ಬೋದು. ಆಮೇಲೆ ರಷ್ಯಾ ನಮ್ಗೆ ಏನು ಮಾಡಿದ್ರು, ನಾವು ಆದಮೇಲೆ ಬಿಟ್ಟಿದ್ದವರು ಚಂದ್ರಯಾನ ಇದು ಮಾಡೋದಕ್ಕೆ, ಲೂನಾ 25 ಅಂತ ಲ್ಯಾಂಡಿಂಗ್ ನಮಗೆ ಮೊದಲೇ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದರು. ಅದು ಫೇಲ್ಯೂರ್ ಆಯಿತು ಆ್ಯಕ್ಚುಲಿ.
ಸೊ ಲೆಟ್ ಇಟ್ ಬಿ ವಾಟ್ ಎವರ್ ಎಲ್ಸ್. ಸೊ ಅಂದರೆ ರೀಸೆಂಟ್ ಮಿಷನ್ಸ್ ಯಾವಿದಾವಲ್ಲ ಅವುಗಳ ಬಗ್ಗೆ ಕ್ಲಾರಿಟಿ ಇರಲಿ, ನಿಮಗೆ ಸಖತ್ ಕ್ಲಾರಿಟಿ ಇರಬೇಕು. ಯಾಕಂತಂದರೆ ಒಂದು ಕ್ವಶನ್ ಏನಂದರೆ ಸ್ಯಾಟಲೈಟ್ದು ಇಂಪಾರ್ಟೆಂಟ್ ಸ್ಯಾಟಲೈಟ್ದು ಇಲ್ಲಾಂದರೆ ಮಿಷನ್ದು ಔಟ್ ಆಫ್ ಇಸ್ರೋ ಒಂದು ಕ್ವಶನ್ ಕೇಳ್ತಾರೆ. ಮೋಸ್ಟ್ಲಿ ಒಂದು ಪೇಪರ್ ಇಲ್ಲ ಆದರೂ ನೆಕ್ಸ್ಟ್ ಪೇಪರಲ್ಲಿರುತ್ತೆ. ಪ್ರಾಬಬಿಲಿಟಿ 50% ಇದ್ದಾಗೂ ಕೂಡ ಯು ಶುಡ್ ಥರೋಲಿ ರೀಡ್, ಆಯಿತಾ. ನೆಕ್ಸ್ಟು ಸ್ವಲ್ಪ ಹೇಳಿದ್ನಲ್ಲ ಅಶೋಕ ಕ್ವಶನ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಈ ಕ್ವಶನ್ನಲ್ಲೂ ನೋಡಿ ನೀವು ಬೇಕಾದರೆ ಇಲ್ಲೇನಂತಂತಂದರೆ ಆ್ಯಕ್ಚುಲಿ ಎಲ್ಲ ಒಂದು 14 ಕೂಡ ಇವು ಏನಾಗಿದೆ ಅಂತಂತಂದರೆ ಶಾಸನಗಳು ಕೂಡ ಏನಾಗಿದೆ ಅಂತಂದರೆ ಕರ್ನಾಟಕದಲ್ಲಿ ಸಿಕ್ಕಿದೆ. ಒಂದು ಫ್ಯಾಕ್ಟ್ ಇಲ್ಲಿ ತುಂಬ ಇಷ್ಟ ಆಯಿತು ನನಗೆ, ಏನಂತಂದರೆ ಎಲ್ಲ ಶಾಸನಗಳು ಕರ್ನಾಟಕದಲ್ಲಿ ಸಿಕ್ಕಿರೋ ಪ್ರಾಕೃತ ಭಾಷೆಯಲ್ಲೇ ಬರೆದಿದ್ದಾವೆ ಮತ್ತು ಅವು ಬ್ರಾಹ್ಮ ಲಿಪಿಯಲ್ಲೇ ಇದೆ. ಇದು ಆ್ಯಕ್ಚುಲಿ ಫ್ಯಾಕ್ಟು ಕರ್ನಾಟಕ ಇಯರ್ ಬುಕ್ ಫ್ಯಾಕ್ಟ್ ಇದು. ಇಲ್ಲಿ ಕ್ವಶನ್ಸು ತೆಗೆದಿರೋದು ಕೂಡ ತುಂಬ ಒಂದು ವ್ಯಾಲಿಡ್ ಸೋರ್ಸಸ್ಸಿಂದನೇ, ಆಯಿತಾ. ಸೊ ಮತ್ತು ಏನಂತಂದರೆ ಕರ್ನಾಟಕ ಹಿಸ್ಟ್ರಿಗೆ ಸಂಬಂಧಪಟ್ಟಂಗೆ ಇನ್ನೂ ಕೆಲವು ಆಸ್ಪೆಕ್ಟ್ಸ್ ಇದೆ. ಏನು ಅದನ್ನು ನಿಮಗೆ ಹಿಸ್ಟ್ರಿ ಟೀಚರ್ ಇನ್ನೂ ನೀಟಾಗಿ ಹೇಳ್ತಾರೆ. ಹಿಸ್ಟ್ರಿ ಇವ್ರು ಬಂದು ಸುಮ್ಮನೆ ನಾನು ಜಸ್ಟ್ ಪೇಪರ್ ಅನಾಲಿಸಿಸಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಈ ಹಳೆ ಶಿಲಾಯುಗದ್ದು ಮಾಮೂಲಿ ಏನು ನಿಯೋಲಿತಿಕ್ಕು ಮತ್ತು ಇವು ಏನು ಸೂಕ್ಷ್ಮ ಒಂದು ಶಿಲಾಯುಗ, ಮೈಕ್ರೋಲಿಥಿಕ್ಕು, ಆ ಪ್ಲೇಸಸ್ ಎಲ್ಲ ಕೇಳ್ತಾರೆ, ಆಯಿತಾ. ನಿಯೋಲಿಥಿಕ್ ಏಜ್ ಅಂತೂ ತುಂಬ ಇಂಪಾರ್ಟೆಂಟು, ಜ್ಞಾಪಕ ಇಟ್ಕೊಳ್ಳಿ. ಒಂದು 3 ಕ್ವಶನ್ ಪೇಪರಲ್ಲಿಲ್ಲ, ಒಂದು 5 ಪೇಪರಲ್ಲಿ ಒಂದು ಸಾರಿ ಆದರೂ ಅಂತ ಅದರ ರಿಲೇಟೆಡ್ ಯಾವುದಾದ್ರೂ ಒಂದು ಕ್ವಶನ್ ಆ ರೀತಿ ಇದಾಗುತ್ತೆ. ಬಟ್ ಸಿಂಧು ಇದಂತೂ ಪಕ್ಕಾ ಕ್ವಶನ್ ಆಗುತ್ತೆ. ಸಿಂಧು ಇದ್ರದಂತೂ ಆಲ್ಮೋಸ್ಟ್ 50% ಕ್ವಶನ್ ಚಾನ್ಸಸ್ ಇರುತ್ತೆ. ಆಮೇಲೆ ಇಲ್ಲಿ ಮಿಡಿವಲ್ ಹಿಸ್ಟ್ರಿ ಕ್ವಶನ್ಸ್ ಕೆಲವಿದೆ ಇದರಲ್ಲಿ. KPSC ಸಿಲೆಬಸ್ ನೋಡಿ ಫಸ್ಟ್ ನೀವು. ಸಿಲೆಬಸ್ಸಲ್ಲಿ ಹೇಗಿದೆ ಅಂತಂದರೆ ಹ್ಯುಮ್ಯಾನಿಟೀಸ್ ಅಂತಿದೆ, ಅಲ್ಲಿ ಪರಿಸರಕ್ಕೆ ಮತ್ತು ಸಾಮಾನ್ಯ ವಿಜ್ಞಾನಕ್ಕೆ ಗೊತ್ತಿಲ್ಲ, ಅಲ್ಲಿ ಹ್ಯುಮ್ಯಾನಿಟೀಸ್ ಗೊತ್ತಿದೆ. ಆಮೇಲೆ ಉಳಿದಿದ್ದು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಆಗಿರ್ಬೋದು, ಎಕಾಲಜಿ ಕ್ವಶನ್ಸ್ ಆಗಿರ್ಬೋದು, ಕರ್ನಾಟಕ ಕ್ವಶನ್ಸ್ ಆಗಿರ್ಬೋದು, ಸೆಕೆಂಡ್ ಪೇಪರಲ್ಲಿ ಪ್ರಿಯಾರಿಟಿ ಇರೋದರಿಂದ ನಾರ್ಮಲ್ GS ಪೇಪರ್ ಆದರೆ ಈ ಮೂರನ್ನೂ ಇಲ್ಲೇ ಸೇರಿಸ್ಬೇಕಾಗುತ್ತೆ ಫಸ್ಟ್ ಪೇಪರಲ್ಲಿ, ಆಯಿತಾ. ಹಾಗಾಗಿ ಏನಾಗುತ್ತಾ ಇತ್ತಂತಂದರೆ ಫಸ್ಟ್ ಪೇಪರಲ್ಲಿ ಸೊ ಹಿಸ್ಟ್ರಿ ಒಂದು 7 ಕ್ವಶನ್ಗೆ, ಕ್ವಾಲಿಟಿ ಒಂದು 7 ಕ್ವಶನ್ಗೆ ಹಿಂಗೆ ಬಂದುಬಿಟ್ಟಿತ್ತು. ಬಟ್ KPSC ಪ್ರಿಲಿಮ್ಸ್ ಕ್ವಶನ್ ಪೇಪರು ಯು ಹ್ಯಾವ್ ಟು ಡೀಲ್ ಡಿಫ್ರೆಂಟ್ಲಿ ಈಗ. ಯಾಕಂತಂತಂದರೆ 2 ಪೇಪರ್ ಇರುತ್ತೆ ಇಲ್ಲಿ. 2 ಪೇಪರಲ್ಲಿ ಒಂದು 40 ಕ್ವಶನ್ಸು ಮೆಂಟಲ್ ಎಬಿಲಿಟಿ ಮತ್ತು ರೀಸನಿಂಗ್ ಬಿಟ್ಟರೆ ಇನ್ನೆಲ್ಲ ಇದೆ. ಒಂದು ಪೇಪರ್ಗೆ ಏನಾಗ್ತಾ ಇರ್ತಾರೆ ಬೇರೆ ಎಕ್ಸಾಮ್ಸಲ್ಲಿ ಅವೇ ಇರ್ತವೆ. ಸೊ ಹಾಗಿದ್ದಾಗ ಆಮೇಲೆ ಇನ್ನೂ ಒಂದಿದೆ, ಇತ್ತೀಚೆಗೆ ಏನಾಗಿದೆ ಅಂತಂದರೆ KPSC ಪೇಪರಲ್ಲಿ 2 ಹೊಸ ಏರಿಯಾಸ್ ಸೇರಿಕೊಂಡಿದ್ದಾವೆ, ಜ್ಞಾಪಕ ಇಟ್ಕೊಳ್ಳಿ. ಆ 2 ಹೊಸ ಏರಿಯಾಸನ್ನು ನೀವು ಕವರ್ ಮಾಡಲೇಬೇಕು. ಒಂದು ಸೋಷಿಯಾಲಜಿ, 2 ಪೆಬ್ಬಾರ್ಡ್. ಗಮನಿಸ್ಕೊಳ್ಳಿ, ಸೋಷಿಯಾಲಜಿ ಪೆಬ್ಬಾರ್ಡ್ ಕ್ವಶನ್ಸ್ ಬರ್ತಾಯಿದ್ದಾವೆ ಇತ್ತೀಚೆಗೆ ಯಾವುದರಲ್ಲಿ, KPSC GS ಪೇಪರ್ಗಳಲ್ಲಿ. ಅದು ಏನಂತಂದರೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಷ್ಟೇ ಕೇಳ್ತಾ ಇದ್ದಾನೆ. ನೀವು ಇನ್ನೂ ಡೀಪ್ ಹೋಗೋಕ್ಕೆ ಮೊದಲೇ ನೀವೇನಂತಂದರೆ ಎಕ್ಸಾಮ್ಗಳಿಂದ ಆಚೆ ಅಂದರೆ ಎಕ್ಸಾಮ್ಸ್ ಕ್ರ್ಯಾಕ್ ಮಾಡ್ಕೊಂಬಿಡಿ, ಆಯಿತಾ. ಸೊ ಇಲ್ಲಿ ಹಾಗಾಗಿ ಮಿಡಿವಲ್ಗೆ ಈ ಪೇಪರಲ್ಲಿ ಸ್ವಲ್ಪ ಇಂಪಾರ್ಟೆನ್ಸ್ ಸಿಕ್ಕಿದೆ ಅನ್ನಿಸಿದ್ರೆ ನಿಮಗೆ 100% ಸಿಗುತ್ತೆ. ಯಾಕೆ ಸಿಗುತ್ತೆ ಅಂತಂದರೆ ಹೇಳಿದ್ನಲ್ಲ, ಇಲ್ಲಿ 2 ಪೇಪರ್ಗೆ ಡಿವೈಡ್ ಆಗೋದ್ರಿಂದ ಸಬ್ಜೆಕ್ಟ್ಸು ಸ್ಪೇಸ್ ಇದೆ ಇಲ್ಲಿ. ಅಂದರೆ 14 ಕ್ವಶನ್ 15 ಕ್ವಶನ್ ತನಕ ಬರ್ತವೆ ಹಿಸ್ಟ್ರಿ. ಎಲ್ಲಿ ತೆಗಿಬೇಕು? ಒಂದು ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟಲ್ಲಿ ಒಂದು ಕ್ವಶನ್, ಅಂದರೆ ಒಂದು ಚಾರ್ಟರ್ ಆಕ್ಟ್ಸ್ ಬರ್ತಾವಲ್ಲ, 1773 ಆ್ಯಕ್ಟಿಂದ ಹಿಡಿದು ಮಾಮೂಲಿ 1935 ಆ್ಯಕ್ಟ್ವರೆಗೂ ಮತ್ತು 47 ಆ್ಯಕ್ಟ್ವರೆಗೂ ಬರ್ಬೋದು. 1935 ಆ್ಯಕ್ಟ್ವರೆಗೂ ಜಾಸ್ತಿ ಬರೋ ಚಾನ್ಸಸ್ ಇರ್ತವೆ ಕ್ವಶನ್ಸು. ಅಲ್ಲಿ ಒಂದು ಕ್ವಶನ್ ಫಿಕ್ಸ್ ಆಗಿ ಬರ್ತದೆ. ಅಲ್ಲಿ 2 ಕೊಡೋಕೆ ಹೋದರೆ ಏನಾಗುತ್ತೆ ಅಂದರೆ ಒಂದೇ ಕಾನ್ಸೆಪ್ಟ್ನ 2 ಸಾರಿ ಇದಾಗ ತೆಗಿಯೋವರೆಗೂ ಒಂಥರ ಫೀಲ್ ಆಗುತ್ತೆ. ಅದು ಕ್ವಶನ್ ಪೇಪರ್ ಕೂಡ ಬ್ಯಾಲೆನ್ಸ್ಡ್ ಅನಿಸಲ್ಲ, ಆಯಿತಾ. ಸೊ ಹಾಗಾಗಿ ಗಾಂಧಿ ಯುಗದಲ್ಲಿ ಒಂದು ಕ್ವಶನ್ನು, ಅಲ್ಲೊಂದು ಕ್ವಶನ್ನು, ಇಲ್ಲ ಗಾಂಧಿ ಯುಗದಲ್ಲಿ ಅಂದರೆ ಅದು ಪೇಪರ್ಸ್ ಬಗ್ಗೆ ಕೇಳ್ಬೋದು, ಇಲ್ಲ ಗಾಂಧಿ ಮೂಮೆಂಟ್ ಬಗ್ಗೆ ಕೇಳ್ಬೋದು, ಇಲ್ಲ ಅಂತಂದರೆ ಒಂದು ಯಾವುದೋ ಒಂದು ಘಟನೆ ಬಗ್ಗೆ ಕೇಳ್ಬೋದು. ಅಲ್ಲಿ 2-3 ಕ್ವಶನ್ ಹಾಕಿದ್ರೆ ಅಲ್ಲೇ ಕೇಳೋವನೇ ಅನಿಸ್ಬಿಡುತ್ತೆ, ಪೇಪರ್ ಬ್ಯಾಲೆನ್ಸ್ ಅನಿಸಲ್ಲ ಒನ್ಸೆಗೇನು. ಈ ರೀತಿ ಮಾಡ್ತಾ ಹೋದರೆ ಏರಿಯಾಸು ಅನ್ಲೆಸ್ ಅಂಟಿಲ್ ಯು ಕವರ್ ಮಿಡಿವಲ್ ಹಿಸ್ಟರಿ, ಅದು ಹಿಸ್ಟ್ರಿ ಪೇಪರು ಬ್ಯಾಲೆನ್ಸ್ಡ್ ಅನಿಸಲ್ಲ.
ಹಾಗಾಗಿ ಏನು ಮಾಡ್ತಾರೆ ಅಂದರೆ KPSC ಕೂಡ ತೆಗಿತಾರೆ ಕ್ವಶನ್ಸಲ್ಲಿ, ಡೆಫಿನೆಟಾಗಿ ತೆಗಿತಾರೆ. UPSC ಕೂಡ ತೆಗಿತಾರೆ ಕ್ವಶನ್ಸಲ್ಲಿ. ಹಾಗಾಗಿ ಯಾವ ಏರಿಯಾಸು, ಒಂದು ಗುಪ್ತಾಸು, ಎರಡು ಮೌರ್ಯಾಸು, ಅವುಗಳಲ್ಲಿ ಯಾರು, ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರು, ಒಂದು ಇನೋವೇಟಿವ್ ಅಡ್ಮಿನಿಸ್ಟ್ರೇಷನ್ಸು, ಇಲ್ಲ ಸಮ್ ಇನೋವೇಟಿವ್ ಪದ್ಧತಿಗಳು ಅವಿರ್ತಾವಲ್ಲ, ಅವನ್ನಂತೂ ಡೆಫಿನೆಟ್ಲಿ ಕೇಳ್ತಾರೆ. ಈಗ ಅಲ್ಲಾವುದ್ದೀನ್ ಖಿಲ್ಜಿದ್ದು ಏನೋ ಬರುತ್ತೆ ಮಾರ್ಕಟಿಸೋದು, ನನಗೆ ಎಷ್ಟು ಸಾರಿ ಕೇಳಕ್ಕೆ ಬಿಟ್ಟಿದ್ದಾರೋ ಗೊತ್ತೇ ಇಲ್ಲ ನನಗೆ, ಆಯಿತಾ. ಸೊ ಒಂದು ಯಾವುದು ಅದೊಂದು ನೀರಿನ ಚಕ್ರ ಬರುತ್ತೆ ಆ ಒಂದು ಫೀಲ್ಡಲ್ಲೇ, ಆ ರೀತಿ ಏನಾಗುತ್ತೆ ಅಂತಂದರೆ ಒಂದು ಇನೋವೇಷನ್ಸ್ ಇವಿರ್ತವೆ, ಅವು ಕೇಳ್ತಾರೆ. ಅದರಲ್ಲಿ ಏನಂದರೆ ಒಂದು ಅವ್ರಿಗೆ ಮೇಜರ್ ಏರಿಯಾಸ್, ಇಂಪಾರ್ಟೆಂಟ್ ಏರಿಯಾಸ್, ಆ ಒಂದು ಹಿಸ್ಟ್ರಿ, ಆ ಒಂದು ಮಿಡಿವಲ್ ಇದರಲ್ಲಿ ಅಂತಂತಂದರೆ ಇವ್ರಿಗೆ ಒಂದು ಬುದ್ಧಿಸಮ್ಮು, ಜೈನಿಸಮ್ಮು, ಸೂಫಿಸಮ್ಮು, ಅಶೋಕ, ಮೌರ್ಯಾಸಲ್ಲಿ ಅಶೋಕ, ಮತ್ತು ಗುಪ್ತಾಸಲ್ಲಿ ಸ್ವಲ್ಪ ಸಮುದ್ರಗುಪ್ತ ಆ ಕಡೆ ಈ ಕಡೆ, ಆಮೇಲೆ ಆರ್ಕಿಟೆಕ್ಚರು, ಆಮೇಲೆ ಇಲ್ಲಿ ಏನಂತಂದರೆ ಇವರು ಏನು ಮುಸ್ಲಿಂ ರೂಲರ್ಸು, ಡೆಕ್ಕನ್ ಸುಲ್ತಾನ್ಸು, ಬಹುಮನಿ ಕರ್ನಾಟಕಕ್ಕೆ ಬಂದಾಗ ವಿಜಯನಗರ ಬಹುಮನಿ ಕ್ವಶನ್ ಫಿಕ್ಸು ಬರೆದಿಟ್ಕೊಳ್ಳಿ, ಬೇಕಾದ್ರೆ ಕ್ವಶನ್ ಫಿಕ್ಸಾಗಿ ಬರುತ್ತೆ. ಇಲ್ಲಿ ಅವ್ರದ್ದೇನಾದರೂ ಒಂದು ಹೊಸ ಆಡಳಿತ ಪದ್ಧತಿಗಳಿದ್ರೇನೋ, ಇಲ್ಲ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಇದ್ರೇನೋ, ಇಲ್ಲ ಇನೋವೇಟಿವ್ ಮೆಥಡ್ಸ್ ಇದ್ರೇನೋ ಅವನ್ನಂತೂ ಬಿಡೋಕ್ಕೆ ಹೋಗಬೇಡಿ. ನಿಮಗೆ ಮಿಡಿವಲ್ ಹಿಸ್ಟ್ರಿಯಲ್ಲಿ 5-6 ಕ್ವಶನ್ ಫಿಕ್ಸ್ ಆಗಿರ್ತದೆ, ಜ್ಞಾಪಕ ಇಟ್ಕೊಳ್ಳಿ. ಸೊ ಆ ರೀತಿ ಬಂದಿರೋ ಕ್ವಶನ್ನೇ ಇದು. ನೆಕ್ಸ್ಟ್ ಹೇಳಿದ್ನಲ್ಲ ನಾನು ಗಾಂಧಿ ಪೀರಿಯಡಲ್ಲಿ, ಸೊ ಅವು ಯಾವುದ್ರ ಮೇಲೆ ಕೇಳ್ತಾರೋ, ಸೊ ಏನಂದರೆ ಅಲ್ಲಿ ಕ್ವಶನ್ 1 or 2 ಫಿಕ್ಸಾಗಿ ಕ್ವಶನ್ ಇರುತ್ತೆ. ಬಟ್ ಅಂಥ ಕ್ವಶನ್ಸ್ನೆಲ್ಲ, ಅಂಥ ಏರಿಯಾಸ್ನೆಲ್ಲ ಬಿಡೋಂಗೆ ಇಲ್ಲ. ಎಲ್ಲ ಸಬ್ಜೆಕ್ಟ್ನೂ ಎಲ್ಲ ಕವರ್ ಮಾಡೋಕ್ಕಾಗಲ್ಲ. ಹಿಸ್ಟ್ರಿ ತುಂಬ ಇರೋದ್ರಿಂದ ತುಂಬ ಕವರ್ ಮಾಡೋಕ್ಕಾಗಿಲ್ಲ ಅಂತಂದರೆ ಏರಿಯಾಸನ್ನು ಏನು ಮಾಡ್ಕೊಳ್ಳಿ, ಟಿಕ್ ಮಾಡ್ಕೊಳ್ಳಿ. ನಿಮಗೆ ಈ ಟೆಸ್ಟ್ಗಳು, ನಿಮ್ಗೆ 20 ಟೆಸ್ಟಲ್ಲಿ ನಾವು ಕೊಡೋ ಏರಿಯಾಸನ್ನು ನೋಡಿಕೊಂಡ್ರೆ ಸಾಕು, ರಿಯಲಿ ಯು ಕ್ಯಾನ್ ಗೆಟ್ ಥ್ರೂ. ಅದಂತೂ ನಾವು ಎನ್ಶೂರ್ ಮಾಡ್ತೀವಿ. ನೆಕ್ಸ್ಟು ಮಾಮೂಲಿ ಇನ್ನು ಪೊಲಿಟಿಕ್ ಬಂದಾಗ, ಪೊಲಿಟಿಕ್ ಕ್ವಶನ್ಸ್ ಆಲ್ಮೋಸ್ಟ್ ಎಲ್ರಿಗೂ ಏನಾಗಿರುತ್ತೆ, ಚಿರಪರಿಚಿತ ಇರುತ್ತದೆ. ಆದರೆ ಇಲ್ಲಿ ನೀವು ಗಮನಿಸಬೇಕಾಗಿರೋ ಕ್ವಶನ್ಸ್ ಏನಂತಂದರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ಸಲ್ಲಿ ಈ ಪೇಪರಲ್ಲಿ ನೆಕ್ಸ್ಟು ಈಗ ಭಾನುವಾರ ಪೇಪರ್, ಅದರಲ್ಲಿ ಒಂದು ಅಷ್ಟು ಕ್ವಶನ್ಸು ನೋಡ್ತಾ ಇದ್ದೆ ನಾವು. ಯಾಕಂತಂದರೆ ಎಲ್ಲ ಪ್ರಿಪೇರ್ ಮಾಡಿ ಕನ್ಸಾಲಿಡೇಟ್ ಮಾಡಿದ್ಮೇಲೆ ರಿವ್ಯೂ ಎಲ್ಲರೂ ಮಾಡ್ತಾರೆ. ಸೊ ಇದಕ್ಕಿಂತ ಒಂದು ಲೆವೆಲ್ ಚೆನ್ನಾಗಿದೆ ಯಾವುದು, ಪೊಲಿಟಿಕ್ ಕ್ವಶನ್ಸ್ ಡೆಫಿನೆಟ್ಲಿ. ಆಮೇಲೆ ಇಲ್ಲಿ ಹೇಳಿದೆ ನಾನು, ಹಿಸ್ಟ್ರಿ ಹೇಳಿದೆ. ಹ್ಯುಮ್ಯಾನಿಟೀಸ್ ಅಂತಿದೆ. ಹ್ಯುಮ್ಯಾನಿಟೀಸಲ್ಲಿ ಅವರು ಏನು ಮಾಡಬೇಕಂತಂದರೆ ಹೆಚ್ಚು ಕಡಿಮೆ 45 ಕ್ವಶನ್ಸ್ ತೆಗಿಬೇಕು, ಜ್ಞಾಪಕ ಇಟ್ಕೊಳ್ಳಿ, ಪೇಪರ್ ಬ್ಯಾಲೆನ್ಸ್ ಮಾಡೋದಕ್ಕೆ ಫಸ್ಟ್ ಪೇಪರಲ್ಲಿ. ಹಾಗಾಗಿ ಏನಂತಂತಂದರೆ ಹಿಸ್ಟ್ರಿ 15, ಪೊಲಿಟಿ 15, ಜಿಯಾಗ್ರಫಿ 10 to 15 ಫಿಕ್ಸ್ ಇರ್ತವೆ ಇಲ್ಲಿ ಕ್ವಶನ್ಸು. ಯಾವುದು ಫಸ್ಟ್ ಪೇಪರಲ್ಲಿ. ಇದು ಬೇರೆ GS ಪೇಪರ್ಗಳಿಗಿಂತನೂ KPSCಗಿಂತ ಇದರಲ್ಲಿ ಇನ್ನೂ ಒಂದು 3-4 ಕ್ವಶನ್ ಜಾಸ್ತಿ ಇರ್ತವೆ. ಯಾಕೆ ಅಂತ ನಾನು ಈಗ ತಾನೇ ಹೇಳಿದ್ದೀನಿ ನಿಮಗೆ. ಇಲ್ಲಿ 2 ಪೇಪರಿಗೆ ಡಿಸ್ಟ್ರಿಬ್ಯೂಟ್ ಆಗ್ತವೆ ಕೆಲವು ಸಬ್ಜೆಕ್ಟ್ಸು. ಸೊ ಹಾಗಾಗಿ ಬಿ ಕೇರ್ಫುಲ್, ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಎಲ್ಲ ಸಬ್ಜೆಕ್ಟ್ ಎಲ್ಲ ಕವರ್ ಮಾಡೋಕ್ಕಾಗಿಲ್ಲ, ಸ್ಮಾರ್ಟ್ ಸ್ಟಡಿ ಮಾಡಿ. ಕೆಲವು ಏರಿಯಾಸನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ, ಕೆಲವನ್ನು ಫಿಕ್ಸ್ ಮಾಡ್ಕೊಂಬಿಡಿ. ಫಾರ್ ಎಕ್ಸಾಂಪಲ್ ಇದರಲ್ಲಿ ಒಂದು 20 ಟೆಸ್ಟ್ ಮಾಡಿದ್ರೆ ನಾವು ಒಂದು 20 ಏರಿಯಾಸ್ ಪ್ರಿಫೇರ್ ಮಾಡಿಕೊಡ್ತೇವೆ ನಿಮಗೆ. ಆ 20 ಏರಿಯಾ ನೋಡಿಕೊಂಡ್ರೆ ಸಾಕು. ಕೆಲವು ಸಬ್ಜೆಕ್ಟ್, ಎಲ್ಲ ಸಬ್ಜೆಕ್ಟ್ ಅಲ್ಲ, ಎಲ್ಲ ಸಬ್ಜೆಕ್ಟ್ ಹಂಗೆ ಮಾಡಿದ್ರೆ ಮತ್ತೆ ಓಡಿಸ್ಕೊಳ್ತೀರ ನೀವು, ಆಯಿತಾ. ಸೊ ಆಯಿತು. ನೆಕ್ಸ್ಟು ಇಲ್ಲಿ ನೋಡಿ, ನಾನು ಹೇಳಿದೆ ಪ್ರಾಜೆಕ್ಟ್ಸು ಫಿಕ್ಸ್ ಒಂದು ಕ್ವಶನ್ ಇರುತ್ತೆ. ಈಗ ಒಂದು ಸುದರ್ಶನ್ ಸೇತು, ಅಟಲ್ ಸೇತು, ನನ್ನ ಇದಕ್ಕೆ ಕರೆಕ್ಟ್ ಆದರೆ ಇವೆರಡರಲ್ಲಿ ಒಂದು ಕ್ವಶನ್ ಬರಬೇಕು ಆ್ಯಕ್ಚುಲಿ. ನೋಡೋಣ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು. ಯಾಕಂತಂದರೆ ದೀಸ್ ಆರ್ ವೆರಿ ಗುಡ್ ಪ್ರಾಜೆಕ್ಟ್ಸ್ ಆ್ಯಂಡ್ ಇನಾಗ್ರೇಟೆಡ್ ಬೈ ಅವರ್ PM. ಈಗ ತಾನೇ ಹೇಳಿದ್ದೆ ನಾನು ಫೇಸ್ ಮಿಷನ್, ನಿಮಗೆ ಫೇಸ್ ಮಿಷನ್ ಬಂದಿದೆ ನೋಡಿ ಇಲ್ಲಿ. ಫೇಸ್ ಮಿಷನ್ ಹೇಳಿದ್ನಲ್ಲ, ಇನ್ನೊಂದು ಇದ್ರದ್ದು ಕೂಡ ಒಂದು ಯಾವುದಾದ್ರೂ ತುಂಬ ಇಂಪಾರ್ಟೆಂಟ್ ಇರೋ ಮಿಷನ್ಸ್ ಬರ್ತವೆ ಅಂತೇಳಿ. ಸೊ ಹಂಗೆ ನೆಕ್ಸ್ಟು ಇಲ್ಲಿ ನೋಡಿ, ಎಕನಾಮಿಕ್ಸಲ್ಲಿ ಒಂದು 2 ಕಾನ್ಸೆಪ್ಟನ್ನು ನೀವು ತುಂಬ ಡೀಪಾಗಿ ಓದಬೇಕಾಗುತ್ತೆ. ಒಂದು ಇನ್ಫ್ಲೇಷನ್ನ ಅಪ್ಲಿಕಬಲಾಗಿ ಓದಬೇಕು. ನಿಮಗೂ ಯಾವುದೋ ಒಂದು ಸಿಚುವೇಶನ್ ಕೊಡ್ತಾರೆ, ನಾಳೆ ಹಿಂಗಿದೆ ಇಂಡಿಯಾದಲ್ಲಿ ಪರಿಸ್ಥಿತಿ, ಈ ಟೈಮಲ್ಲಿ SLR ಏನಾಗುತ್ತೆ, CRR ಏನಾಗುತ್ತೆ, ಇದನ್ನ ಏನಾಗುತ್ತೆ, RBI ಇವುಗಳನ್ನ ಏನೇನು ಮಾಡ್ಬೋದು ಅಂತ ಕೇಳಿದಾಗ, ಈ RBI ಟೂಲ್ಸ್ ಇದಾವಲ್ಲ, ಯಾವ ಸಿಚುವೇಶನ್ಗೆ ಯಾವ ಟೂಲ್ ಬಳಸಬೇಕು ಅದನ್ನು ಅಂತೇಳ್ಬಿಟ್ಟು ನೀವು ಸಜೆಸ್ಟ್ ಮಾಡೋ ಹಂಗೆ ಏನು ಮಾಡಬೇಕಂದ್ರೆ, ಅದೇನು ತುಂಬ ದೊಡ್ಡ ಕಾನ್ಸೆಪ್ಟ್ ಏನಲ್ಲ ಇನ್ಫ್ಲೇಷನ್ನು.
ಪ್ರಿಪೇರ್ ಆಗಬೇಕು ನೀವು. ಹಾಗಾಗಿ ಏನಂತಂತಂದರೆ ಕ್ವಾಲಿಟೇಟಿವ್ ಟೂಲ್ಸು ಕ್ವಾಂಟಿಟೇಟಿವ್ ಟೂಲ್ಸ್ ಏನಿದಾವಲ್ಲ ಅವು ಆರ್ ಬಿ ಐ ಮಾಡ್ತಕ್ಕಂಥದ್ದು ಜಸ್ಟ್ ಮಾನಿಟ್ರಿ ಪಾಲಿಸಿ, ಫಿಸ್ಕಲ್ ಪಾಲಿಸಿ ಮಾಡೋದು ಗೌರ್ಮೆಂಟು. ಬಿ ಕೇರ್ಫುಲ್ ಆಯಿತಾ. ಸೊ ಒಂದು ಹಾಗಾಗಿ ಏನಂತಂತಂದರೆ ಫಿಸ್ಕಲ್ ಪಾಲಿಸಿದು ಮಾನಿಟ್ರಿ ಪಾಲಿಸಿದು ಕ್ಲಿಯರ್ ಡಿಫ್ರೆನ್ಸಸ್ಸು. ಮತ್ತು ಅವರು ಏನು ಮಾಡ್ತಾರೆ ಫಿಸ್ಕಲ್ ಪಾಲಿಸಿಯಲ್ಲಿ, ಇವ್ರು ಏನು ಮಾಡ್ತಾರೆ ಆರ್ ಬಿ ಐ ಮಾನಿಟ್ರಿ ಪಾಲಿಸಿ ಕಮಿಟಿ ಇದೇನು ರೋಲು, ಅವೆಲ್ಲ ಫ್ಯಾಕ್ಚುಯಲ್ ಥಿಂಗ್ಸು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಏನಂತಂದರೆ ಅಪ್ಲಿಕೇಬಲ್ ಥಿಂಗ್ಸ್ ತಿಳ್ಕೊಳ್ಳಿ. ಇತ್ತೀಚೆಗೆ ಅಪ್ಲಿಕೇಬಿಲಿಟಿ ಕ್ವಶನ್ಸ್ ಜಾಸ್ತಿ ಆಗ್ತಾಯಿದ್ದಾವೆ. ಆಮೇಲೆ ನೀವು ಕ್ವಶನ್ ಪೇಪರ್ಸ್ ನೋಡಿ, ಫಾರಿನ್ ಎಕ್ಸ್ಚೇಂಜ್ ಬಗ್ಗೆ, ಆ ಎಕ್ಸ್ಚೇಂಜ್ ಸಿಸ್ಟಮಲ್ಲಿರ್ತಕ್ಕಂಥ ಒಂದು ಇವುಗಳ ಬಗ್ಗೆ ಕಾನ್ಸೆಪ್ಟ್ಸ್ ಬಗ್ಗೆ ಕ್ವಶನ್ಸ್ ಆಗ್ತಾಯಿದ್ದಾವೆ ಇತ್ತೀಚೆಗೆ. ಒಂದು ಫಾರಿನ್ ಎಕ್ಸ್ಚೇಂಜು, ಫಾರಿನ್ ಟ್ರೇಡು ಪಾಲಿಸೀಸು, ಎರಡನೇದು ಇನ್ಫ್ಲೇಷನ್ನು, ಮಾನಿಟ್ರಿ ಪಾಲಿಸಿ, ಫಿಸ್ಕಲ್ ಪಾಲಿಸಿ, 2 ಕ್ವಶನ್ ಫಿಕ್ಸ್. ಈ 3-4 ಕಾನ್ಸೆಪ್ಟಲ್ಲಿ ಬಿಡಲೇಬಾರ್ದು. ಇನ್ ಡೀಟೇಲಾಗಿ ಓದಿ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಕೆಲವು ಕ್ಲಾಸಸ್ ಆಗುತ್ತೆ, ನಾವು ಹೇಳ್ತೀವಿ ಈ ಇದರಲ್ಲಿ 4 ಕಾನ್ಸೆಪ್ಟ್ಸ್ನ ಇಲ್ಲಿ ಕ್ಲಾಸ್ ಮಾಡ್ಕೊಡೋದಕ್ಕೆ ರಿಕ್ವೆಸ್ಟ್ ನಾವು ಹೇಳಿದ್ವಿ, ಮತ್ತು ಮಂಜುನಾಥ್ ಸರ್ ಮಾಡಿಸ್ಕೊಡ್ತಾರೆ ಅದನ್ನು, ಆಯಿತಾ. ಅವನ್ನು ಬೇಕಾದರೆ ಒಂದು ರಿವಿಷನ್ ಮಾಡ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ. ನೋಡಿ ಇಲ್ಲಿ 2 ಕ್ವಶನ್ಸ್ ಇದ್ದಾವೆ, ಫಾರಿನ್ ಟ್ರೇಡ್ದು ಮತ್ತು ಇದು 2 ಇದ್ದಾವೆ. ನಾವು ಏನು ಹೇಳ್ತೀನಲ್ಲ ಈ ಇದರಲ್ಲಿ ಆ ಕಾನ್ಸೆಪ್ಟ್ಸು ಆ ಏರಿಯಾಸ್ ಎಲ್ಲ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಸೊ ಈ ಒಂದು ಸೆಷನ್ದು ಉದ್ದೇಶನೇ ಅದು ಆ್ಯಕ್ಚುಲಿ. ನೆಕ್ಸ್ಟ್ ಏನಂತಂತಂದರೆ ಸೊ ಇವೆರಡು ಟೂರಿಸಮ್ಮು ಒನ್ಸ್ ಅಗೇನ್ ಇಸ್ ಎ ಗುಡ್ ಆಸ್ಪೆಕ್ಟು. ಸೊ ಒಂದು ಇದರಲ್ಲೂ ಕೂಡ ಸ್ವಲ್ಪ ನೋಡ್ಕೊಳ್ಳಿ, ಏನಾದರೂ ಹೊಸ ಇನಿಷಿಯೇಟಿವ್ಸ್ ಆಗಿದ್ದಾವ ಏನು ಅಂತ ಹೇಳ್ಬಿಟ್ಟು. ಸೊ ಆಮೇಲೆ ಇತ್ತೀಚೆಗೆ ಆಗಿರ್ತಕ್ಕಂಥ ಸಮಿತಿಗಳ ಬಗ್ಗೆ ಜ್ಞಾಪಕ ಇರಲಿ. ಸಮಿತಿಗಳು, ಆಯೋಗಗಳು ಏನಿರ್ತಾವಲ್ಲ ಅವುಗಳ ಬಗ್ಗೆ ಒಂದು ಗಮನ ಇರಲಿ. ಪಕ್ಕ ಕ್ವಶನ್ ಬರುತ್ತೆ ಅಲ್ಲೊಂದು. ಚಂದ್ರಯಾನ್ 3 ಹೇಳಿದ್ನಲ್ವ, ಇಲ್ಲಿ ರಿಪೀಟ್ ಆಗಿದೆ. ಇನ್ ಡೀಟೇಲಾಗಿ ಆ ಕ್ವಶನ್ಸ್ ಮಾತ್ರ ಮಾಡಿದಾಗ ನನ್ನ ಸಬ್ಜೆಕ್ಟ್ದು ಏನು ಮಾಡ್ಕೊಡ್ತೀನಿ, ನಾನು ಕಂಪ್ಲೀಟ್ ಮಾಡಿಕೊಡ್ತೀನಿ. ನಾನು ಅಂದರೆ ವಿತ್ ಬೋರ್ಡ್ ಮಾಡಿಕೊಡ್ತೀನಿ. ಸೊ ನೆಕ್ಸ್ಟ್ ಈಗ ಅಟ್ ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ಈವನ್ UPSCಯಲ್ಲಿ ಸ್ಪೋರ್ಟ್ಸ್ ಬಿಟ್ಬಿಟ್ಟಿದ್ರು. 3 ವರ್ಷದಿಂದ ಕಂಟಿನ್ಯೂಸ್ ಸ್ಪೋರ್ಟ್ಸಲ್ಲಿ 2 ಕ್ವಶನ್ ಕೊಡ್ತಾರೆ. ಒಂದು ಜ್ಞಾಪಕ ಇಟ್ಕೊಳ್ಳಿ, 2020 ಎರಾ ಏನಿದೆ ಈ ದಶಕ, ಇಂಡಿಯನ್ ಸ್ಪೋರ್ಟ್ಸ್ಗೆ ಒಂದು ಗೋಲ್ಡನ್ ಪೀರಿಯಡ್. ನಿಮಗೆ ಗೊತ್ತಿದೆ ನೀರಜ್ ಚೋಪ್ರಾ ಏನು ಮಾಡಿದ್ದಾರೆ, ಮಹೇಶ್ ಭೂಪತಿ ಏನು ಮಾಡಿದ್ದಾರೆ, ಆಮೇಲೆ ಬ್ಯಾಡ್ಮಿಂಟನ್ನಲ್ಲಿ ಇಂಡಿಯಾ ಎಷ್ಟು ಫ್ಯೂಚರ್ ಇದಾಗಿದೆ. ಈಗ ಸಾಯಿ ಕಿರಣ್ ಮತ್ತು ಚಿರಾಗ್ ಶೆಟ್ಟಿ ಅಂತ ಇಬ್ಬರು ಬಂದಿದ್ದಾರೆ. ಸೇನಾ ನೆಹ್ವಾಲ್ ಏನು ಮಾಡಿದ್ಲು. ಆಮೇಲೆ ಚೆಸ್ಸಲ್ಲಿ ಹೊಸಬ್ರು ಹೇಗೆ ಬಂದಿದ್ದಾರೆ ಹುಡುಗರೀಗ. ಸೊ ಆಮೇಲೆ ಈವನ್ ಕ್ರಿಕೆಟಲ್ಲಿ, ಟೆಸ್ಟ್ ಕ್ರಿಕೆಟಲ್ಲಿ 17-19 ಸೀರೀಸ್ ಕಂಟಿನ್ಯೂಸ್ ಗೆದ್ದಿರೋದು ಇಂಡಿಯಾ ಆ್ಯಕ್ಚುಲಿ. ಸೊ ಈ ಎವ್ರಿ ಆಸ್ಪೆಕ್ಟ್ಸಲ್ಲಿ ನಮ್ದು ಏನಾಗ್ತಾಯಿದೆ ಅಂದರೆ ಸ್ಪೋರ್ಟ್ಸಲ್ಲಿ ಇಟ್ಸ್ ಅ ಗೋಲ್ಡನ್ ಪೀರಿಯಡ್. ಈವನ್ ಏಷ್ಯನ್ ಗೇಮ್ಸಲ್ಲಿ ದ ಬೆಸ್ಟ್ ಇನ್ ದ ಡಿಕೇಡ್ ನಮ್ಮದು ಸಾಧನೆ ಆ್ಯಕ್ಚುಲಿ. ನಾಟ್ ಇನ್ ದ ಡಿಕೇಡ್ ಇದ್ದು ಏನಂದರೆ ಇನ್ ಎಂಟೈರ್ ಕೆರಿಯರ್ ಆಫ್ ಇದು ಏಷ್ಯನ್ ಗೇಮ್ಸ್ ಇಟ್ ಸೆಲ್ಫ್. ಸೊ ಹಾಗಾಗಿ ಏನಂತಂದರೆ ಸ್ಪೋರ್ಟ್ಸ್ ಬಗ್ಗೆ 2 ಕ್ವಶನ್ ಫಿಕ್ಸ್ ಇರ್ತವೆ. ಸೊ ಬಿ ಕೇರ್ಫುಲ್ ಆಯಿತಾ. ಸೊ 2 ಕ್ವಶನ್ ಇರ್ತವೆ, ಅದು ಈಸಿಯಾಗಿ ಕೇಳಲ್ಲ. ಈಗ ನೋಡಿ ಮಹೇಶ್ ಭೂಪತಿ ಗೆದ್ರೋ ಇಲ್ಲ, ಆಲ್ರೆಡಿ ಕ್ವಶನ್ ಬಂದಿದೆ KPSCಯಲ್ಲಿ. ಯಾವಾಗ ಮೊನ್ನೆ ಆಗಿರೋದು, ಒಂದು 2-3 ಮಂತ್ಸು ಆಲ್ರೆಡಿ ಕ್ವಶನ್ ಕವರ್ ಆಗಿದೆ. ಅದರಲ್ಲಿ KPSCಯಲ್ಲೇ ಕ್ವಶನ್ ಕವರ್ ಆಗಿದೆ. ಆಮೇಲೆ ಅವರಿಗೆ ಇದು ಕೊಟ್ಟಿರ್ತಾರೆ, ಭಾರತ ರತ್ನ ಮತ್ತು ಇವು ಪದ್ಮಶ್ರೀ, ಪದ್ಮಭೂಷಣ್ ಅವೆಲ್ಲ. ಸೊ ಅವುಗಳನ್ನು ಮತ್ತು ಕ್ರೀಡಾ ಪ್ರಶಸ್ತಿಗಳನ್ನ UPSCಯಲ್ಲೇ ಯಾವುದು ದ್ರೋಣಾಚಾರ್ಯ ಯಾವುದಕ್ಕೆ ಕೊಡ್ತಾರೆ, ಇದು ಯಾವುದಕ್ಕೆ ಕೊಡ್ತಾರೆ ಅಂತ ಒಂದಿಸಿ ಕೇಳವ್ರೆ. ಅದು ಕೇಳಿದ್ಮೇಲೆ 1 ಇಯರ್ KPSCಯಲ್ಲಿ ಅದೇ ಕ್ವಶನ್ ರಿಪೀಟ್ ಮಾಡವ್ರೆ. ಬಿ ಕೇರ್ಫುಲ್ ಆಯಿತಾ. ಸೊ ನೆಕ್ಸ್ಟು ಕರ್ನಾಟಕದ್ದು ಡಿಸ್ಟಿಕ್ಸ್ ಬಗ್ಗೆ ನಾನು ಹೇಳೋ ಏರಿಯಾಸ್ನ ಪಾಯಿಂಟ್ಔಟ್ ಮಾಡ್ಕೊಂಡೋಗಿ ಎಲ್ಲೆಲ್ಲಿ ಯಾವುದು ಜ್ಞಾಪಕ ಬರುತ್ತೆ ಹೇಳ್ತಾ ಇರ್ತೀನಿ. ನನಗೆ ಅಲ್ಲಿ ನೋಡಿದ ತಕ್ಷಣ ಜ್ಞಾಪಕ ಬರುತ್ತೆ, ಅದನ್ನ ಹೇಳ್ತೀನಿ ಅಷ್ಟೇ. ನಾನು ವೆರಿ ಆ್ಯಸ್ ಇಟ್ ಆಸ್ ಪೇಪರ್ಗಿನ್ನ ಏರಿಯಾಸ್ ವೆರಿ ಇಂಪಾರ್ಟೆಂಟು. ಯಾಕೆ ಈ ಕ್ವಶನ್ ಪೇಪರ್ ಹೇಗಾಗಿದೆ ಅನ್ನೋದಕ್ಕೆ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಸುಪ್ರೀಂ ಕೋರ್ಟ್ ಬಗ್ಗೆ ಡಿಸ್ಟಿಕ್ಸ್ ಹೇಳ್ತಾ ಇದ್ನಲ್ಲ, ಡಿಸ್ಟಿಕ್ ಹೇಳ್ಬಿಡ್ತೀನಿ. ಡಿಸ್ಟಿಕ್ ಬಗ್ಗೆ ಅಂದರೆ ಡಿಸ್ಟಿಕ್ ಬೌಂಡ್ರೀಸು ಇಲ್ಲ ಡಿಸ್ಟಿಕ್ದು ಒಂದು ಸೆನ್ಸಸ್ಸು ಒಂದು ಕ್ವಶನ್ ಫಿಕ್ಸ್ ಆಗಿರುತ್ತೆ. ಡಿಸ್ಟಿಕ್ ಬೌಂಡ್ರೀಸ್ ಟು ಸೆನ್ಸಸ್ ರಿಲೇಟೆಡ್ ಥಿಂಗ್ಸು ಡಿಸ್ಟಿಕ್ ಬಗ್ಗೆ ಕರ್ನಾಟಕದಲ್ಲಿ ಯಾವುದೋ ಒಂದು ಡಿಸ್ಟಿಕ್ ಹಾಕ್ತಾರೆ. ಆ ಒಂದು ಕ್ವಶನ್ ಇಲ್ಲ ಕಡಿಮೆ ಲಿಂಗಾನುಪಾತ ಡಿಸ್ಟಿಕ್ ಯಾವುದು ಅಂತ ಹಾಕ್ಬೋದು, ಇಲ್ಲಾಂದರೆ ಆ ಡಿಸ್ಟಿಕ್ ಬೌಂಡ್ರೀಸ್ ಹೇಗಿದೆ ಅಂತ ಹಾಕ್ಬೋದು.
ಆಯಿತಾ. ಇಲ್ಲ ಅಂತಂತಂದರೆ ತಲಾದಾಯ ಯಾವ ಡಿಸ್ಟಿಕ್ ಜಾಸ್ತಿ ಇದೆ ಅಂತ ಆಗ್ಬೋದು. ಒಟ್ಟಲ್ಲೇ ಡಿಸ್ಟಿಕ್ ಸೆಂಟ್ರಕ್ಕೆ ಏನಾಗುತ್ತೆ ಅಂದರೆ ಒಂದು ಕ್ವಶನ್ ಇದ್ದೇ ಇರ್ತದೆ. ಬಿ ಕೇರ್ಫುಲ್, ಬೌಂಡ್ರೀಸು ನೀಟಾಗಿ ನೋಡ್ಕೊಂಡಿರಿ. ಈಗ ಸರ್ವೋಚ್ಚ ನ್ಯಾಯಾಲಯ ಡೈಮಂಡ್ ಜೂಬ್ಲಿ ಮಾಡ್ಕೊತಾ ಇದೆ, ನಿಮಗೂ ಗೊತ್ತಿದೆ. ಕ್ವಶನ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇದೆ ಕ್ವಶನ್ನು. ಡೈಮಂಡ್ ಜೂಬ್ಲಿ ಆಯಿತು ಸುಪ್ರೀಂ ಕೋರ್ಟ್ದು. ನಾನು ಹೇಳಿದ್ನಲ್ಲ ಲಕ್ಷದ್ವೀಪು, ನೋಡಿ ಇಲ್ಲಿ ಕ್ವಶನ್ ಆಗಿದೆ. ಸೊ ಅದನ್ನು ಹೇಳಿದ್ದೀನಿ ಆಲ್ರೆಡಿ. ನೆಕ್ಸ್ಟ್ ಕ್ವಶನ್ ಇಂಟ್ರೆಸ್ಟಿಂಗ್ ಒನ್ಸ್ ಅಗೇನ್ ನೋಡಿ. ಜಿಯೋಗ್ರಫಿ ನದಿಗಳ ಬಗ್ಗೆ ಕ್ವಶನ್ ಕೇಳ್ತಾರೆ, ಫಿಕ್ಸ್ ಇಟ್ಕೊಳ್ಳಿ. ಆಲ್ಮೋಸ್ಟ್ KPSCಯಲ್ಲಿ ಮೋಸ್ಟ್ ಕೇಳೋದು ಯಾವುದು ಅಂದರೆ ಕರ್ನಾಟಕ ನದಿದು ಉಪನದಿದು ಕೇಳ್ತಾರೆ ಆ್ಯಕ್ಚುಲಿ, ಇಲ್ಲ ಫಾಲ್ಸ್ ಕೇಳ್ತಾರೆ. ಯಾಕಂದರೆ ಬೇರೆವೆಲ್ಲ ಎಕ್ಸಾಸ್ಟ್ ಮಾಡಿದ್ದಾರೆ. ಬಿ ಕೇರ್ಫುಲ್ ಆಯಿತಾ. ನದಿ ಕ್ವಶನ್ ಕೇಳ್ತಾರೆ ಗೊತ್ತು. ಇನ್ನೊಂದು ಕ್ವಶನ್ ಆಮೇಲೆ ಭೂಸ್ವರೂಪಗಳು ಬರುತ್ತೆ, ಲ್ಯಾಂಡ್ ಫಾರ್ಮ್ಸು, ವಾಟ್ರ್ನಿಂದ ಆಗೋದು, ಅಂತರ್ಜಲದಿಂದ ಗ್ರೌಂಡ್ ವಾಟರ್ನಿಂದ ಆಗೋದು, ವಿಂಡಿಂದ ಆಗುವಂಥದ್ದು, ಒಂದು ಸವೆತದಿಂದ ಆಗೋದು, ಇಲ್ಲ ಅಂತಂದರೆ ಡೆಪಾಸಿಷನ್ನಿಂದ ಆಗುವಂಥದ್ದು. ಅವು ಲ್ಯಾಂಡ್ ಫಾರ್ಮ್ಸ್ ನೋಡ್ಕೊಳ್ಳಿ, ಒಂದು ಕ್ವಶನ್ ಇರ್ತದೆ. ಮತ್ತು ಭೂಕಂಪ, ಜ್ವಾಲಾಮುಖಿ ಇವೆಲ್ಲ ಎಕ್ಸಾಸ್ಟ್ ಮಾಡಿದ್ದಾರೆ, ಇರಲ್ಲ ಅಂತ ಹೇಳಲ್ಲ ನಾನು, ಆಯಿತಾ. ಬಟ್ ಒಂದು ಏರಿಯಾ ಇದೆ ಜಿಯೋಗ್ರಫಿಯಲ್ಲಿ, ಏನಂತಂತಂದರೆ ಮಾನವ ಭೂಗೋಳಶಾಸ್ತ್ರ. ಅಲ್ಲಿರ್ತಕ್ಕಂಥದ್ದು ಒಂದು 5-6 ಕಾನ್ಸೆಪ್ಟು ಇಂಪಾರ್ಟೆಂಟು. ಮಾನವ ಭೂಗೋಳಶಾಸ್ತ್ರದಲ್ಲೇ ಜನಸಂಖ್ಯಾಶಾಸ್ತ್ರನೂ ಬರ್ತಕ್ಕಂಥದ್ದು. ಅದರದ್ದು ಥಿಯರೀಸ್ ಬರುತ್ತೆ. ಆಮೇಲೆ ಸೆಟ್ಲ್ಮೆಂಟ್ಸ್ ಬರ್ತವೆ, ಸೆಟ್ಲ್ಮೆಂಟ್ ಥಿಯರೀಸ್. ಅದರ ನಗರ ಮತ್ತು ಗ್ರಾಮೀಣ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ, ಅಲ್ಲೇ ವಲಸೆ ಬರುತ್ತೆ, ಮೈಗ್ರೇಷನ್ ಥಿಯರೀಸ್ ಬರುತ್ತೆ. ಆಮೇಲೆ ಸಿಟಿ ಮಾಡೆಲ್ಸ್ ಬರುತ್ತೆ, ರೂರಲ್ ಮಾಡೆಲ್ಸ್ ಬರುತ್ತೆ, ಅವುಗಳ ಥಿಯರೀಸ್ ಬರುತ್ತೆ. ಕೃಷಿ ಕೇಂದ್ರಿತ ಬರುತ್ತೆ, ಕೃಷಿ ಥಿಯರೀಸ್ ಬರುತ್ತೆ. ಈ ರೀತಿ ಅಂದರೆ ಥಿಯರೀಸ್ ಬರುತ್ತೆ ಅಂತ ಎಲ್ಲವುಗಳಿಗೆ ಹೇಳ್ತಾ ಇದ್ದೀನಿ, ಎಲ್ಲ ಅಲ್ಲಿ 10 ಕಡೆ ಬರ್ತಕ್ಕಂಥವೆ. ಅದೆಲ್ಲ ಮಾನವ ಭೂಗೋಳಶಾಸ್ತ್ರ. ಮೋಸ್ಟ್ ನೆಗ್ಲೆಕ್ಟೆಡ್ ಏರಿಯಾ ಬೈ ದ ಆಸ್ಪರೆಂಟ್ಸ್, ನಾಟ್ ಬೈ ದ ಸೆಲೆಕ್ಷನ್ ಅಥಾರಿಟಿ. ಸೆಲೆಕ್ಷನ್ ಅಥಾರಿಟಿ ಈಸ್ ಆಲ್ವೇಸ್ ಆಸ್ಕಿಂಗ್ ಕ್ವಶನ್ಸ್, ಬಟ್ ಪೀಪಲ್ ಸ್ಟಿಲ್ ನಾಟ್ ಕಾನ್ಸಂಟ್ರೇಟಿಂಗ್ ಆನ್ ಹ್ಯೂಮನ್ ಜಿಯೋಗ್ರಫಿ, ಆಯಿತಾ. ಹ್ಯೂಮನ್ ಜಿಯೋಗ್ರಫಿ ಏನು ಮಾನವ ಭೂಗೋಳಶಾಸ್ತ್ರ ಇದೆಯಲ್ಲ, ಅಲ್ಲಿ ಕ್ವಶನ್ಸ್ ಪ್ರತಿ ಸಾರಿ 1, 2, 3 ಕ್ವಶನ್ನು ಬಂದಿದೆ ಕೆಲವು ಪೇಪರಲ್ಲಿ. ಹೋದ ಸರಿ 3 ಕ್ವಶನ್ ಬಂದಿದೆ. ಇರೋದೇನು, ಜನಸಂಖ್ಯಾ ಪಿರಮಿಡು, ಮೈಗ್ರೇಷನ್ ಥಿಯರೀಸು, ನಾನು ಹೇಳಿದ್ನಲ್ಲ ಸೆಟ್ಲ್ಮೆಂಟ್ ಥಿಯರೀಸು, ಇಷ್ಟರಲ್ಲೇ ಬರುತ್ತೆ ಆಲ್ಮೋಸ್ಟ್. ಇಲ್ಲೇ ಕ್ವಶನ್. ಮತ್ತು ಇನ್ನೊಂದು ಸೆನ್ಸಸ್ಸು. ಇಷ್ಟರಲ್ಲಿ ಮಿನಿಮಮ್ 2 ಕ್ವಶನ್ನು, ಮ್ಯಾಕ್ಸಿಮಮ್ 4ರಿಂದ 5 ಕ್ವಶನ್ ಬಂದಿದೆ. ಅದಕ್ಕೆ ಆ ಏರಿಯಾಸ್ನ ದಯವಿಟ್ಟು ಏನು ಮಾಡಿ, ರಿವಿಷನ್ ಮಾಡಿ. ಈ ಟೆಸ್ಟ್ಗಳಲ್ಲಂತೂ ನಿಮಗೆ 20 ಟೆಸ್ಟಲ್ಲಿ 10 ಕ್ವಶನ್ ಬರ್ತವೆ. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಇದೆ ಥಿಯರೀಸೇ ಇದೆ ಇಲ್ಲಿ. ಈ ಪೇಪರನ್ನು ಬರೀ ಒಂದು ಉದ್ದೇಶದಿಂದ ಇದರಿಂದ ಮಾಡಿಲ್ಲ, ಯಾವ್ಯಾವ ಏರಿಯಾಸ್ ಕವರ್ ಮಾಡಬೇಕನ್ನೋ ಇದು ಕೊಡೋದಕ್ಕೂ ಮಾಡಿದ್ದೀವಿ, ಆಯಿತಾ. ನೆಕ್ಸ್ಟು ಎನ್ವಿರಾನ್ಮೆಂಟ್ದು ಕ್ಲೀನಾಗಿ ನಾನು ಇನ್ನೊಂದು ಸಾರಿ ಮಾಡ್ತೀನಿ. ನಿಮಗೆ ಒಂದು ಇವು ಏರಿಯಾಸ್ ಅಷ್ಟೇ ಹೇಳ್ತೀನಿ. ಇಲ್ಲಿ COP 90% ಕ್ವಶನ್ ಆಗುತ್ತೆ. ಈಗ COP 28 ನಡೆದಿದೆ, ದುಬೈಯಲ್ಲಿ ನಡೆದಿದೆ, ಅದೆಲ್ಲ ಸೆಕೆಂಡ್ರಿ. KSಗೆ ದುಬೈಯಲ್ಲಿ ನಡೆದಿದೆ ಒಂದು ಸ್ಟೇಟ್ಮೆಂಟ್ ಆಗ್ಬೋದು ಅಷ್ಟೇ. ಕಂಪ್ಲೀಟ್ ಕ್ವಶನ್ ಅಂತೂ ಅದಾಗಲ್ಲ, ಯಾಕಂದರೆ ಅದಕ್ಕಿಂತ ಬೇರೆ ಲೆವೆಲ್ ಕೇಳ್ತಾನೆ, ಆಯಿತಾ. ಸೊ ಅದರಲ್ಲಿ ಆ್ಯಕ್ಚುಲಿ ಏನಂತಂದರೆ ಮೇಜರ್ ಇನಿಷಿಯೇಟಿವ್ ಏನಾಯಿತು ಅಂತಂದರೆ ಲಾಸ್ ಆ್ಯಂಡ್ ಡ್ಯಾಮೇಜ್ ಫಂಡನ್ನು 27ರಲ್ಲಿ ಫೈನಲ್ ಮಾಡಿದರು. ಬಟ್ ಇದಾಗಿದ್ದು ಕಾರ್ಯಗತ ಆಗಿದ್ದು ಎಲ್ಲಿ ಅಂತಂದರೆ 28ರಲ್ಲಿ, ಜ್ಞಾಪಕ ಇಟ್ಕೊಂಡಿರಿ. ಸೊ ಈ ರೀತಿ ಇಂಡಿಯಾದು ಕೆಲವು ಇನಿಷಿಯೇಟಿವ್ಸ್ ಇದೆ. ಇದು ನಿಮ್ಗೆ ಒಂದೇ ಕಡೆ ಸಿಗುತ್ತೆ, ಸೋರ್ಸಸ್ ಇದೆ, ಆಯಿತಾ. ಯು ಫೈಂಡ್ ಔಟ್, ಆಯಿತಾ. ಸೊ ಇದರಲ್ಲಿ ಆಲ್ಮೋಸ್ಟ್ ಒಂದು 30-40%, ಒಂದು 40% ಸೋರ್ಸ್ ನಿಮಗೆ ಇದರಲ್ಲೇ ಸ್ಪರ್ಧಾ ಅರಿವು ಮ್ಯಾಗ್ಝಿನಲ್ಲೇ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಏನಂತಂತಂದರೆ ಕರೆಕ್ಟ್ ಎನ್ವಿರಾನ್ಮೆಂಟ್ ಹೇಳ್ತಾ ಇದ್ನಲ್ಲ, ಏರಿಯಾಸು. ಎನ್ವಿರಾನ್ಮೆಂಟ್ದು ಎಕಾಲಜಿ ಏರಿಯಾಸ್ ಅಂತಂದರೆ ಪಿರಮಿಡ್ಸ್ನ ಇನ್ ಡೀಟೈಲ್ ಓದ್ಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸು ಮಾಡ್ಬೋದು. ಅಲ್ಲಿ ಇನ್ನೆಲ್ಲ ಏನಾಗಿದೆ, ಚಿಕ್ಕ ಟಾಪಿಕ್ಸು. ಕಾನ್ಸೆಪ್ಟ್ ಇರೋದು ಪಿರಮಿಡ್ಸಲ್ಲಿದೆ, ಎಕಾಲಜಿಕಲ್ ಪಿರಮಿಡ್ಸು ಕಾನ್ಸೆಪ್ಟ್ ಇದೆ ಅಲ್ಲಿ. ಆಮೇಲೆ ಉಳಿದಿದ್ದು ಏನಾಗಿದೆ ಅಂದರೆ ಸ್ಟೇಟ್ಮೆಂಟ್ಸು ಮತ್ತು ಸ್ಮಾಲ್ ಪ್ರೊಸೆಸಸ್ ಇದೆ, ಅವೆಲ್ಲ ಓದ್ಕೋಬೋದು, ಈಸಿಯಾಗಿ ಓದ್ಕೋಬೋದು. ಅಲ್ಲೊಂದು ಕ್ವಶನ್ ಆಗುತ್ತೆ. ಆಮೇಲೆ ಬಯೋಡೈವರ್ಸಿಟಿಯಲ್ಲಿ 1-2 ಕ್ವಶನ್ ಆಗ್ತವೆ, ಆಯಿತಾ. ನೆಕ್ಸ್ಟ್ ಏನಂತಂತಂದರೆ ಇವು ಏನಂತಂದರೆ ಕಾನ್ಫರೆನ್ಸಸ್ಸು, ನಮ್ಮದು ಕ್ಲೈಮೇಟ್ ಆ್ಯಕ್ಷನ್ಸು. ಸೊ ನಮ್ಮದು 8 ಮಿಷನ್ಸ್ ಇದೆ, ನ್ಯಾಷನಲ್ ಮಿಷನ್ಸ್ ಅದಿದೆ. ಈಗ ಮೋದಿಯವರು ಏನು ಮಾಡಿದ್ದಾರೆ ಅಂದರೆ ಲೈಫ್ ಸ್ಟೈಲ್ ಫಾರ್ ಎನ್ವಿರಾನ್ಮೆಂಟ್. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟು ಮೂಮೆಂಟ್.
ಸೊ ಅದ್ರ ಬಗ್ಗೆನೂ ಕ್ವಶನ್ ಕೇಳ್ಬೋದು, ಯಾವಾಗ ಬಂತದು, ಸೊ ಏನಿದು ಅಂತೇಳ್ಬಿಟ್ಟು. ಸೊ ಮತ್ತು ಕಾನ್ಫರೆನ್ಸಸ್ ನಡೆದಿದ್ದಾವೆ. ಆಮೇಲೆ ಕೆಲವು ನಮ್ಮಲ್ಲೇ ನಡೆದಿದೆ, ಇಂಟರ್ನ್ಯಾಷನಲ್ ಕ್ಯಾಟ್ ಅಲಯನ್ಸು ನಮ್ಮದೇ ಇನಿಷಿಯೇಟಿವ್ ಇದೆ, ಬಿ ಕೇರ್ಫುಲ್. ಆಮೇಲೆ ಬಯೋಫ್ಯೂಯಲ್ ಅಲಯನ್ಸು 3 ಫೌಂಡಿಂಗ್ ಮೆಂಬರ್ಸಲ್ಲಿ ವಿ ಆರ್ ಆಲ್ಸೋ ಒನ್ ಆಫ್ ದೆಮ್, ಆಯಿತಾ. ಸೊ ಹಾಗಾಗಿ ಏನಂತಂತಂದರೆ ಅವೆಲ್ಲ ಆಸ್ಪೆಕ್ಟ್ಸ್ನು ಕೂಡ ಯಾವ ಇತ್ತೀಚೆಗೆ ಆಗಿದ್ದಾವೆ ಅವುಗಳ ಬಗ್ಗೆ ಒಂದು ಕ್ವಶನ್ನು 100% ಇರುತ್ತೆ, ಬಿ ಕೇರ್ಫುಲ್ ಆ ಕ್ವಶನ್ಸ್ ಬಗ್ಗೆನೂ. ನೆಕ್ಸ್ಟ್ MSP. ಸೊ ಈಗ ಸ್ವಾಮಿನಾಥನ್ ಅವರು ನ್ಯೂಸಲ್ಲಿದ್ದಾರೆ. ಆಮೇಲೆ MSP ಅವಾಗವಾಗ ಯಾವುದೋ ಒಂದು ಬೆಳೆಗೆ ಹಾಕ್ತಾ ಇರ್ತಾರೆ. ಕ್ವಶನ್ ಪೇಪರ್ ಸೆಟ್ ಮಾಡೋವಾಗ ನ್ಯೂಸ್ ಕಾಣಿಸಿದೆ ಅಂತಂದರೆ ಹಾಕಿ ಹಾಕ್ತಾರೆ. MSP ರೆಗ್ಯುಲರ್ ನ್ಯೂಸು, ಬಿ ಕೇರ್ಫುಲ್, ಅದು ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಹೇಳಿದ್ನಲ್ವ, ಇದು ಬಜೆಟ್ ಕ್ವಶನ್ಸು, ಬಜೆಟ್ಟು ಮತ್ತು ಒಂದು ಎಕನಾಮಿಕ್ ಸರ್ವೆ ಕ್ವಶನ್ಸು ಅದು ಸೆಕೆಂಡ್ ಪಾರ್ಟಲ್ಲಿ ಇರ್ತವೆ. ಇಲ್ಲಿ 1 or 2 ಕ್ವಶನ್ಸ್ ಇಲ್ಲಿ ಬರಲ್ಲ ಅಂತಲ್ಲ, ಇಲ್ಲಿ ಕವರ್ ಆಗ್ತವೆ. ಆಮೇಲೆ ಇತ್ತೀಚೆಗೆ ಆಗಿರ್ತಕ್ಕಂಥ ಮೇಜರ್ ಇನ್ಸ್ಟಿಟ್ಯೂಟ್ಸ್ದು ನೇಮಕಾತಿಗಳು ನೋಡ್ಕೊಳ್ಳಿ. ಅವರು ಅದನ್ನು ಡೈರೆಕ್ಟ್ ಕ್ವಶನ್ ಕೇಳಿರ ಅಂದರು ಇಂಡೈರೆಕ್ಟ್ ಕ್ವಶನ್ ಕೇಳ್ತಾರೆ. ಆಮೇಲೆ ನೀತಿ ಆಯೋಗ SITK ಅಂದರೆ ಸ್ಟೇಟ್ ಸೇಮ್ ನೀತಿ ಆಯೋಗ ಥರ ಸ್ಟೇಟ್ ಮಾಡಿರ್ತಕ್ಕಂಥದ್ದು SITK. ಇವುಗಳಲ್ಲಿ ಒಂದು ಕ್ವಶನ್ ಫಿಕ್ಸ್ ಆಗಿರುತ್ತೆ, ಗಮನಿಸ್ಕೊಳ್ಳಿ. ಅವ್ರು ಯಾವ್ಯಾವ ಇನಿಷಿಯೇಟಿವ್ಸ್ ತಂದವ್ರೆ A to Z ನಿಮಗೆ ಸಿಗುತ್ತೆ, ಆಯಿತಾ. ಸೊ ಅದನ್ನು ಕಂಪ್ಲೀಟ್ ಒಂದು ಕಡೆ ನೋಡ್ಕೊಂಡಿರಿ, ಆಯಿತಾ. ಮಧ್ಯಂತರ ಬಜೆಟ್ ಆಯಿತು. ಆಮೇಲೆ ಕಮಿಟೀಸ್ ಹೇಳಿದೆ, ಕಮಿಟೀಸ್ ಬಗ್ಗೆ ಒಂದು ಕ್ವಶನ್ ಫಿಕ್ಸ್ ಅಂತ ಹೇಳಿದ್ದೀನಿ ನಾನು, ಬಿ ಕೇರ್ಫುಲ್. ಏನಂತಂದರೆ ಈಗ ಇಲ್ಲಿ ನ್ಯಾಷನಲ್ ನ್ಯೂ ಎಜುಕೇಷನ್ ಪಾಲಿಸಿ ಕರ್ನಾಟಕ ಫಸ್ಟ್ ಸ್ಟೇಟು ಜಾರಿಗೆ ತಂದಿದ್ದು. ಬಟ್ ಅದನ್ನು ಇದು ಮಾಡೋದಕ್ಕೆ ಏನು ಮಾಡಿದ್ದಾರೆ, ಈಗ ತೋರಟ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ದಾರೆ. ಆಮೇಲೆ ಇದಕ್ಕೆ ಬುಕ್ಸ್ನ NCERT ಬುಕ್ಸ್ನ ಪರಿಷ್ಕರಣೆ ಮಾಡೋಕ್ಕೆ ಒಂದು ಕಮಿಟಿ ಮಾಡಿದ್ದಾರೆ. ಆಮೇಲೆ ರಾಮನಾಥ್ ಕೋವಿಂದು ಇವ್ರದ್ದು 1 ಸ್ಟೇಟ್ 1 ಎಲೆಕ್ಷನ್ ಇದಕ್ಕೆ, ಅದು ಈಗ ಮೊನ್ನೆ ಎಲ್ಲ ಫಸ್ಟ್ ಮೀಟಿಂಗ್ ಆಗಿದೆ. ಆಮೇಲೆ ಅವರು ಯಾವ ಇಯರ್ನಿಂದ ರೆಫರ್ ಮಾಡಿದ್ದಾರೆ ನೋಡ್ಕೊಳ್ಳಿ. ಅದು ಮೋಸ್ಟ್ ಪ್ರಾಬಬಲ್ ಕ್ವಶನ್ಸ್ ಅವೆಲ್ಲ, ಯಾವ ಇಯರ್ನಿಂದ ಅಟ್ ಎ ಟೈಮ್ ಮಲ್ಟಿಪಲ್ ಎಲೆಕ್ಷನ್ಸ್ ಮಾಡ್ಬೋದು ಅಂತ ಅವನ್ನೆಲ್ಲ ಪಕ್ಕಾಕಿ ಇದು ಮಾಡ್ತಾರೆ. ಆಮೇಲೆ ರಿಸೋರ್ಸಸ್ ರಿಲೇಟೆಡು ಫೇಮಸ್ ಪ್ಲೇಸಸ್ ಇನ್ ವರ್ಲ್ಡ್ KPSC ಅವ್ರಿಗೆ ಜಾಸ್ತಿ ಇಂಟ್ರೆಸ್ಟ್ ಅದು, ಆಯಿತಾ. ಆಮೇಲೆ ಇಲ್ಲಿ ಕರ್ನಾಟಕ ಕೊಟ್ಟಿದೆ, ವರ್ಲ್ಡ್ ಜಾಸ್ತಿ ಫೇಮಸ್ ಯಾರಿಗೆ, KPSC ಅವ್ರಿಗೆ. ಆಮೇಲೆ DPSP, ಆಮೇಲೆ DPSP ಪ್ಲಸ್ ಹಕ್ಕುಗಳು ಪ್ಲಸ್ ಪ್ರಸ್ತಾವನೆ, 3ರಲ್ಲಿ ಒಂದು ಕ್ವಶನ್ ಫಿಕ್ಸ್ ಆಗಿ ಹಾಕ್ತಾರೆ. ಅದು ಆ್ಯಸ್ ಯೂಶುವಲ್ ನಾರ್ಮಲ್ ಥಿಂಗ್, ಅದು ನಿಮಗೆ ಗೊತ್ತೇ ಇರುತ್ತೆ. ಆಮೇಲೆ ಈ ವರ್ಷಗಳು ಏನಕ್ಕೆ ಘೋಷಣೆ ಮಾಡಿರ್ತಾರೆ ಅನ್ನೋದು 50% ಚಾನ್ಸಸ್ ಇರುತ್ತೆ. G20 90% ಕ್ವಶನ್ ಆಗೋ ಚಾನ್ಸಸ್ ಇದೆ. ಸೊ ಇದೊಂದು ಜ್ಞಾಪಕ ಇರಲಿ. ಯಾಕೆ ಅಂತ ಈಗ ನಾವು ಹೇಳಿರೋ ಕ್ರೈಟೇರಿಯಾಸೇ ಒನ್ಸ್ ಅಗೇನ್ ಇದಕ್ಕೂ ಹಾರ್ಡ್ ಆಗುತ್ತೆ. ಸೊ ಬಜೆಟ್ ಇದೆ, ಬಜೆಟ್ಟು ಮತ್ತು ವೋಟನ್ ಅಕೌಂಟು. ಯಾಕೆ ವೋಟನ್ ಅಕೌಂಟ್ ಕೇಳಿದ್ದೀವಿ ಅಂತಂದರೆ ಬಜೆಟ್ಟು ಇದರಲ್ಲಿ ಇದ್ದಿದ್ದರಿಂದ. ನೆಕ್ಸ್ಟ್ ನಾನು ಹೇಳಿದ್ನಲ್ಲ ಮಿಡಿವಲ್ಲಲ್ಲಿ ನೆಕ್ಸ್ಟ್ ಆಸ್ಪೆಕ್ಟ್ ಇರೋದಂತಂತಂದರೆ ಇದು ಶಾಸನಗಳು. ಅದು ಅವಾಗ ಹೇಳೋದು ನಾನು ಮಿಸ್ ಆಗಿದ್ದೆ. ಶಾಸನಗಳು ಒಂದು ಆಸ್ಪೆಕ್ಟು, ಜ್ಞಾಪಕ ಇಟ್ಕೊಂಡಿರಿ. ಅಶೋಕಂದು ಮಾತ್ರ ಹೇಳಿದ್ದೆ, ಮಿಡಿವಲ್ ಹಿಸ್ಟ್ರಿಯಲ್ಲಿ ತುಂಬ ಶಾಸನಗಳು ಫೇಮಸ್ ಇದೆ. ಸೊ ಅವುಗಳ ಆಸ್ಪೆಕ್ಟು ಕೂಡ ಒಂದು ನೋಡ್ಕೊಂಡಿರಿ. ಆಮೇಲೆ ನಾನು ಹೇಳಿದ್ನಲ್ಲ ಇಲ್ಲ ಆ್ಯಕ್ಟ್ಸು ಅಂತ ಹೇಳ್ಬಿಟ್ಟು, ಆ್ಯಕ್ಟ್ಸಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಫರ್ಮಾನ್ಗೆ ಹೋಗಿದ್ದಾರೆ. ಇಟ್ಸ್ ಎ ಗುಡ್. ಆ್ಯಕ್ಚುಲಿ ನಾವೇನು ಮಾಡ್ತೀವಿ, ಚಾರ್ಟರ್ ಆ್ಯಕ್ಟ್ 1773 ನೋಡ್ಕೊಂಡು ಹೋಗ್ತೀವಿ. ದ ಫಸ್ಟ್ ವೆನ್ ದೇ ಎಂಟರ್ ಫಾರೆಕ್ಸ್ ಇಯರ್ಗೆ ಒಂದು ಫರ್ಮಾನ್ ಕೊಡ್ತಾರಲ್ಲ, ಅಲ್ಲಿಂದನೂ ನೋಡ್ಕೋಬೋದು ಆ್ಯಕ್ಚುಲಿ. ಸೊ ಇಟ್ಸ್ ಎ ಗುಡ್ ಕ್ವಶನ್ ಆ್ಯಕ್ಚುಲಿ. ನೆಕ್ಸ್ಟು ಮಾನ್ಸೂನ್ ರಿಲೇಟೆಡ್ಡು ಆಲ್ಮೋಸ್ಟ್ 2 ಪೇಪರಲ್ಲಿ ಒಂದು ಕ್ವಶನ್ ಮಾಡ್ತಾರೆ. ಸೊ 50% ಚಾನ್ಸಸ್ ಇರುತ್ತೆ ಮಾನ್ಸೂನ್ದು. ಈಗ ತಾನೇ ಹೇಳಿದೆ ನಾನು, ಬಯೋ ಒಂದು ಫ್ಯೂಯಲ್ ಅಲಯನ್ಸ್ ಅಂದರೆ ಇದು ಏನಂತಂದರೆ ನಾನು ಹೇಳಿದ್ನಲ್ವ, ಏರಿಯಾಸು ವೆರಿ ಇಂಪಾರ್ಟೆಂಟ್. ನೀವು ಓದೋವಾಗ ಆ ಏರಿಯಾಸನ್ನು ನೋಡಿಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಇವು ಕವರ್ ಆಗಿಬಿಡ್ತವೆ ಕ್ವಶನ್ಸ್. ಈ ರೀತಿ 50 ಕ್ವಶನ್ಸ್ ನೀವೇನಾದರೂ ಗೆಸ್ ಮಾಡಿ ಕವರೇಜ್ ಮಾಡಿಕೊಂಡು ಕ್ಲಾರಿಟಿ ಆಫ್ ಥಾಟ್ ಇದ್ದರೆ, ಕ್ವಶನ್ ಪೇಪರು ಒಂದು ಜಸ್ಟಿಸ್ ಲೆವೆಲಿಗೆ ಕೊಟ್ಟವ್ರೆ, ಇಲ್ಲ ಒಂದು ಇಂಟ್ರೆಸ್ಟಾಗಿ ತೆಗೆದವ್ರೆ, ಮತ್ತು ಇಲ್ಲಪ್ಪ ಇದು KS ಲೆವೆಲ್ ಕ್ವಶನ್ ಪೇಪರೇ ಅನ್ನಿಸಿದ್ರೆ ಕಟ್ ಆಫ್ 50% ಅರೌಂಡ್ ಇರ್ತದೆ, ಆಯಿತಾ. ಸೊ ನಿಮಗೆ ಈ ರೀತಿ ಏನಾದರೂ ಪ್ಲ್ಯಾನ್ ಮಾಡಿ ಒಂದು ಸ್ವಲ್ಪ ಒಂದು ಸ್ಮಾರ್ಟ್ ಸ್ಟಡಿ ಮಾಡಿಬಿಟ್ರೆ 50% ನಿಮಗೆ ಇಲ್ಲೇನಾಗುತ್ತೆ, ಕವರ್ ಆಗುತ್ತೆ. ನೆಕ್ಸ್ಟ್ ಏನಂತಂದರೆ ದ ಮೇಜರ್ ಥಿಂಗ್ಸ್ ಇನ್ ಕಾನ್ಸ್ಟಿಟ್ಯೂಷನ್ ಆಲ್ಸೋ 73, 74th ಅಮೆಂಡ್ಮೆಂಟು, 52nd ಅಮೆಂಡ್ಮೆಂಟು, ಆಮೇಲೆ 5th ಅಮೆಂಡ್ಮೆಂಟು, ಆಮೇಲೆ 61st ಅಮೆಂಡ್ಮೆಂಟು,
ಅವುಗಳನ್ನ ಡೈರೆಕ್ಟಾಗಿ ಕೇಳೋದು ಬಿಟ್ಬಿಟ್ಟು ಅವರು ಇಂಡೈರೆಕ್ಟಾಗಿ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಕ್ವಶನ್ಸು. ಅವುಗಳನ್ನ ಬಿಟ್ಟಿಲ್ಲ ಕ್ವಶನ್ಸ್ ಕೇಳೋದು. ಯಾವ್ಯಾವ ಮೊದಲು ಕ್ವಶನ್ಸ್ ಕೇಳ್ತಾಯಿದ್ರು ಡೈರೆಕ್ಟ್ ಅಮೆಂಡ್ಮೆಂಟ್ಸ್ನ, ಅವನ್ನ ಬೇರೆ ರೀತಿ ಓದಿ, ಬೇರೆ ಆಸ್ಪೆಕ್ಟಲ್ಲಿ ಓದಿ. ಡೆಫಿನೆಟ್ಲಿ ಒನ್ಸ್ ಅಗೇನ್ ನಿಮಗೆ ಅಲ್ಲಿ ಕ್ವಶನ್ಸ್ ಅರೈಸ್ ಆಗ್ತಾ ಇದ್ದಾವೆ. ನೆಕ್ಸ್ಟು ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಬಗ್ಗೆ ಒಂದು ಕ್ವಶನ್ ಇರುತ್ತೆ. ಇಲ್ಲಿ ಹೇಳಿದ್ನಲ್ಲ ನಾನು, ವಿಸ್ತರಣಾ ಎಕ್ಸ್ಪೆನ್ಷನ್ ಪಾಲಿಸಿ ಮಾನಿಟ್ರಿ ಪಾಲಿಸಿಯಲ್ಲಿ. ಸೊ ಅದು ಯಾವ ರೀತಿ ಕ್ವಶನ್ ತೆಗೆದ್ರೂ ಇನ್ನೊಂದು ಟೈಪ್ ಕ್ವಶನ್ ಬಂದೇ ಬರುತ್ತೆ ಅಲ್ಲಿ. ಸೊ ಹಾಗಾಗಿ ಅದು ಪ್ರೈಮ್ ಏರಿಯಾ ಯಾವುದು ಆರ್ ಬಿ ಐದು ಮಾನಿಟ್ರಿ ಪಾಲಿಸಿ. ಸೊ ಇಲ್ಲಿ ಎಕ್ಸ್ಪೆನ್ಷನರಿ ಪಾಲಿಸಿ ಒಂದು ಇದು ಕೇಳಿದ್ದಾರೆ, ಎಕ್ಸ್ಪೆನಿಸ್ಟ್ ಮಾನಿಟ್ರಿ ಪಾಲಿಸಿ ಮಾಡಿದಾಗ ಏನು ಮಾಡ್ಬೋದು ಅಂತ. ಅದಕ್ಕೆ ನಾನು ಹೇಳಿದ್ದು ಅಪ್ಲಿಕೇಬಲ್ ಲೆವೆಲ್ಗೆ ಕ್ವಶನ್ಸ್ನ ಓದ್ಕೊಳ್ಳಿ. ಸೇಮ್ ಕ್ವಶನ್ ಮತ್ತೆ ಒನ್ಸ್ ಅಗೈನ್ ಇದನ್ನು ಹೇಳಿದ್ದೀನಿ ನಾನು, ಯಾವುದು ಹೇಳಿ, ಭೂಸ್ವರೂಪಗಳು. ಸೊ ಬಿ ಕೇರ್ಫುಲ್, ಓದಿ ಭೂಸ್ವರೂಪಗಳನ್ನ ತಪ್ಪದೇ ಓದಿ. ಅದರಲ್ಲಿ 50% ಚಾನ್ಸ್ ಇರುತ್ತೆ ಕ್ವಶನ್ ನಿಮಗೆ. ರೆಗ್ಯುಲೇಟ್ರಿ ಬಾಡೀಸ್ ಒನ್ಸ್ ಅಗೈನ್ ಮೇಜರ್ ಕ್ವಶನ್ನು. ಶೇರ್ ಮಾರ್ಕೆಟ್ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಈಗ ಇಂಡಿಯಾ 4th ಪ್ಲೇಸ್ಗೆ ಹೋಗಿದೆ ಶೇರ್ ಮಾರ್ಕೆಟಲ್ಲಿ, ಬಿ ಕೇರ್ಫುಲ್. ಸಿಂಗಪೂರ್ನ ಹಿಂದಕ್ಕೆ ಭಾರತ 4ನೇ ಪ್ಲೇಸ್ಗೆ ಹೋಗಿದೆ ಶೇರ್ ಮಾರ್ಕೆಟಲ್ಲಿ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಏನು, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಏನು, ಯಾವುದು ಫಸ್ಟ್ ಬಂದಿದ್ದು, ನಿಫ್ಟಿ 50 ಯಾರ್ದು, ಸೆನ್ಸೆಕ್ಸ್ 30 ಯಾರ್ದು, ಏನು ನಿಫ್ಟಿ 50 ಅಂದರೆ, ಸೆನ್ಸೆಕ್ಸ್ 30 ಅಂದರೆ ಏನು, ಆಮೇಲೆ ಕಮ್ಯುನಿಟಿ ಎಕ್ಸ್ಚೇಂಜ್ ಅಂದರೆ ಏನು, ಕಮ್ಯುನಿಟಿ ಎಕ್ಸ್ಚೇಂಜ್ ಎಲ್ಲಿ ಬಂತು. ಸೊ ಇವೆಲ್ಲ ಏನಂತಂದರೆ ರೆಗ್ಯುಲೇಟರಿ ಬಾಡಿ ಯಾವುದು, ಸೆಬಿ, ಆಯಿತಾ. ಸೊ ಅದು ಏನು ಇನಿಷಿಯೇಟಿವ್ಸ್ ಮಾಡಿದೆ, ಈ ಆ್ಯಂಗಲ್ಸ್ ಎಲ್ಲ ಕವರ್ ಮಾಡಿ ಶೇರ್ ಮಾರ್ಕೆಟ್ ಬಗ್ಗೆ ಕ್ವಶನ್ನು 75% ಎಕ್ಸ್ಪೆಕ್ಟೆಡ್ ಕ್ವಶನ್ನು. ಈ ಮಾನವ ಅಭಿವೃದ್ಧಿ ಸೂಚ್ಯಂಕ ಬಹು ಆಯಾಮದ ಬಡತನ ಸೂಚ್ಯಂಕ, ಆಲ್ಮೋಸ್ಟ್ ಎರಡರಲ್ಲಿ ಒಂದು 50%ರಿಂದ 75% ಚಾನ್ಸ್ ಇರುತ್ತೆ ಕ್ವಶನ್ಸು. ಆಮೇಲೆ ಪಾಸಸ್ ಒಂದು ಕ್ವಶನ್ಸ್ ಬಂದೇ ಬರುತ್ತೆ, ಆಯಿತಾ. ಇದು ಏನ್ಸೆಂಟ್ ಲಿಟ್ರೇಚರು ಯಾವುದು, ಸಂಗಮ್. ಏನ್ಸೆಂಟ್ ಲಿಟ್ರೇಚರ್ದು 50% ಚಾನ್ಸಸ್ ಇರುತ್ತೆ ಕ್ವಶನ್ನು. ನೆಕ್ಸ್ಟು ನಮ್ಮದು ಒಂದು 4-5 ಇನ್ಸ್ಟಿಟ್ಯೂಷನ್ಸ್ ಇದೆ. ಯಾವುದಂದರೆ ಇಂಪಾರ್ಟೆಂಟ್, ನಮ್ಮದು ಅಂತಲ್ಲ, ಇಂಪಾರ್ಟೆಂಟ್ ಇವು. ಯಾವುದು, ಎಸ್ ಸಿ ಒ ಶೃಂಗಸಭೆ ಗೊತ್ತಲ್ಲ ನಿಮಗೆ, ಅದು COP ಇದು, ಬ್ರಿಕ್ಸ್ದು ನೆಕ್ಸ್ಟ್ ಏನಂತಂದರೆ ಯಾವುದು, ನಮ್ಮ ಹಿಂದೂ ಮಹಾಸಾಗರದ ಒಂದು ನಡೆಯುತ್ತೆ ಅದೊಂದು. ಇವು ಮತ್ತು ಬಿಮ್ಸ್ಟೆಕ್ಕು ಎಲ್ಲಿ ನಡೀತವೆ, ಏನು ಔಟ್ಕಮ್ಸು ತಿಳ್ಕೊಂಡಿರಲೇಬೇಕು. ಎಲ್ಲಿ ನಡೀತವೆ, ಏನು ಔಟ್ಕಮ್. G7 ಎಲ್ಲಿ ನಡೀತವೆ, ಏನು ಔಟ್ಕಮ್ಸು. G20 ನಮ್ಮಲ್ಲಿ ನಡೆದಿದೆ, ಅದು ಕ್ವಶನ್ನು 90% ಗ್ಯಾರಂಟಿ ಇದೆ ಕ್ವಶನ್ ಅದು, ಆಯಿತಾ. ಬಂದಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಎಕ್ಸ್ಪೆಕ್ಟೆಡ್ ಹೇಳ್ತಾ ಇರೋವಂಥದ್ದು ನಾನು, ಆಯಿತಾ. ಸೊ ಹಾಗಾಗಿ ಬಿ ಕೇರ್ಫುಲ್ಲು. ನೆಕ್ಸ್ಟು ವಿಶ್ವ ಬ್ಯಾಂಕು ಇಲ್ಲ ಅಂತಂದರೆ EF ಇಲ್ಲ, ಮೋಸ್ಟ್ಲಿ ಇವೆರಡರದ್ದು ಒಂದು ರಿಪೋರ್ಟ್ ಕೇಳ್ತಾ ಇದ್ದಾರೆ ಪಕ್ಕ. ಇಲ್ಲಾಂದರೆ ಒಂದು ಇಂಡೆಕ್ಸ್ ಕೇಳ್ತಾ ಇದ್ದಾರೆ. ಇಂಡೆಕ್ಸು ರಿಪೋರ್ಟ್ಸು ಒಂದು ಕ್ವಶನ್ ಇದ್ದೇ ಇರುತ್ತೆ. ಅದೇನು ಜಾಸ್ತಿ ಇಲ್ಲ, ಮೇಜರ್ ಇರ್ತಕ್ಕಂಥದ್ದು, ಜಾಸ್ತಿ ನ್ಯೂಸಲ್ಲಿ ಇರ್ತಕ್ಕಂಥದ್ದು. ಇದು ಮಾಡಿ ಓದಿ ಅದನ್ನು. ಮತ್ತು ಹಣದುಬ್ಬರದ ಕ್ವಶನ್ ಇದೆ. ಹಣದುಬ್ಬರದ್ದು ಮಾನಿಟ್ರಿ ಪಾಲಿಸಿದು ಫಿಕ್ಸ್ಡ್ ಕ್ವಶನ್ನು. ನೀತಿ ಆಯೋಗ ಕ್ವಶನ್ ಇದೆ, ಅದು ಹೇಳಿದೆ ನಾನು. ರೀಸೆಂಟ್ ಕಮಿಟೀಸ್ ಕ್ವಶನ್ ಇದೆ. ಸೊ ಜನಸಂಖ್ಯಾ ಕ್ವಶನ್ ಇದೆ, ಹರಪ್ಪ ಕ್ವಶನ್ ಇದೆ, ಮೂಲಭೂತ ಹಕ್ಕುಗಳ ಕ್ವಶನ್ ಇದೆ. ರೈಲ್ವೆ ವಲಯ ಇದು GS ಅಲ್ಲಿ ಅಂದರೆ ನಾರ್ಮಲ್ ಇದು ಆ್ಯಕ್ಚುಲಿ ಟ್ರಾನ್ಸ್ಪೋರ್ಟೇಷನ್ ತಗೊಂಡ್ರೆ ಜಿಯೋಗ್ರಫಿ ಕ್ವಶನ್ ಬರುತ್ತೆ. ಈ ರೈಲ್ವೆ ಜೋನ್ಸ್ ಈಗ ಅವಾಗ ಕ್ವಶನ್ ಹಿಡಿಯೋಕೆ ಹೇಳ್ತಿದ್ದಾನೆ. ಒಂದು 25 to 30% ಚಾನ್ಸ್ ಇರುತ್ತೆ. ಡೇಸ್ ಒಂದು ಇಂಪಾರ್ಟೆಂಟ್ ಡೇ ಕೊಡ್ತಾನೆ. ಅದರಲ್ಲಿ ಆಲ್ಮೋಸ್ಟ್ ಎಕ್ಸಾಮಿಗೆ ಮೊದಲು ಮಂತದ್ದು ಜಾಸ್ತಿ ಕೇಳ್ತಾರೆ, ಆಯಿತಾ. ಇಲ್ಲ ಅಂತಂದರೆ ಒಂದು 6 ಮಂತ್ಸಲ್ಲಿ ಫೇಮಸ್ ಇರೋ ಡೇಸ್ ಜಾಸ್ತಿ ಕೇಳ್ತಾರೆ. ಮತ್ತು ಈ ಎನ್ವಿರಾನ್ಮೆಂಟ್ ಬಂದಾಗ ರಾಮ್ಸರ್ ಸೈಟ್ಸು, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸು, ಬಯೋಸ್ಫಿಯರ್ ರಿಸರ್ವ್ಸು ಒಂದು ಕ್ವಶನ್ ಫಿಕ್ಸು. ಕರ್ನಾಟಕದ ವನ್ಯಜೀವಿ ಧಾಮಗಳಲ್ಲಿ ಒಂದು ಕ್ವಶನ್ ಫಿಕ್ಸು. ಅಂದರೆ 75% ಚಾನ್ಸ್ ಇರುತ್ತೆ, ಆಯಿತಾ. ಈ ಒಂದಷ್ಟು ಏರಿಯಾಸ್ ನೀವು ನೀಟಾಗಿ ನೋಡ್ಕೊಳ್ಳಿ ಅಷ್ಟೇ, ಆಯಿತಾ. ಯಾಕಂದರೆ ಈಗ ರಾಮ್ಸರ್ ಸೈಟ್ಸ್ ನಮ್ಮದು ಒಂದೇ ಇತ್ತು, ಯಾವುದು, ರಂಗನತಿಟ್ಟು. ಈಗ ಮೊನ್ನೆ 3 ಕೊಟ್ಟಿದ್ದಾರೆ. ಯಾವುದು, ಇದು ಯಾವುದಪ್ಪ ಅದು, ಮಾಗಡಿ, ಅಘನಾಶಿನಿ, ಮತ್ತು ಇನ್ನೊಂದು ಕೊಟ್ಟಿದ್ದಾರೆ. ಸೊ ಅವುಗಳನ್ನ ಏನಂತಂತಂದರೆ
ಕರ್ನಾಟಕದ ಈಗ 4 ಆಗುತ್ತೆ, ಟೋಟಲ್ ಏನು 80 ಏನೋ ಆಗುತ್ತೆ. ಅದರಲ್ಲಿ ತಮಿಳ್ನಾಡೇನೋ ಹೈಯೆಸ್ಟ್ ಇದೆ. ಸೊ ಈ ಆಸ್ಪೆಕ್ಟ್ಸ್ ಏನಾಗಿರ್ಬೇಕಂತಂದರೆ ನಿಮಗೆ ಫಿಂಗರ್ ಟಿಪ್ಸಲ್ಲಿರಬೇಕಾಗುತ್ತೆ. ನೆಕ್ಸ್ಟು ಇಸ್ರೋ ಬಗ್ಗೆ ಹೇಳಬೇಕಾದ್ರೆ ಇಸ್ರೋ ಆಸ್ಪೆಕ್ಟ್ಸ್ ಹೇಳ್ತಾ ಇದ್ದೆ. ಅದು ಒಂದಷ್ಟು ಪೋರ್ಟಲ್ಸ್ ಮಾಡಿರುತ್ತೆ, ಇಲ್ಲಾಂದರೆ ಒಂದಷ್ಟು ಪ್ರಾಜೆಕ್ಟ್ಸು ಬೇರೆಯವ್ರ ಜೊತೆ ಸೇರಿ ರಿಲೀಸ್ ಮಾಡಿರುತ್ತೆ. ಎಜುಕೇಷನ್ ರಿಲೇಟೆಡ್ಡು, ಅಗ್ರಿಕಲ್ಚರ್ ರಿಲೇಟೆಡ್ಡು, ಇಲ್ಲ ಇನ್ಫಾರ್ಮೇಷನ್ನು ಡಿಸ್ಮಿನೇಷನ್ ರಿಲೇಟೆಡ್ ಇರ್ಬೋದು. ಅವನ್ನು ಏನು ಇನಿಷಿಯೇಟಿವ್ಸ್ ಮಾಡಿದೆ, ಬಿ ಕೇರ್ಫುಲ್. ಅದನ್ನ ಒಂದು 75% ಚಾನ್ಸಸ್ ಇದೆ ಕ್ವಶನ್ ಕೇಳುವಂಥದ್ದು. ಆಮೇಲೆ ಮಾಮೂಲಿ ರಾಷ್ಟ್ರೀಯ ಜಲಮಾರ್ಗಗಳು, ಇಲ್ಲಾಂದರೆ ಹೆದ್ದಾರಿಗಳು, ಇಲ್ಲ ಸ್ಟೇಟದ್ದು ಕೇಳ್ತಾನೆ, ಇಲ್ಲ ಸೆಂಟ್ರಲ್ದು ಕೇಳ್ತಾನೆ, ಫಿಕ್ಸ್ಡ್ ಕ್ವಶನ್ ಅದು. ಬೆಳೆಗಳು, ಇಲ್ಲ MSP ಕೇಳ್ತಾನೆ, ಇಲ್ಲ ಇದು ಮಾಮೂಲಿ ಖಾರೀಫು, ಇಲ್ಲ ಇನ್ನೊಂದು ರಾಬಿ, ಇಲ್ಲ ಇದು ಫಿಕ್ಸ್ ಕ್ವಶನ್ ಇರುತ್ತೆ ಅಲ್ಲೊಂದು. ಆಮೇಲೆ ಇದು ಒನ್ಸ್ ಅಗೈನ್ ಬುಡಕಟ್ಟುಗಳು, ಒಂದು ಕ್ವಶನ್ ಆಲ್ವೇಸ್ ಇರುತ್ತೆ. ಮಾಮೂಲಿ ರಿಪೋರ್ಟ್ ಹೇಳಿದ್ದೀನಿ, ರಿಪೋರ್ಟ್ ಇದೆ. ಸೊ ನೆಕ್ಸ್ಟು ಅದೇ ಹೇಳಿದ್ನಲ್ಲ, ಇದರಲ್ಲಿ ಗಾಂಧಿ ಯುಗದಲ್ಲಿ ಸಮಿತಿಗಳು, ಇಲ್ಲಾಂದರೆ ಪತ್ರಿಕೆಗಳು, ಇಲ್ಲ ಅಂತಂದರೆ ಮೇಜರ್ ಇನ್ಸಿಡೆಂಟ್ಸು, ಅದೊಂದು ಕ್ವಶನ್ನು. ಇವ್ರ ಬಗ್ಗೆ ಕ್ವಶನ್ ಹೇಳಿದೆ. ನೆಕ್ಸ್ಟ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ಗೆ ಸಂಬಂಧಪಟ್ಟಂಗೆ ಡ್ಯಾನ್ಸ್ ಫಾರ್ಮ್ಸ್ದು ಇಂಡಿಯಾದು ಒಂದು ಓವರ್ಲುಕ್ ಕೊಡಿ. ಒಂದು ಇದು ಕೇಳ್ತಾನೆ, ಕ್ವಶನ್ ಕೇಳ್ತಾನೆ ಅಲ್ಲಿ ಮಾಮೂಲಿ. ರೀಸೆಂಟು ಮಸೂದೆಗಳ ಜ್ಞಾಪಕ ಇರಲಿ, ಆಕ್ಟ್ಸ್ ಅಲ್ಲ ಮಸೂದೆಗಳು, ಅಲ್ಲಿ ಒಂದು 50% ಚಾನ್ಸಸ್ ಇದೆ ಕ್ವಶನ್ ಬರೋದು. ಪ್ರಶಸ್ತಿಗಳು ಯಾವುದು? ಜ್ಞಾನಪೀಠ, ದಾದೆ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ನೊಬೆಲ್ಲು, ಆಮೇಲೆ ಬೂಕರು, ಪುಲಿಟ್ಜರು. ಇವು ಯಾರಿಗೆ ಬಂದಿದೆ ಅನ್ನೋದು ಒಂದು ಇಟ್ಕೊಂಡಿರಿ. ಹೈ ಚಾನ್ಸಸ್ ಇದೆ. GST ಬಗ್ಗೆ 90% ಕ್ವಶನ್ ಬರುತ್ತೆ. ಸೊ ಇದಿಷ್ಟು ಈ ಕ್ವಶನ್ ಪೇಪರ್ ನೋಡ್ಕೊಂಡು ನಿಮಗೆ ಏರಿಯಾಸ್ ಹೇಳ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಕ್ಲಾಸಲ್ಲಿ ಏನಂತಂದರೆ ಇದು ಓವರ್ ವ್ಯೂ ಅಷ್ಟೇ ಇದು ಪೇಪರ್ದು. ನಂದು ಯಾವ ಸಬ್ಜೆಕ್ಟ್ ತಗೊಂತೀನಿ ಆ ಸಬ್ಜೆಕ್ಟ್ ಇನ್ ಡೀಟೈಲಾಗಿ, ಸೊ ಅದನ್ನ ಹೆಂಗೆ ಒಂದು ಕಾನ್ಸೆಪ್ಟ್ ಅಂದರೆ ಹೇಗೆ ಕವರ್ ಮಾಡುವಂಥದ್ದು, ಏರಿಯಾ ಅಂದರೆ ಹೇಗೆ ಕವರ್ ಮಾಡುವಂಥದ್ದು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಇನ್ ಡೀಟೈಲಾಗಿ ಅದನ್ನು ನಾನು ಕ್ಲಾಸ್ ಮಾಡಿಕೊಡ್ತೇನೆ. ಸೊ ಒನ್ಸ್ ಅಗೈನ್ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಒಂದು ವಿಚಾರ, ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ನಿಮಗೇನು ಮಾಡುತ್ತೆ ಅಂತಂದರೆ ಒಂದು ದಾರಿ ಹಾಕ್ಕೊಡುತ್ತೆ, ಒಂದು ಗೈಡೆನ್ಸ್, ಒಂದು ಬೇಸ್ ಕೊಡುತ್ತೆ. ಅಲ್ಟಿಮೇಟ್ ಸಕ್ಸಸ್ಸು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವರು ಹೆಲ್ಪ್ ಮಾಡ್ತಾರೆ, ಡೆಫಿನೆಟ್ಲಿ ಎವ್ರಿಥಿಂಗ್ ಈಸ್ ಗುಡ್. ಸೊ ಅವರು ಹೆಲ್ಪ್ ಮಾಡ್ತಾರೆ, ನಿಮಗೆ ಒಂದು ಬೇಸ್ ಹಾಕ್ಕೊಡ್ತಾರೆ, ಆಯಿತಾ. ಸೊ ನೀವು ಏನು ಮಾಡಬೇಕಂತಂದ್ರೆ ಅದ್ರ ಮೇಲೆ ಮನೆ ಕಟ್ಕೊಳ್ತಕ್ಕಂಥ ಜವಾಬ್ದಾರಿ ನಿಮ್ಮದು, ಆಯಿತಾ. ಬೇಸ್ ಚೆನ್ನಾಗಿ ಹಾಕ್ಕೊಡ್ತಾರೆ, ಆಯಿತಾ. ಸೊ ಅದನ್ನು ನೀವೇ ಆರಿಸ್ಕೊಂಡು ಹೋಗಿ, ನಿಮ್ಮ ಇಷ್ಟ ಅದು. ಬಟ್ ಮನೆ ಕಟ್ಕೊಳ್ಳೋ ಜವಾಬ್ದಾರಿ ನಿಮ್ಮದಿರುತ್ತೆ. ಅನ್ಲೆಸ್ ಅಂಟಿಲ್ ಯುವರ್ ಎಫರ್ಟ್ ಇಟ್ ಈಸ್ ಇಂಪಾಸಿಬಲ್. ಆಮೇಲೆ ನೀವು ಸ್ಮಾರ್ಟಾಗಿ ಯಾರು ಸ್ಟಡಿ ಮಾಡ್ತೀರಾ ಡೆಫಿನೆಟ್ಲಿ ಅವ್ರು ಸಕ್ಸಸ್ ಆಗೇ ತೀರ್ತೀರ. ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ಯಾರು ದಡ್ಡರಲ್ಲ, ಯಾರೂ ಬುದ್ಧಿವಂತರಲ್ಲ, ಯಾರು ದಡ್ಡರಲ್ಲ, ಯಾರು ಬುದ್ಧಿವಂತರಲ್ಲ. 100% ನಿಮ್ಮದು ಡೆಡಿಕೇಶನ್ ಹೇಗಿದೆ ಅದರ ಮೇಲೆ ಡಿಪೆಂಡೆನ್ಸಿ ಅಷ್ಟೇ ಆಗುತ್ತೆ. ಈ ಇದರಲ್ಲಿ ಒಂದು ನನ್ನ ಕೈಯಲ್ಲಿ ಏನು ಹೆಲ್ಪ್ ಮಾಡೋಕ್ಕಾಗುತ್ತೋ ಡೆಫಿನೆಟ್ಲಿ ಈ ಒಂದು ರಿಕ್ರೂಟ್ಮೆಂಟ್ಗೆ. ಆ್ಯಕ್ಚುಲಿ 2014 ರಿಕ್ರೂಟ್ಮೆಂಟಲ್ಲಿ ನಾನು ಕಂಪ್ಲೀಟ್ ಡೆಡಿಕೇಟೆಡ್ ಮಾಡಿದ್ದೆ ಆ ಬ್ಯಾಚಲ್ಲಿ ನನ್ನ ಇದನ್ನು. ಸೊ ನಾನು ಎಲ್ಲೂ ಕೂಡ ಚಾರ್ಜ್ ಮಾಡಲ್ಲ, ಎಲ್ಲೂ ಕೂಡ ಇದುವರೆಗೂ ನಾನು ಯಾವ ಇನ್ಸ್ಟಿಟ್ಯೂಟಲ್ಲೂ ₹1 ತೊಗೊಂಡಿಲ್ಲ ನಾನು ಏನೇ ಕ್ಲಾಸ್ ಮಾಡಿದ್ರು. ಆ ಒಂದು ಬ್ಯಾಚಲ್ಲಿ ಎಷ್ಟು ಅಂತಂದರೆ 142 ಜನ ಸೆಲೆಕ್ಷನ್ 362ರಲ್ಲಿ. ಅದರ 50% ಸಿಲೆಬಸ್ ನಾನೇ ಮಾಡಿಕೊಟ್ಟಿದ್ದಂಥದ್ದು. ಅಲ್ಲಿ ಎಷ್ಟು ಡೆಡಿಕೇಟ್ ಮಾಡಿದ್ನೋ ಈ ಒಂದು ರಿಕ್ರೂಟ್ಮೆಂಟ್ಗೂ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಈ ಟೆಸ್ಟ್ ಸೀರೀಸ್ ಮುಖಾಂತರ ಇದು ಫ್ರೀ ಇದೆ, ನಾನು ಕಂಪ್ಲೀಟ್ ಡೆಡಿಕೇಶನ್ ಮಾಡಿಕೊಡ್ತೀನಿ ಇದಕ್ಕೆ. ಒಂದು ಎರಡನೇದು ಎಲ್ಲೆಲ್ಲಿ ಚಾನ್ಸ್ ಆಗುತ್ತೋ, ಈಗ ಅರಿವಿಗೂ ಒಂದು 30 ಪೇಜ್ ಕೊಡ್ತೀನಿ ನಾನು, ಸ್ಪರ್ಧಾ ಅರಿವಿಗೂ ಒಂದು 30 ಪೇಜ್ ಕೊಡ್ತೀನಿ, ನಾನು ಏನೂ ಚಾರ್ಜ್ ಮಾಡಲ್ಲ, ಆಯಿತಾ. ಸೊ ಎಲ್ಲೆಲ್ಲಿ ಅವಕಾಶ ಇದೆಯೋ ಅಲ್ಲೆಲ್ಲಿ ಏನೇನು ಸಹಾಯ ಮಾಡೋಕ್ಕಾಗುತ್ತೋ ಈ ಬ್ಯಾಚಲ್ಲೂ ಕೂಡ ಡೆಫಿನೆಟ್ಲಿ ಮಾಡ್ತೀನಿ. ನಂದು ಏಮ್ ಇಷ್ಟೇ, ನಾನು ಕೊಡ್ತಕ್ಕಂಥ ಸೋರ್ಸಲ್ಲಿ 85% ಕ್ವಶನ್ಸ್ ಕವರ್ ಆಗಬೇಕು. ಅದಕ್ಕೇನು ಡೆಡಿಕೇಶನ್ ಬೇಕೋ ನಾನು ಮಾಡ್ತೀನಿ ನನ್ನ ಕಡೆಯಿಂದ. ಆ್ಯಕ್ಚುಲಿ ನಂದು UPSC ಪ್ರಿಲಿಮ್ಸ್ ಆವ್ರೇಜ್ 138 to 140 ಸ್ಕೋರ್ ಇದೆ ನಂದು ಪ್ರಿಲಿಮ್ಸು. KPSC ಔಟ್ ಆಫ್ 400 ಮ್ಯಾಕ್ಸಿಮಮ್ ಸ್ಕೋರ್ ಅಂದರೆ 378 ರೀಚ್ ಆಗಿದ್ದೀನಿ ನಾನು, ಮ್ಯಾಕ್ಸಿಮಮ್ ಸ್ಕೋರ್. ಮಿನಿಮಮ್ ಸ್ಕೋರ್ ನಂದು ಯಾವತ್ತೂ 340 350 ಕೆಳಗಡೆ ಇಳಿದಿಲ್ಲ ಪ್ರಿಲಿಮ್ ಸ್ಕೋರು. ಆ ರೇಂಜಲ್ಲಿ ಏನಂತಂದರೆ ಆ ಒಂದು ಅನುಭವದಿಂದ, ಆಯಿತಾ, ಆ ಅನುಭವದಿಂದ ನಾನು KPSC 2 ಬರೆದಿರೋದು ಅಟೆಂಪ್ಟು 2 ಸೆಲೆಕ್ಟ್ ಆಗಿದ್ದೀನಿ. 2 ಅಟೆಂಪ್ಟ್ ಬರೆದಿರೋ 2 ಸೆಲೆಕ್ಟ್ ಆಗಿದ್ದೀನಿ.
ಒಂದು ಸ್ಟೇಟಲ್ಲಿ ಒಂದು 15 ಎಕ್ಸಾಮಲ್ಲಿ ಟಾಪ್ ಸ್ಕೋರರ್ ಆಗಿದೆ. ಈ ಎಲ್ಲ ಇದು ಏನಂತಂದರೆ ಆ ಎಲ್ಲ ಅನುಭವವನ್ನು ನಾನಿಲ್ಲಿ ನಿಮಗೆ ಫ್ರೀಯಾಗಿ ಉಚಿತವಾಗಿ ನಾನು ಡೆಡಿಕೇಟ್ ಮಾಡೋಕ್ಕೆ ರೆಡಿ ಇದ್ದೀನಿ. ನೀವು ಹೆಂಗೆ ಬಳಸ್ಕೊತೀರ ಅನ್ನೋದು ನಿಮಗೆ ಬಿಟ್ಬಿಡ್ತೀನಿ. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಸೊ ಇವರ ಇನಿಷಿಯೇಟಿವ್ಗೆ ಮಂಜುನಾಥ್ ಸರ್ ಅವರು ಹಾಗೂ ಸ್ಪರ್ಧಾ ಅರಿವಿನ ಇನಿಷಿಯೇಟಿವ್ಗೆ ಐ ರಿಯಲಿ ಅಪ್ರಿಸಿಯೇಟ್ ದೆಮ್. ಸೊ ಅದಕ್ಕೆ ನನ್ನ ಕಡೆಯಿಂದ ಏನು ಹೆಲ್ಪ್ ಬೇಕೋ ನಾನು ಮಾಡ್ತೀನಿ. ಸೊ ಇದೆಲ್ಲ ಉಚಿತ ಅಷ್ಟೇ. ಎಂದಿಗೂ ಕೂಡ ಈ ಟೆಸ್ಟ್ ಸೀರೀಸನ್ನು ನಾನಿರೋವರೆಗೂ ಮಾನಿಟೈಸ್ ಆಗಲ್ಲ. ಅದನ್ನು ನಾನು ನಿಮಗೆ ಇದು ಕೊಡ್ತೀನಿ. ಅದು ಮಾನಿಟೈಸ್ ಆಗೋ ಟೈಮ್ಗೆ ನಾನು ಈ ಟೆಸ್ಟ್ ಸೀರೀಸನ್ನು ಬಿಡ್ತೀನಿ. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.